ಚಿನ್ನ, ಕಣ್ಣಿಗೆ ಪಿನ್ನು ಚುಚ್ಚಿ ಅಂಟಿಸಬೇಡ ನನ್ನ. ಸರಿ ಬರ್ತಾಲ್ಲ. ಹಾ, ಚಿನ್ನ, ಕಣ್ಣಿಗೆ ಪಿನ್ನು ಚುಚ್ಚಿ ಗೋಡೆ ಗಂಟಿಸಬೇಡ ನನ್ನ. ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕ ನಟ ನಟಭಾಸ್ಕರ ಶ್ರೀಕಾಂತ್ ಜಿ ಅವರಿಗೆ, ನಮ್ಮ ನಿಮ್ಮೆಲ್ಲರ ಜನ ನಾಯಕ ಜನ ಸೇವಕ ಕೃಷ್ಣಪ್ಪನವರಿಗೆ, ದಾನಪ್ಪನವರಿಗೆ, ನಿಮ್ಮ ಮತ ದೇಶಕ್ಕೆ ಹಿತ, ಆಳುವ ಪಕ್ಷಕ್ಕೆ ಮತ ದೇಶಕ್ಕೆ ಹಿತ, ವಿರೋಧ ಪಕ್ಷಕ್ಕೆ ಮತ ದೇಶಕ್ಕೆ ಹಿತ. ಮಾನ್ಯ ಮತ ಬಾಂಧವರೇ, ಇಂದು ಕಾಲೇಜು ಆವರಣದಲ್ಲಿ ಶ್ರೀಕಾಂತ್ ಜಿ ಅವರು ನಿಮ್ಮನ್ನ ಉದ್ದೇಶಿಸಿ ಚುನಾವಣಾ ಭಾಷಣ ಮಾಡಲಿದ್ದಾರೆ. ಮರೆಯದಿರಿ, ಮರೆತು ನಿರಾಶರಾಗದಿರಿ. ಚಿನ್ನ, ಕಣ್ಣಿಂದ ಪಿನ್ನು ಚುಚ್ಚಿ ಗೋಡೆ ಗಂಟಿಸಬೇಡ ನನ್ನ. ಪುಟ್ಟ ಮುಗ್ಧತೆ ಕಳಚಿ ಬೆತ್ತಲು ಮಾಡಿ ಗೂಢ ದುಡುಕುಗಳ ಕೆಡುಕುಗಳ ಪತ್ತೆ ಹಚ್ಚಿ ತೋರಿಸಬೇಡ. ನಿನ್ನ ನೋಟಕ್ಕೆ ತಕ್ಕ ಆಟ ಆಡಿಸುತ್ತಾ ನನ್ನನ್ನ ಆತ್ಮಹತ್ಯೆಗೆ ಒತ್ತಾಯಿಸಬೇಡ. ಹಾಯ್ ಹನಿ. ಹಾಯ್ ರೋಜಿ. ರೋಜಿ, ಒಂದು ನಿಮಿಷ, ಹಾ, ಹೊಸ ಪದ್ಯ ಬರ್ತೀನಿ ಕೇಳು. ಇರಿ, ಬಟ್ಟೆ ಬದಲಾಯಿಸಿ ಬರ್ತೀನಿ, ಸೀರೆ ಕೊಳೆ ಆಗುತ್ತೆ. ಇರೇ ರೋಜಿ, 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 ಇರು, ಬಾ ನೀನು, ಬಾ ನೀನು. ಪ್ರಕಾಶ್, ಏನಿದು? ಬಾರಿದು. ಕೂತ್ಕೋ, ನೀವಿನ್ನು ಬಟ್ಟೆ ಬದಲಾಯಿಸಿಲ್ಲ. ಕೂತ್ಕೋ. ಮೊದಲು ಸರಿ. ಪದ್ಯ ಕೇಳು. ಹೇಳಿ. ಚಿನ್ನ, ಕಣ್ಣಿಂದ ಪಿನ್ನು ಚುಚ್ಚಿ ಗೋಡೆ ಗಂಟಿಸಬೇಡ ನನ್ನ. ಪುಟ್ಟ ಮುಗ್ಧತೆ ಕಳಚಿ ಬೆತ್ತಲು ಮಾಡಿ. ನಟಭಾಸ್ಕರ ಶ್ರೀಕಾಂತ್ ಜಿ ಅವರಿಗೆ, ನಮ್ಮ ನಿಮ್ಮೆಲ್ಲರ ಜನ ನಾಯಕ ಜನ ಸೇವಕ ಕೃಷ್ಣಪ್ಪನವರಿಗೆ, ಪರಿಸರ ಪ್ರೇಮಿ ದಾನಿಗಳ ದಾನಿ ದಾನಪ್ಪನವರಿಗೆ, ಜಯವಾಗಲಿ. ರುದ್ರಪ್ಪನವರಿಗೆ, ಕಣ್ಣಿಂದ ಪಿಂಚುಚ್ಚೋಳು ಯಾರು ಅವಳು? ಯಾರಿರ್ಬೇಕು ಹೇಳೋ ನೋಡೋಣ. ನಿಮ್ ಕಾಲೇಜ್ ನಲ್ಲಿ ಯಾವ ಹುಡುಗಿರಿದಾರೋ, ಎಂತೆಂತ ಬಲೆ ಬೀಸಿದಾರೋ ನನಗೆ ಗೊತ್ತು. ನೋಡಿ, ನಮ್ಮ ಯಜಮಾನ್ರಿಗೆ ನನ್ ಮೇಲೆ ತುಂಬಾ ಪ್ರೀತಿ ಅಂತ, ನಾನಾಯ್ತು ಆಫೀಸ್ ಆಯ್ತು ಅಂತ ಇದ್ರೆ ನೀವೇನೇನೋ ರೊಮ್ಯಾನ್ಸ್ ಮಾಡ್ತಿದ್ದೀರಾ. ಈ ಪದ್ಯದ ಹೀರೋಯಿನ್ ನೀನೇ ಕಣೆ, ಅದು ನಿನ್ಗೂ ಗೊತ್ತಿದೆ. ಆದ್ರೂ ಸುಳ್ಳೆಲ್ಲ ಆಟ ಆಡ್ತಾ ಇದೆಯಾ? ನಿಜ ಹೇಳಿ, ಆ ಕಣ್ಣಿಂದ ಪಿಂಚುಚ್ಚಿ ಅಂತ ಏನೇನೋ ಹೇಳಿದ್ದೀರಾ. ನಾನು ಯಾವತ್ತಾದ್ರೂ ಹಾಗೆ ಮಾಡಿದ್ದೀನ? ಮತ್ತೆ ಈ ಮಾದಕ ಕಣ್ಣುಗಳಿಂದ ನನ್ನ ಹೃದಯನ ಹಿರಿಯೋದಿಲ್ವಾ ನೀನು? ಹಾರಿಸು ಹುಬ್ಬಿನಿಂದ ನನ್ನ ತಿವಿಯೋದಿಲ್ವಾ ನೀನು? ಎಲೆ ನೀರೆ, ನೀ ಎನ್ನ ಒದಿರೆ ವೈನಿನಂತೊಳಗಿಂದ ಪರಿಮಳವ ಬೀರೆ, ನೊರೆಗರೆ ಬನಗೆ ಒಳೆ ಗ್ಲಾಸಿನೊಳಗಿನ ಬೀರೆ. ಥು, ನಿಮ್ಗೆ ಕಾವ್ಯದ ನಶೆ ಏರಿದೆ, ಏನೇನೋ ಹೇಳ್ತೀರಾ. ಪ್ರಕಾಶ್, ನಿಮ್ಗೆ ನನ್ನಲ್ಲೇನೋ ಚೇಂಜಸ್ ಕಾಣ್ತಿಲ್ವಾ? ಇಲ್ವಲ್ಲ, ದಿನ ಇರೋ ಹಾಗೆ ಪುಟ್ಟು ಗೊಂಬೆ ತರ ಇದೆಯಾ. ಹಾಗಿದ್ರೆ ನೀವು ನನ್ನನ್ನು ಪ್ರೀತಿ ಮಾಡೋದಲ್ಲ ಸುಳ್ಳು. ಅರೆ, ಏನು ಬದಲಾವಣೆ ಕಾಣ್ತಾ ಇಲ್ವಲ್ಲ? ಅದೇ ಮುಖ, ಅದೇ ಕಣ್ಣು, ಅದೇ ತುಟಿ. ಕೈ ಕೈ ಅವೇನ ಚಿನ್ನದ ಬಳೆ ಕಾಣಿಸ್ತಿಲ್ವಾ? ಏನೋ ಚಿನ್ನದ ಬಳೆನ ಯಾವಾಗ ತಗೊಂಡೆ? ನನ್ಗೆ ಹೇಳಲೇ ಇಲ್ಲ. ಸಾಲ ಮಾಡ್ತಂದೆ. ಸಾಲದ ಮೇಲ್ ಸಾಲ, ಸ್ಕೂಟರ್ ಸಾಲ, ಫ್ರಿಜ್ ಸಾಲ, ಹಳೆ ಸಾಲ ತೀರ್ಸೋಕೆ ಆಗ್ತಿಲ್ಲ. ಇನ್ ಇದು ಬೇರೆನಾ? ಪ್ರಕಾಶ್, ತಮಾಷೆಗೆ ಹಾಗಂದೆ, ನಿಜ ಅನ್ಕೊಂಡ್ರ? ಇದು ಉಮಾಗೋಟ್. ಸದ್ಯ ನಿಮ್ಮ ಮತ ದೇಶಕ್ಕೆ ಹಿತ, ಆಳುವ ಪಕ್ಷಕ್ಕೆ ಮತ ದೇಶಕ್ಕೆ ಹಿತ, ವಿರೋಧ ಪಕ್ಷಕ್ಕೆ ಮತ ದೇಶಕ್ಕೆ ಹಿತ. ಮತದಾನ ನಮ್ಮ ಹಕ್ಕು. ಅದ್ಬಿಡು ರೋಸಿ, ನನ್ನ ಪದ್ಯ ಕೇಳಿ ನಿನ್ಗೆ ಖುಷಿ ಆಗಿಲ್ವಾ? ಇಲ್ಲ. ಸುಳ್ಳು. ನಿಮ್ಮ ಹತ್ರ ಏನ್ ಮಾತು, ಕೆಲಸ ಇದೆ. ಇರೇ ರೋಜಿ, 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 ಪ್ರಕಾಶ್, ಏನೋ ಹೇಳ್ತೀನಿ ಇರೋ. ನೋಡಿ ನೋಡಿ, ಏನೋ ಹೇಳ್ಬೇಕು ಅಂತೀರಾ, ಬರೀ ನನ್ ಮುಖ ನೋಡ್ತೀರಾ. ಏನು ಹೇಳ್ತೀರಾ ಇಲ್ವಾ? ಹೇಳ್ತೀನಿ ಹೇಳ್ತೀನಿ, ಆದ್ರೆ ನೀನ್ ಆ ಕಡೆ ಮುಖ ಮಾಡು. ಸರಿ, ಅದೇನ್ ಬೇಗ ಹೇಳಿ. ಏನೋ ಹೇಳ್ಬೇಕು ಅಂತ ನನಗೆ ಗೊತ್ತು ನೀವೇನ್ ಹೇಳ್ತೀರಾ ಅಂತ. ಈಗೇನು ಹೇಳೋ ಬೇಡವೋ? ಹೇಳಿ. ನಿನ್ ಜೊತೆಲಿ ಇದ್ರೆ ಆ ಬಿಲ್ಡಿಂಗ್ ಜೊತೆಲಿ ಇದ್ದಾಗ ಅನ್ಸುತ್ತೆ. ನಗೋದನ್ನ ನಿಲ್ಲಿಸ್ತೀರಾ? ನಿಲ್ಲಿಸ್ತೀನಿ ರೋಸಿ, ಆದ್ರೆ ನಿನ್ ಜೊತೆಗಿದ್ದಾಗೆಲ್ಲ ಖುಷಿ ಆಗುತ್ತೆ. ಅದು ಹೇಗೆ ನಿಲ್ಲಿಸಿ? ನಿಲ್ಲಿಸ್ಬೇಡಿ, ನಗ್ತಾ ಇರಿ. ಅಂದಾಗೆ ಹೊರ್ಗಡೆ ಎಲ್ಲಾದ್ರೂ ಹೋಗ್ತಾ ಇದ್ರಾ? ಹೌದು. ಹಾ ಪ್ರಕಾಶ್, ಅದೇನೋ ಇವತ್ತು ಕಾಲೇಜ್ ಗ್ರೌಂಡ್ ನಲ್ಲಿ ಭಾರಿ ಜನ ಸೇರ್ಕೊಂಡಿದ್ರು. ಅಷ್ಟೇ ಜನ ಪೊಲೀಸ್ ಅವರು ಇದ್ರು. 2 ಪಾರ್ಟಿಯವರು ಪೆಂಡಾಲ್ ಕೂಡ ಹಾಕಿದ್ರು. ಓ, ಹಾಗಾದ್ರೆ ಎರಡೂ ಪಾರ್ಟಿಯವ್ರು ಸೇರಿ ಜೋಡಾಟ ಆಡ್ತಾರೆ. ಜೋಡಾಟ ಅಂದ್ರೆ? ಈ ಮಲ್ನಾಡ್ ಕಡೆ ಜೋಡಾಟ ಅಂತ ಆಡ್ತಾರೆ. 2 ತಂಡ, ಆದ್ರೆ ಒಂದೇ ಆಡಿಯನ್ಸ್. ಇವ್ರು ಆಡೋದನ್ನೇ ಅವ್ರು ಆಡ್ತಾರೆ, ಅವ್ರು ಆಡೋದನ್ನೇ ಇವ್ರು ಆಡ್ತಾರೆ. ಆಡಿಯನ್ಸು ನಕ್ಕು ನಕ್ಕು ಸುಸ್ತಾಗ್ತಾರೆ. ಗಲಾಟೆ ಆಗ್ಬೋದೇನೋ. ಯಾಕೆ ಹೋಗ್ತೀರಿ? ಸುಮ್ನೆ ಮನೇಲಿ ಇರ್ಬಾರ್ದಾ? ಈ ಎಲೆಕ್ಷನ್ ಎಲ್ಲ ಅಗತ್ಯ ಇದೆಯಾ? ರೋಸಿ, ಎಲೆಕ್ಷನ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಆರಿಸ್ ಬರೋ ಪಾರ್ಟಿ ಯಾವ್ದು ಅಂತ ಗೊತ್ತೇ ಇದೆ. ಅದಕ್ಕೆ ಈ ನಾಟಕ ಎಲ್ಲ ಯಾಕೆ ಬೇಕು? ಸುಮ್ನೆ ದುಡ್ಡು ದಂಡ, ಟೈಮು ಹಾಳು. ಇಲ್ಲ ಕಣೆ, ಈ ಸಲ ಭಾರಿ ಬದಲಾವಣೆ ಕಾಣ್ತಾ ಇದೆ. ಎಂದಾದ್ರೂ ಎಲೆಕ್ಷನ್ಗೆ ಜನ ಈ ತರ ಸೇರಿರೋದು ನೋಡಿದ್ಯಾ ನೀನು? ಪ್ರಕಾಶ್,
ಜನ ಸೇರೋದು ಭಾಷಣ ಕೇಳೋಕಲ್ಲ, ಶ್ರೀಕಂಠ್ಜಿನ ನೋಡೋಕೆ. ಮತ್ತೆ ಶ್ರೀಕಾಂತ್ ಜಿ ಸಿನಿಮಾ ನಟ, ಗ್ಲಾಮರ್ ಇದೆ. ವಿರೋಧ ಪಕ್ಷದವ್ರಿಗೆ ಒಂದು ಆಯುಧ ಬೇಕಿತ್ತು, ಶ್ರೀಕಾಂತ್ ಜಿ ಸಿಕ್ಕ. ಶ್ರೀಕಾಂತ್ ಜಿ ಎಲೆಕ್ಷನ್ ಸೇರಿದಾಗಿಂದ ಎಲೆಕ್ಷನ್ ಸೀನೇ ಚೇಂಜ್ ಆಗಿದೆ. ಸರಿ ಬಿಡಿ, ನಿಮ್ಮ ಓಟ್ ಯಾರಿಗಂತ ಗೊತ್ತಾಯ್ತು? ಗೊತ್ತಾಯ್ತು, ಮತ್ತೆ ನಿಂದು? ಆ ಕೊಳಕು ಜನಗಳ ಸಾಲಲ್ಲಿ ಗಂಟೆ ಕ್ಯೂವಲ್ಲಿ ನಿಂತು ಓಟ್ ಹಾಕೋದು ನನ್ನಿಂದ ಆಗಲ್ಲಪ್ಪ. ನೀವು ಹಾಕ್ ಬನ್ನಿ. ಸರಿ ರೋಜಿ, ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು, ನಮ್ಮ ಅರ್ಥ ಬಿಟ್ಟಿತ್ತು ಬಾಯಲ್ಲಿ. ಏನ್ ಪ್ರಕಾಶ್? ಕೂತ್ಕೋ. ನಿನ್ನೆ ರಾತ್ರಿ ನಂಗೊಂದು ಕನ್ಸು ಬಿದ್ದಿತ್ತು. ಕನಸ? ಹೌದು. ನನ್ನ ಕನ್ಸಲ್ಲಿ ಭಾರತ ಮಾತೆ ಬಂದಿದ್ಲು. ಏನು ಭಾರತ್ ಮಾತೆನಾ? ನಗ್ಬೇಡ ರೋಜಿ. ಅವತ್ ರಾತ್ರಿ ನಾವು ಮನೇಲಿ ಇಬ್ಬರೇ ಇದ್ವಿ. ಜೋರಾಗಿ ಮಳೆ ಬರ್ತಾ ಇತ್ತು. ಅಬ್ಬಾ, ಇದ್ದಕ್ಕಿದ್ದಾಗೆ ಡೋರ್ ಆಗಾಯ್ತು. ಸರಿ, ಇನ್ನೇನು ಹೋಗಿ ಬಾಗಿಲು ತೆಗಿಬೇಕು. ಸ್ವಲ್ಪ ಬಾಗಿಲು ತಂತಾನೆ ಓಪನ್ ಆಗಿ ಒಳಗೆ ಒಬ್ಬ ಹೆಂಗ್ಸ್ ಬಂದು. ಯಾವ ಸೀರೆ ಉಟ್ಟಿದ್ಲು? ಬಹುಶಃ ಬೀಳಿದಿತ್ತು. ಅದೇ ಖದರ್ ತಾನೆ? ನಗ್ಬೇಡ ರೋಜಿ. ಸರಿ, ಆಕೆ ನಿಮ್ಮನ್ನ ಯಾವುದೋ ಪ್ರತಿಷ್ಠಾನ ಚೇರ್ಮನ್ ಮಾಡಿದ್ಲು. ಕಾರು ಬಾರು ಅಶೋಕ ಹೋಟೆಲ್ ನಲ್ಲಿ ಡಿನ್ನರ್ ಪಾರ್ಟಿ, ಸರಿ ತಾನೆ? ಎಕ್ಸಾಕ್ಟ್ಲಿ. ಚಿನ್ನ ಚಿನ್ನ ಚಿನ್ನ, ನನ್ ಕನ್ಸನ್ನು ಕದ್ದು ನೋಡ್ತಿಲ್ಲ ನೀನು. ಐ ಲವ್ ಯು. ಛೇ, ನೀನ್ ಯಾವತ್ತೂ ನಂಗೆ ಇದನ್ನ ಹೇಳೇ ಇಲ್ಲ. ನಿಮಗ್ ಕೆಲ್ಸ ಇಲ್ಲ, ನೀವ್ ಅಂತೀರಿ. ಕೆಲ್ಸ ಇದೆ ನನ್ಗೆ. ಹಲೋ, ಯಾರು? ರುದ್ರಪ್ಪನ? ಆ ಹೆಸರವ್ರು ಯಾರು ಇಲ್ಲ ರೀ, ರಾಂಗ್ ನಂಬರ್. ಪ್ರಕಾಶ್, ಕಾಲ್ ರಿಸೀವ್ ಮಾಡಿದಾಗೆಲ್ಲ ರುದ್ರಪ್ಪ ಇದಾರ ಅಂತ ಕೇಳ್ತಾರಲ್ಲ, ಯಾರು ರುದ್ರಪ್ಪ? ವಿರೋಧ ಪಕ್ಷದ ನಾಯಕ ಕಣೆ. ಅದೇ ನಮ್ಗೆ ಈ ಮನೆ ಬಾಡಿಗೆ ಕೊಡ್ತಿಲ್ವಾ, ಅವರೇ. ಮೊದಲು ಈ ಮನೇಲಿ ಅವ್ರ ಸ್ನೇಹಿತರಿದ್ರಂತೆ, ಅದಕ್ಕೆ ರುದ್ರಪ್ಪ ಇದಾರ ಅಂತ ಕಾಲ್ ಬರೋದು. ಫೋನ್ ಬಿಲ್ ಬಂತ? ಬಂದಿಲ್ಲ. 1000 ರೂಪಾಯಿ ಫೋನ್ ಬಿಲ್ ಒಟ್ಟಿಗೆ ಬಂದ್ರೆ ಕಟ್ಟೋದು ಯಾರು? ಫೋನ್ ಬೇಡ ಅಂತ ಹೇಳಿ ವರ್ಷ ಆಯ್ತು, ಆದ್ರೂ ಕಿತ್ಕೊಂಡೋಗಿಲ್ಲ ಅಂದ್ರೆ ಏನಂತ? ಮೊದಲೇ ಮೈ ತುಂಬಾ ಸಾಲ, ಅದ್ರಲ್ಲಿ ಇದು ಬೇರೆ. ಅಲ್ಲ ರೋಜಿ, ನಮ್ ಫೋನ್ ಬಿಲ್ಲು ಬೇರೆ ಯಾರಾದ್ರೂ ಕಟ್ಟಿರ್ಬೋದಾ? ಹಾಗೆ ನಂಬ್ಕೊಂಡಿರಿ. ಒಂದಿನ ಇದ್ದಕ್ಕಿದ್ದಾಗ ಬಿಲ್ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ಅದ್ ಸರಿ ಪ್ರಕಾಶ್, ನೀವ್ ಯಾಕೆ ಇನ್ನೂ ವಿಚಾರಿಸಿಲ್ಲ? ವಿಚಾರಿಸದ್ನಮ್ಮ. ಫೋನ್ ಬಿಲ್ ಬಂದಿಲ್ಲ ಅಂದ್ರೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತ ಬೈದ. ರೋಜಿ, ನಮ್ಮ ದೇಶ ಅನಾಥವಾಗಿದೆ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ನಮ್ಮ ದೇಶದಲ್ಲಿ ದುಡ್ಡು ಕೊಟ್ಟು. ಪ್ರಕಾಶ್, ಭಾಷಣ ಮಾಡ್ತೀರಾ? ಮೈಕ್ ತರ್ತೀವಿ. ರೋಜಿ, ಸುಮ್ಮನೆ ಕೇಳಿಸ್ಕೊನಿ. ನಮ್ಮ ದೇಶದಲ್ಲಿ ದುಡ್ಡು ಕೊಟ್ಟು ದೇವರನ್ನೇ ಸಾಕ್ಷಾತ್ಕಾರ ಮಾಡಬಹುದು. ಮರಳು ಭೂಮಿಲಿ ಹಸಿರು ಕ್ರಾಂತಿ ಮಾಡಬಹುದು. ಹಾಗೆ ನಮ್ಮ ಯಜಮಾನ್ರು ಕದ್ದು ಸಿಗರೇಟ್. ಏನೋ ಇವತ್ತು ಸಿಗರೇಟ್ ತುಂಬ ಸಿಗ್ತಾ? ಬಿದ್ದಿದೆ ನೋಡಿ. ಸತ್ಯ ಹೇಳ್ತೀನಿ ರೋಜಿ, ನಾನ್ ಸಿಗರೇಟ್ ಸೇದಲ್ಲಮ್ಮ. ಯಾರಾದ್ರೂ ಸ್ನೇಹಿತರು ಬಂದಿದ್ರಾ? ಶ್ರೀಕಾಂತ್ ಜಿ ಅವ್ರಿಗೆ ದೇವರೇ, ನಮಸ್ಕಾರ. ಶ್ರೀಕಾಂತ್ ಜಿ ಅವ್ರಿಗೆ, ದೇವರೇ, ಶ್ರೀಕಾಂತ್ ಜಿ ಅವ್ರಿಗೆ, ದೇವರೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಶ್ರೀಕಾಂತ್ ಜಿ ಅವ್ರಿಗೆ. ದೇವರೇ. ರೋಜಿ, ಶ್ರೀಕಾಂತ್ ಜಿ ಬಂದ್ರು ಅನ್ಸುತ್ತೆ. ಇರು, ನಾ ಭಾಷಣ ಮಾಡ್ತೀನಿ. ನೀವು ಭಾಷಣ ಕೇಳಕ್ ಹೋಗ್ತಿಲ್ಲ, ನನಗೆ ಗೊತ್ತು. ಆಯ್ತಮ್ಮ, ಶ್ರೀಕಾಂತ್ ಜಿ ನೋಡಕ್ ಹೋಗ್ತದೇನೆ ಅಂತ ಇಟ್ಕೋ. ಅವ್ರನ್ನ ತೆರೆ ಮೇಲೆ ನೋಡಿದ್ದೀನಿ, ನಿಜವಾಗಿ ಹೇಗಿರ್ತಾ ನೋಡ್ಬರ್ತೀನಿ. ನೀನ್ ಯಾಕೆ ಬರ್ಬಾರ್ದು? ನನಗೆ ಹಸುವಾಗಿದೆ, ಇನ್ನು ಅಡ್ಗೆ ಕೂಡ ಮಾಡಿಲ್ಲ. ಇಂಥ ಗಲಾಟೆಲ್ ನೀವಾದ್ರೂ ಯಾಕೆ ಹೋಗ್ತೀರಾ? ಇಲ್ಲ ರೋಜಿ, ಪ್ಲೀಸ್, ನಾನು ಹೋಗ್ಲೇಬೇಕು. ನಾನು ಬೇಗ ಬರ್ತೀನಿ, ನೀನು ಹುಷಾರು. ಬಾಯ್. ಸಾರಿ, ಜೋಪಾನ. ಬಾಯ್.
ನಾನು ಹೇಳ್ದ ಕೇಳಿದ್ರೆ ನಿನಗೆ ಖಂಡಿತ ಅಪಾಯ ಇಲ್ಲ. ನಿನ್ಗೇನ್ ಬೇಕು? ನನಗೇನು ಬೇಡ. 2 ಗಂಟೆ ನನಗೆ ಆಶ್ರಯ ಬೇಕು. ಬಚ್ಚಿಟ್ಕೊಳ್ಳೋದಕ್ಕೆ ಇಲ್ಲಿ ಸ್ಥಳ ಬೇಕು. ನಾನೇನ್ ಮಾಡ್ಲಿ? ಹೇಳದ್ದಲ್ಲ, ಏನು ಮಾಡ್ಬೇಡ ಅಂತ. ಏಯ್, ಇಡೇ ಫೋನು. ನೋಡು, ಪೊಲೀಸರಿಗೆ ಫೋನ್ ಮಾಡ್ತೀನಿ. ಬಿಡು ನನ್ನನ್ನ. ಯಾರು ನೀನು? ನಿನ್ಗೇನ್ ಬೇಕು? ಬಿಡು ಬಿಡು. ಯಾರು ನೀನು? ನಿನ್ಗೇನ್ ಬೇಕು? ಏನ್ ಮಾಡ್ತಿದ್ಯಾ? ಬಿಡು ಬಿಡು. ನನಗೆ ನಿನ್ನ ವಯ್ಯಾರದ ಮೈ ಬೇಡ. ಉಮಾ ಗೋಲ್ಡ್ ಬಳೆ ಬೇಡ. ದುಡ್ಡು ಖಂಡಿತ ಬೇಡ. ನನ್ನ ಹೆಸರು ಸಿದ್ಲಿಂಗು, ರೌಡಿ. ಕೊಲೆ ಮಾಡಿ ಇಲ್ಲಿಗೆ ಬಂದಿದ್ದೀನಿ. 2 ಗಂಟೆ ಇಲ್ಲಿ ಬಚ್ಚಿಟ್ಕೊಂಡಿರ್ತೀನಿ. ರಾತ್ರಿ 11ಕ್ಕೆ ನನ್ನ ಪಾಡು ನಾನು ಹೊಟ್ಟೋಗ್ತೀನಿ. ಅಲ್ಲಿ ತನಕ ಸುಮ್ಮನೆ ಬಿದ್ಕೋ. ನಾನ್ ಕಿರ್ಚೋದಿಲ್ಲ. ನನ್ ಕೈ ಬಿಚ್ಚು. ವಿಧಾನಸೌಧದಲ್ಲಿ ಕೆಲ್ಸಕ್ಕಿರೋಳು ನೀನು. ಗಂಡ ಮನೆಗೆ ಬಂದ್ ಕೂಡ್ಲೆ ಅವನನ್ನ ತಪ್ಕೊಂಡು ಕಳ್ಳ ಇಲ್ಲಿ ಹ್ಯಾಕ್ ಬಂದ, ಹೇಗೆ ಕೈ ಬಾಯಿ ಕಟ್ತ ಅಂತ ಸೀನ್ ಮಾಡೋ ಪೈಕಿ ಅಲ್ಲ ನೀನು. ಅಥವಾ ಗಂಡನ ಮೈ ಮೇಲೆ ಬೆರಳಾಡಿಸ್ತಾ ನನ್ನ ಬಗ್ಗೆ ಹೇಳೋ ಪೈಕಿನೂ ಅಲ್ಲ. ತುಂಬಾ ಜಾಣೆ ನೀನು. ನನ್ನ ಮಾತನ್ನ ಕೇಳೋದಾದ್ರೆ ನಿನ್ನಿಂದ ಕಲಿಬೇಕಾದೇನಿಲ್ಲ ನಾನು. ನೋಡು, ನಾನು ನಿನಗೆ ಹೇಳಿದ್ದೀನಿ, ನನ್ನಿಂದ ನಿನಗೆ ಅಪಾಯ ಇಲ್ಲ ಅಂತ. ನಾನು ಹೇಳ್ದ ಕೇಳದೆ ಇದ್ರೆ ಈ ಪಿಸ್ತೂಲ್ನಷ್ಟೇ ಅಪಾಯ. ನಾನು ಇಲ್ಲಿ ಕೇಳು, ನಾನಿಲ್ಲಿ ಬಂದಿರೋದು ನಾನು ಯಾರಿಗೂ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ಹೇಳ್ತೀನಿ ನಾನು. ನೀನಿಲ್ಲಿ ಕಿರ್ಚಿದ್ರು ಅಕ್ಕಪಕ್ಕ ಯಾರಿಗೂ ಕೇಳಿಸೋದಿಲ್ಲ. ಕೇಳಿಸ್ಕೊಂಡ್ರು ಅವ್ರು ಯಾರು ಇಲ್ಲಿಗೆ ಬರೋದಿಲ್ಲ. ಬಂದ್ರು ನಡೆದದನ್ನ ಹೇಳೋದಕ್ಕೆ ನೀನು ಜೀವಂತ ಇರೋದಿಲ್ಲ. ಅರ್ಥ ಆಯ್ತಾ? ಹೀಗೆ ಕೇಳು. ಈಗ ನಿನ್ ಗಂಡ ಬರ್ತಾನೆ. ಕಾಲೇಜ್ ಗ್ರೌಂಡ್ ನಲ್ಲಿ ಈಗ ತಾನೇ ಕೊಲೆ ಆಗಿದೆ. ಅವನು ಆ ದಿಗಲಲ್ಲೇ ಬಂದು ಕೊಲೆ ಹೇಗಾಯ್ತು, ಯಾರು ಮಾಡಿದ್ರು, ರೂಲಿಂಗ್ ಪಾರ್ಟಿ ನೀಚ್ತನ, ಜನರು ಷಡ್ತನ, ಅಯ್ಯೋ ದೇಶ ಎಲ್ಲಿಗೆ ಬಂತು ಅಂತೆಲ್ಲ ಕೂಗಾಡ್ತಾನೆ. ನಿನಗೆ ಏನ್ ಕೇಳೋಕ್ಕೂ ಬಿಡೋದೇ ಇಲ್ಲ. ಅವನು ಕೊಲೆ ಅಂದ ಕೂಡಲೇ ಗಂಡ ಅಗ್ಲ ಮಾಡಿರ್ತೀಯಲ್ಲ, ಹೀಗೆ ಇಟ್ಕೊಂಡಿರು. ಕೊಲೆ ಸುದ್ದಿ ಕೇಳಿ ಎಷ್ಟು ಗಾಬರಿ ಆತಲ್ಲ, ಎಂತ ಇನೋಸೆಂಟು ಅನ್ಕೊಂಡು ಸುಮ್ಮನಾಗ್ತಾನೆ. ಅದು ಬಿಟ್ಟು ಒಳಗಡೆ ಯಾರೋ ಇದಾರೆ ಅಂತ ಸನ್ನೆ ಮಾಡ್ದೆ ಅಂತ ಇಟ್ಕೋ, ಒಂದೇ ನಿಮಿಷದಲ್ಲಿ ನೀನು ವಿಧವೆ ಆಗ್ತೀಯ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಆದ್ರೆ ರಾತ್ರಿ 11 ಗಂಟೆ ತನಕ ಇಬ್ಬರ ಪೈಕಿ ಯಾರಾದ್ರೂ ಹೊರಗಡೆ ಹೋದ್ರೆ ಇಲ್ಲ ಬೆಡ್ರೂಮಿಗೆ ಬಂದ್ರೆ ಅಪಾಯ ತಪ್ಪಿದ್ದಲ್ಲ. ಕೂತ್ಕೋ. ನಿಮ್ದು ಅಮ್ಮಯ್ಯ ಅಂತೀನಿ. ನಮ್ ಪಾಡಿಗೆ ನಮ್ಮನ್ ಬಿಟ್ಟು ಹೊರಟೋಗಿ ಇಲ್ಲಿಂದ. ಬೇಕಿದ್ರೆ ಆ ಕಿಟಕಿಯಿಂದ ಹಾರು ಹೋಗಿ. ಓ, ಉಪಾಯ ಏನೋ ಒಳ್ಳೇದೆ. ಆದ್ರೆ ಜನರ ಓಡಾಟ ಕಡಿಮೆ ಆಗೋದಂತ ನಾನು ಹೊರಗಡೆ ಹೋಗುವಾಗಿಲ್ಲ. ಇನ್ನೊಂದು ಮಾತು, ಥೂ ಅಳಿಬೇಡ. ನೀನೇ ಕೊಲೆ ಮಾಡ್ದಾಗ ಆಡ್ತೀಯಲ್ಲ. ವಿಧಾನಸೌಧ, ಚಿನ್ನದ ಬಳೆ, ಗಂಡ ಬಿಟ್ರೆ ನಿಮ್ಗೇನು ಗೊತ್ತಿಲ್ಲ. ನಿಮ್ಮಂತವ್ರು ಇರೋದ್ರಿಂದಲೇ ಈ ದೇಶ ಕೊಳಿತಾ ಇರೋದು. ನಿನ್ನ ಮುಖದಲ್ಲಿ ಸರಿಯಾದ ಸಿಟ್ಟು ಕೂಡ ಕಾಣಿಸೋದಿಲ್ಲ. ಎಲ್ಲಿ ಕೇಳು, ನಾನಿಲ್ಲಿ ಬಂದಿರೋದು ಕೊಲೆ ಮಾಡಿ. ಗೊತ್ತು. ಏನ್ ಗೊತ್ತು? ನಾನು ಮಾಡಿರೋದು ರಾಜಕೀಯ ಕೊಲೆ. ನಟ ಭಾಸ್ಕರ ಶ್ರೀಕಾಂತ್ ಹೆಸರು ಕೇಳಿದೀಯ ಮರಿ? ಏನು, ಅವನನ್ನ ಕೊಲೆ ಮಾಡಿದ್ಯಾ? ಹೌದು. ಅದಕ್ಕೆ ನೀ ನಮ್ಮನೆಗೆ ಯಾಕೆ ಬಂದೆ? ಹೇಳ್ತೀನಿ. ಕೊಲೆ ಮಾಡಿದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ನನ್ನ ಕಾಲಿಗೆ ಚೆನ್ನಾಗಿ ಗೊತ್ತಿತ್ತು. ಗಂಡ ಹೆಂಡತಿ, ಮಧ್ಯಮ ವರ್ಗದ ಸುಂದರ ಸಂಸಾರ. ನಿಮಗೆ ದೊಡ್ಡ ಧೈರ್ಯ ಇಲ್ಲ, ದೊಡ್ಡ ನಿರಾಶೆ ಇಲ್ಲ, ಒಬ್ಬರು ತಂಟೆ ತಕರಾರಿಲ್ಲ. ನಿಮ್ಮ ಬಗ್ಗೆ ಯಾರು ಆಡ್ಕೊಳ್ಳೋದಿಲ್ಲ. ದೇಶಕ್ಕೆ ಏನಾದ್ರು ಸಂಭವಿಸಿದ್ರೆ ನಿಮಗೇನು ಆತಂಕ ಆಗೋದಿಲ್ಲ. ನೀವುಗಳು ದಿನ ಪೇಪರ್ ಓದೋದೆ DA ಜಾಸ್ತಿ ಆಯ್ತಾ, ಸೆಂಟ್ರಲ್ನವರು DA ಕೊಟ್ರ ಅಂತ ನೋಡೋದಕ್ಕೆ. ಇಲ್ಲಿ ಕೇಳು, ನಾನಿಲ್ಲಿ ಬಂದಿರೋದು ನೀನು ಯಾರಿಗೂ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ಇನ್ನೊಂದು ವಿಷಯ, ನಾನಿಲ್ಲಿಗೆ ಬಂದಿರೋದು ಕೊಲೆ ಮಾಡಿ. ನಾನಿಲ್ಲಿ ಅಡ್ಕೊಂಡಿದ್ರೆ ಪೊಲೀಸ್ನವ್ರಿಗಿರ್ಲಿ ಅಕ್ಕಪಕ್ಕದವ್ರಿಗೂ ಅನುಮಾನ ಬರೋದಿಲ್ಲ. ಹೇಳಿ ನೋಡೋಣ, ಶ್ರೀಕಾಂತ್ನ ಕೊಲೆ ಮಾಡೋದಕ್ಕೆ ನನ್ನನ್ನು ಯಾರು ಕಳಿಸಿರ್ಬೋದು? ಯಾರು ಕಳಿಸಿದ್ರೆ ನನಗೇನಾಗ್ಬೇಕಾಗಿದೆ? ಏನೂ ಆಗ್ಬೇಕಂತಿಲ್ಲ. ರೂಲಿಂಗ್ ಪಾರ್ಟಿ ಯಾರು, ಆಪೋಸಿಟ್ ಪಾರ್ಟಿ ಯಾರು, ಎಲೆಕ್ಷನ್ ಇಬ್ರು ಕೂಡ ಭರವಸೆಗಳೇನು, ಏನೂ ಆಗ್ಬೇಕಂತಿಲ್ಲ ಸರೋಜಾ. ನಮ್ಮ ಯಜಮಾನ್ರು ಬರೋವರೆಗೂ ನಾನು ಹೊರಗಡೆ ಕುಂತ್ಗಳೇ ಸಾಕು. ನೋಡು, ನನ್ನ ಮಾತನ್ನ ಕೇಳು. ನಿನ್ನ ಕಾಮನ್ ಸೆನ್ಸ್ ಆದ್ರೂ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀನ್ ಅನ್ಕೊಂಡಾಗೆ ಶ್ರೀಕಾಂತ್ನ ಕೊಲೆ ಮಾಡೋದಕ್ಕೆ ನನ್ನ ಕಳಿಸಿದವರು ರೂಲಿಂಗ್ ಪಾರ್ಟಿ ಜನ ಅಲ್ಲ,
ಶ್ರೀಕಾಂಚಿ ಪಾಟಿಯವರೇ, ಯಾಕೆ ಅಂತ ಕೇಳು. ಯಾಕೆ? ಶ್ರೀಕಾಂಚಿನ ಯಾರೇ ಕೊಂದ್ರು ರೂಲಿಂಗ್ ಪಾರ್ಟಿಯವರೇ ಕೊಂದ್ರು ಅಂತ ಜನಗಳು ನಂಬ್ತಾರೆ. ಅವರ ಸಹಾನುಭೂತಿ ಆಪೋಸಿಟ್ ಪಾರ್ಟಿ ಮೇಲೆ ಉಂಟಾಗುತ್ತೆ. ರೂಲಿಂಗ್ ಪಾರ್ಟಿ ಬೀಳುತ್ತೆ, ಆಪೋಸಿಟ್ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಇದೆಲ್ಲ ರಾಜಕೀಯದವರ ತಂತ್ರ. ನನಗೆ ನಿಮ್ ರಾಜಕೀಯ ಬೇಕಿಲ್ಲ ರೀ. ನೋಡು, ಮೆಲ್ಲಗೆ ಮಾತಾಡು. ಇಲ್ಲಿ ನಡೆದಿರೋದನ್ನ ನಿನ್ ಗಂಡನಿಗೆ ಹೇಳಿದೆ ಅಂತ ಅವನು ಅದನ್ನ ನಮ್ದ ಅಂತಾನೆ ಇಟ್ಕೋ. ಇಬ್ರು ಸೇರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ. ಶ್ರೀಕಾಂಚಿನ ಕೊಲೆ ಮಾಡಿದ ಸಿದ್ಲಿಂಗು ನಮ್ಮ ಮನೆಗೆ ಬಂದಿದ್ದ, ಹಾಗಿದ್ದ ಹೀಗಿದ್ದ ಅಂತ ವರ್ಣನೆ ಮಾಡ್ತೀರಿ. ಏನಾಗುತ್ತೆ ಅಂತ ಹೇಳ. ಪೊಲೀಸ್ ಇನ್ಸ್ಪೆಕ್ಟರ್ ಶಾಂತವಾಗಿ ನಿಮ್ ಮಾತುಗಳನ್ನ ಕೇಳಿಸ್ಕೊಂತಾನೆ. ಆಮೇಲೆ ಕೂಲಾಗಿ ಹೇಳ್ತಾನೆ, ಎಸ್ ಮಿಸ್ಟರ್ ಪ್ರಕಾಶ್, ತುಂಬಾ ದಿನದಿಂದ ನಾವು ನಿಮ್ಗೆ ವಾಚ್ ಮಾಡ್ತಾ ಇದ್ವಿ. ಈಗ ನೀವಾಗೇ ಬಂದಿದ್ರಿ, ಒಳ್ಳೇದಾಯ್ತು. ಸಿದ್ಲಿಂಗುನ ಹಿಡ್ಕೊಡ್ತಿರೋ ಇಲ್ಲ ನೀವೇ ಜೈಲ್ ಸೇರ್ತಿರೋ ಅಂತ ಹೇಳ್ತಾನೆ. ನಿನಗೆ ಗೊತ್ತಿಲ್ಲ ಹುಡುಗಿ, ಪೊಲೀಸ್ನವ್ರಿಗಾಗ್ಲೇ ಆಪೋಸಿಟ್ ಪಾರ್ಟಿನ ಗೆಲ್ಲೋದು ಅಂತ ಗೊತ್ತಾಗಿದೆ. ಅವ್ರಾಗ್ಲೇ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಈಗ ನಾನು ಏನ್ ಮಾಡು ಅಂತೀರಾ? ಪಾಪ, ನೀನು ತುಂಬಾ ಇನ್ನೋಸೆಂಟ್. ನಾನ್ ಹೇಳೋದೆಲ್ಲ ನಿನ್ನೊಳ್ಳೇದಕ್ಕಾಗಿ. ಈಗ ಕತೆ ಕೇಳು. ಸಿನಿಮಾ ನಡೀತಿದೆ ಅಂತ ಇಟ್ಕೋ. ನಿನ್ ಹಾಗೆ ಮಧ್ಯಮ ವರ್ಗದೊಬ್ಬ ಹೆಂಗಸು ಮನೇಲಿ ಒಬ್ಳೆ. ರಾತ್ರಿ 8 ಗಂಟೆ ಸಮಯ. ಅಷ್ಟರಲ್ಲಿ ಬಾಗ್ಲು ನಾಕಾಗುತ್ತೆ. ಹೋಗಿ ಬಾಗಿಲು ತೆಗಿತಾಳೆ. ಬಂದವನು ಕೊಲೆಗಾರ, ಕಳ್ಳ, ನನ್ನಂತವನು ಅನ್ಕೋ. ನುಗ್ತಾನೆ, ಬಾಗ್ಲಾಕೋತಾನೆ. ಎಲ್ಲ ಇವತ್ತಾಗೆ ಪ್ರೇಕ್ಷಕರು ಅನ್ಕೋತಾರೆ, ಓಹೋ ಏನೋ ಆಗುತ್ತೆ ಈಗ ಅಂತ. ಆದ್ರೆ ಏನೂ ಆಗಲ್ಲ. ಅಷ್ಟರಲ್ಲಿ ಬಾಗಿಲು ನಾಕಾಗುತ್ತೆ. ಕೊಲೆಗಾರ ಗಡಿಯಾರ ನೋಡ್ಕೊಳ್ತಾ ನನ್ಗೆ ಬರ್ತೀನಿ ಬಾಯ್ ಬಾಯ್ ಅಂತ ಬಾಗಿಲು ತೆಗೆದು ತನ್ನ ಪಾಡುತ್ತಾ ಹೊರಟೋಗ್ತಾನೆ. ಈಗ ಒಳಗಡೆ ಬಂದವನು ಗಂಡ. ಆಹಾ, ಮುಂದಿನ ಕತೆ ನೀನ್ ಹೇಳು. ಗಂಡ ಹೆಂಡತಿ ವಿಷಯದಲ್ಲಿ ನನಗೆ ಅನುಭವ ಸಾಲದು. ನೋಡಿ, ನೀವೇನು ಬ್ಲಾಕ್ ಮೇಲ್ ಮಾಡೋ ಅಗತ್ಯ ಇಲ್ಲ ರೀ. ನನ್ ಗಂಡನಿಗೆ ನನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ ರೀ. ಮಿಸ್ಟರ್, ನಿಮ್ ಮನ್ಸಲ್ಲಿ ಏನಿದೆ ಅಂತ ನನ್ಗೀಗ ಅರ್ಥ ಆಗ್ತಿದೆ. ನಮ್ ಗಂಡ ಹೆಂಡತಿ ಸಂಸಾರದಲ್ಲಿ ಹುಳಿ ಇಡೋದಕ್ಕೆ ಅಂತ ಬಂದ ನೀನು ಇಲ್ಲಿ. ನೋಡು, ನನಗೆ ನಿನ್ ಗಂಡನ ಕೊಲೆ ಮಾಡೋದಾಗ್ಲಿ ಅಥವಾ ನಿನ್ ಸಂಸಾರನ ಕೆಡ್ಸೋದಾಗ್ಲಿ ಎರಡೂ ಇಷ್ಟ ಇಲ್ಲ. ಆದ್ರೆ ಅದೆರಡೂ ಹಾಕ್ದಾಗ ನೋಡ್ಕೊಳ್ಳೋದು ನಿನ್ನ ಕೈಯಲ್ಲಿದೆ. ಹಾಗೆ ಹೀಗೆ ಇನ್ನೇನೋ ನಿನ್ ಗಂಡ ಬರೋವತ್ತು ಅವನನ್ನ ಬೆಡ್ರೂಮ್ ಕಡೆ ಬರದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಕೊನೆ ಮಾತು, ನಾನಿಲ್ಲಿ ಬಂದಿರೋದು ಯಾವತ್ತೂ ಕೂಡ ನಿನ್ ಗಂಡನಿಗೆ ತಿಳಿಬಾರ್ದು. ತಿಳಿದ್ರೆ ಗೊತ್ತಲ್ಲ. ಏನ್ ಮಾಡ್ಲಿ? ಪ್ರಕಾಶ್, ಏನಾಯ್ತು? ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಪ್ರಕಾಶ್, ಕೊಲೆ ಕೊಲೆನಾ? ಕೊಲೆ ಶ್ರೀಕಾಂಚಿ ಕೊಲೆ. ಶ್ರೀಕಾಂಚಿನ ಕೊಲೆ ಮಾಡಿದವ್ರು ಯಾರು ಗೊತ್ತಾ? ಅಯ್ಯೋ, ನನಗೆ ಭಯ ಆಗುತ್ತಪ್ಪ. ನೀವೇನು ಹೇಳೋದೇ ಬೇಡ. ಅಲ್ಲ ಕಣೆ, ಪ್ರತ್ಯಕ್ಷ ನೋಡಿದ ನಾನೇ ಹೀಗಿದ್ದೀನಿ. ನೀನಾಗ್ಲೇ ಬೆದರಿ ಬೆವರ್ತಾ ಇದ್ಯಾ? ಅದೆಲ್ಲ ಆಮೇಲೆ ಅಡಿಗೆ ಮನೆಗೆ ಬನ್ನಿ, ಕಾಫಿ ಮಾಡ್ಕೊಂಡು. ಇಷ್ಟೊತ್ತಲ್ಲಿ ಕಾಫಿ ಯಾರು ಕುಡಿತಾರೆ? ಹಾಗಿದ್ರೆ ಸುಮ್ನೆ ಕೂತ್ಕೊಳ್ಳಿ ಪ್ರಕಾಶ್. ಲೇ, ಇಂಥ ಕೊಲೆ ಸತ್ಯ ನೋಡ್ ಬಂದಿದ್ದೀನಿ. ನೀನ್ ಹೇಳಿ ಥ್ರಿಲ್ ಮಾಡೋಣ ಅಂದ್ರೆ ಅದೆಲ್ಲ ಆಮೇಲೆ ಮೊದಲು ನಿಮ್ ಪದ್ಯ ಓದಿ. ಏನಾಗಿದೆ ನಿನ್ಗೆ? ನನ್ಗ ಇಲ್ವಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಸರಿ ಬಾ, ಊಟ ಮಾಡ. ಪ್ರಕಾಶ್, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಬನ್ನಿ ಇಲ್ಲಿ. ಏನ್ ಈಗ ಹೇಳಿ, ನಿಮ್ ಪದ್ಯ ಯಾಕೆ ಓದ್ತಾ ಇಲ್ಲ? ಆ ಕಣ್ಣಿಂದ ಪಿಂಚುಚಿ ಅಂತ ಎಷ್ಟ್ ಚೆನ್ನಾಗಿತ್ತು. ನಿಮ್ ಕಾವ್ಯ ಅಂದ್ರೆ ನನ್ಗೆ ಎಷ್ಟು ಇಷ್ಟ ಗೊತ್ತಾ? ಅರ್ಥ ಆಗೋದಿಲ್ಲ, ಆದ್ರೂ ಮೈ ಜುಮ್ ಅನ್ಸುತ್ತೆ. ಪ್ಲೀಸ್ ತುಂಬಾ ಇನ್ನೋಸೆಂಟ್. ಸರಿ ಇರು, ಬಟ್ಟೆ ಬದಲಾಯಿಸ್ಬಿಡ್ತೀನಿ. ಪ್ರಕಾಶ್, ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ಪ್ಲೀಸ್ ಬನ್ನಿ. ಈಗ ಅದೆಲ್ಲ ಬಿಡಿ. ಅದೇನೋ ಕೊರಿಯ ಸದ್ಯಗಳೊಂದಿಲ್ಲ, ಅದನ್ನ ಹೇಳಿ. ಶ್ರೀಕಾಂಚಿ ಕೊಲೆ ಸತ್ಯ ಹೇಳಿದ್ ನಾನು. ಶ್ರೀಕಾಂಚಿ ಸೇರಿದಾಗ ಜನ ಸಾಗರ ತರ ಸೇರಿದ್ರು. ಶ್ರೀಕಾಂಚಿ ಇನ್ನೇನ್ ಡಯಾಸ್ ಹತ್ಬೇಕು, ಅಷ್ಟಲ್ಲಿ ಕರೆಂಟ್ ಹೋಯ್ತು. ಮುಂದಿಂದೆಲ್ಲ ನನಗೆ ಗೊತ್ತು. ಯಾರೋ ಶ್ರೀಕಾಂಚಿ ಮೇಲೆ ಗುಂಡು ಹಾರಿಸಿದ್ರು, ಶ್ರೀಕಾಂಚಿ ಅಲ್ಲೇ ಸತ್ಬಿದ್ದ. ಹೌದು. ಜನ ಗಲಾಟೆ ಮಾಡಿದ್ರು. ಇದೆಲ್ಲ ನಿಂಗೆ ಹೇಗೆ ಗೊತ್ತಾಯ್ತು? ಅಷ್ಟು ಗೊತ್ತಾಗೋದಿಲ್ವಾ? ಜನ ಮಾತಾಡ್ಕೊಂಡು ಹೋಗ್ತಾ ಇದ್ರು, ಕೇಳ್ದೆ. ನಿನ್ನ ಈ ಕಾಮನ್ ಸೆನ್ಸ್ಗೆ ಕಡೆ ಪಕ್ಷ ಒಂದು ಕಿಸ್ ಆದ್ರೂ ಕೊಡ್ಬೇಕು. ಪ್ರಕಾಶ್, ನಿಮ್ಗೊಂಚೂರು ನಾಚಿಕೆ ಇಲ್ಲ. ಬನ್ನಿ, ನಿಮ್ಮ ಹತ್ರ ನಾನು ಏನೋ ಮಾತಾಡ್ಬೇಕು. ಬನ್ನಿ ಪ್ರಕಾಶ್. ಏನಮ್ಮ ಅದು? ಈಗ ನೀವು ಹೇಳೋದು ಶ್ರೀಕಾಂಚಿನ ಯಾರೇ ಕೊಂದ್ರು, ರೂಲಿಂಗ್ ಪಾರ್ಟಿಯವರೇ ಕೊಂದ್ರು ಅಂತ ಜನ ನಂಬ್ತಾರೆ. ಆಗ ಜನರ ಸಹಾನುಭೂತಿ ಅಪೋಸಿಟ್ ಪಾರ್ಟಿಯವ್ರಿಗೆ ಸಿಕ್ಕಿ ಅವ್ರು ಗೆದ್ದು ಬರ್ತಾರೆ. ನೀನು ಹೇಳಿದ್ ನನ್ಗೇನು ಅರ್ಥನೇ ಆಗ್ಲಿಲ್ಲ. ಅರ್ಥ ಆಗೋಕೆ ಏನಿದೆ ಇದ್ರಲ್ಲಿ? ಶ್ರೀಕಾಂಚಿನ ಅಪೋಸಿಟ್ ಪಾರ್ಟಿಯವರೇ ಕೊಂದ್ರು ಅಂತ. ಆದ್ರೂ ರೋಸಿ, ನಾನು ಬುದ್ಧಿವಂತನೇ. ಹಾಗೆ ಬುದ್ಧಿವಂತಿಕೆ ಅಂದ್ರೆ ಏನು ಅಂದ್ರೆ ಹಣ್ಣು ಯಾವುದು ಹೆಣ್ಣು ಯಾವುದು ಅಂತ ತಿಳಿಯೋದು. ಈಗ ಇದೇನು ಅಂತ ನನ್ನ ಕೇಳಿದ್ರೆ, ಇದು ನನ್ನ ಮುದ್ದಿನ ಸೇಬು ಹಣ್ಣು.
ಇದೇನೆ ಮೈಯೆಲ್ಲ ಸುಡ್ತಾ ಇದೆ. ಗೊತ್ತಿಲ್ಲ ಪ್ರಕಾಶ್, ನೀವು ಓದಾಗಿಂದ ಹೀಗೆ ಇದೆ. ಅದೇ ಅನ್ಕೊಂಡೆ, ಬಂದಾಗಿಂದ ಒಂಥರ ಇದೆ. ಇರು ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಪ್ರಕಾಶ್, ಡಾಕ್ಟರ್ ಬೇಡ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನನ್ನ ಜೊತೆಲಿ ಇರಿ ಸಾಕು. ಕೃಷ್ಣಪ್ಪನವರ? ಹೌದು, ತಾವ್ಯಾರು? ನಮಸ್ಕಾರ ಸ್ವಾಮಿ, ನಾನ್ರಿ ರುದ್ರಪ್ಪ. ಓ ನಮಸ್ಕಾರ ಸಾ. ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಾ ಸಾ? ಇಲ್ಲೇ
ನಮ್ಮ ಸ್ನೇಹಿತರ ಮನೆಯಿಂದ. ಹೇಗಿದೆ ಸ್ವಾಮಿ ಎಲೆಕ್ಷನ್ ಸೀನು? ಬೊಂಬಾಟ ಆಗಿದೆ ಸಾ. ಹ್ಮ್. ಈ 250 ಪೈಕಿ 200 ಸೀಟು ನಮ್ಮ ಪಾರ್ಟಿಗೆ ಖಂಡಿತ ಸಾ. ಆದ್ರೂ ಈ ಸಿರಿಕಾಂಜಿ ಇರ್ಬೇಕಿತ್ತು ಸಾ. ಜನ ರೂಲಿಂಗ್ ಪಾರ್ಟಿಗೆ ಉಗಿತಾ ಇದ್ದಾರೆ. ಸಿರಿಕಾಂಜಿನ ಕೊಂದ ಪಾರ್ಟಿಗೆ ಓಟ್ ಹಾಕ್ಬಿಡಿ ಅಂತ ಹೆಂಗಸರು ಹೊರಗೆ ಪ್ರಚಾರ ಮಾಡ್ತಿದ್ದಾರೆ ಸಾ. ಸಿರಿಕಾಂಜಿ ಸತ್ತಾಯ್ತು, ಆಯ್ತು. ಆ ಪಾರ್ಟಿ ನನ್ ಮಕ್ಕಳು ಶೆಟ್ಟಿ ತಿಂದ್ರು ಸಾ. ನಾವ್ ಗೆಲ್ಲೋದು 100% ಗ್ಯಾರಂಟಿ ಸಾ. ಅದ್ ಸರಿ ಸ್ವಾಮಿ, ಇವತ್ತಿನ ಪೇಪರ್ನಲ್ಲಿ ನೀವೇನೋ ಹೇಳಿಕೆ ಕೊಟ್ಟಿದ್ದೀರಲ್ಲ, ಸರಿನಾ ಅಂತ? ಸರಿಯಾಗಿ ಕೊಟ್ಟಿದ್ದೀನಲ್ಲ ಸರ್. ಅಲ್ರಿ, ಇದು ಆಳೋ ಪಕ್ಷದವರ ಕುತಂತ್ರ ಅಂತ ನಾನು ಈ ಹಿಂದೆ ಹೇಳಿಕೆ ಕೊಟ್ಟಿದ್ದೆ. ಈಗ ನೀವು ಈ ರೀತಿ ಹೇಳಿಕೆ ಕೊಟ್ರೆ ಜನ ನಮ್ಮಲ್ಲೇ ಕಚ್ಚಾಟ ಇದೆ ಅಂತ ಅಂದ್ಕೊಳ್ಳೋದಿಲ್ವಾ ಕೃಷ್ಣಪ್ಪ? ಅಲ್ಲದೆ ಶ್ರೀಕಾಂತಿಯವರು ನಮ್ಮ ಪಾರ್ಟಿಯವರು, ಅವ್ರನ್ನ ನಾವೇ ಕೊಲೆ ಮಾಡಿಸ್ತೀವಾ ಕೃಷ್ಣಪ್ಪ? ಹಂಗಲ್ಲ ಸರ್ ನಾನು ಹೇಳಿದ್ದು. ಇನ್ನೆಂಗೆ? ನಿನ್ನೆ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಟ್ಟವನೆ, ನೀವು ನೋಡ್ಲಿಲ್ವಾ? ಶ್ರೀಕಾಂತಿ ಕೊಲೆಯಿಂದ ವಿರೋಧ ಪಕ್ಷದ ಹೊಳಗಿನ ಹೊಳ ಜಗಳ ಬೀದಿಗೆ ಬಂದಿದೆ ಅಂತ. ಅದಕ್ಕೆ ಅಲ್ವಾ ಸರ್ ನಾವು ಹೇಳಿದ್ದು, ಕೊಲೆ ಅವರೇ ಮಾಡಿರ್ಲಿ ನಾವೇ ಮಾಡಿರ್ಲಿ, ಕೊಲೆಗಾರ ಸಿಕ್ಕರೆ ತಾನೇ ಗೊತ್ತಾಯ್ತದೆ ಅಂತ. ಸರಿಯಲ್ವಾ ಸರ್ ನಾನು ಹೇಳಿದ್ದು? ಅದ್ ಸರಿ ಸ್ವಾಮಿ, ಆದ್ರೆ ಈ ಕೊಲೆನ ನಮ್ಮ ಪಾರ್ಟಿಯವರು ಯಾರು ಮಾಡಿಲ್ವಲ್ಲ? ಅದಿಂಗ್ ಹೇಳುದು ಸರ್. ಪೊಲೀಸ್ನವರು ಹೇಳ್ತವ್ರೆ ಶ್ರೀಕಾಂತಿನ ಕೊಂದಿದ್ದು ಸಿದ್ಲಿಂಗುನೆ ಅಂತ. ನಾವು ಎಷ್ಟು ಬ್ಯಾಡ ಬ್ಯಾಡ ಅಂತ ಪಡ್ಕೊಂಡಿದ್ರು, ನೀವು ತಾನೇ ನನ್ನ ಮಗನ ಪಾಟಿಗೆ ಸೇರ್ಸ್ಕೊಂಡಿದ್ದು. ಈಗ ನನ್ನ ಮಗ ಚೆಂದ ಬಚ್ಚಿಟ್ಕೊಂಡು ಹೊರಗೆ ಬಂದಿಲ್ಲ, ಏನ್ ಮಾಡೋದೇಳಿ? ರೇ ಕೃಷ್ಣಪ್ಪ, ಸಿದ್ಲಿಂಗುನ ಪಾರ್ಟಿಗೆ ನಾನೇ ಸೇರಿಸ್ಕೊಂಡೆ ಅನ್ನೋ ಮಾತೇನೋ ಸರಿ. ಇದರ ಅರ್ಥ ಈ ಕೊಲೆ ಸಂಚಿನಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ನಿಮ್ಮ ಅಭಿಪ್ರಾಯನ? ಇಷ್ಟಾಗಿಯೂ ಸಿದ್ಲಿಂಗುನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಏನ್ರಿ ಸಾಕ್ಷಿ ಇದೆ? ನಿಮ್ಗೂ ಅವನಿಗೂ ಸಂಬಂಧ ಐತೆ ಅಂತ ನಾನು ನೋಡುದ ಸರ್. ಮತ್ತೆ ಸಿದ್ದಿಂಗು ಸಿಕ್ಕರೆ ಏನಿದ್ರು ಗೊತ್ತಾಯ್ತದಲ್ವಾ? ಇಷ್ಟ್ರಾಗ ಬೇರೆ ಪಾರ್ಟಿ ಮೀಟಿಂಗ್ ಬಂದು ಇಲ್ಲ ಹೇಳ್ತೀನಿ ಅಂತ ಬೇರೆ ದಾನಪ್ಪನಿಗೆ ಕಾಗಲ ಬರ್ದವನಂತೆ ಸರ್. ಹೌದಾ? ಒಳ್ಳೇದು, ಬರ್ಲಿ ಬಿಡಿ. ಆಗ್ಲೇ ಆದ್ರೂ ಸತ್ಯ ಏನು ಅಂತ ಜನಕ್ಕೆ ಗೊತ್ತಾಗುತ್ತೆ. ಆದ್ರೆ ಕೃಷ್ಣಪ್ಪ, ಅವನು ಬರೋವರೆಗಾದ್ರು ನಾವು ಕಚ್ಚಾಡೋದು ಚೆನ್ನಾಗಿರೋದಿಲ್ಲ ಅಲ್ವಾ ಕೃಷ್ಣಪ್ಪ? ಹಂಗೆ ಮಾಡಂಗ್ ಬಿಡಿ. ನಮಸ್ಕಾರ ಕೃಷ್ಣಪ್ಪ. ಹಲೋ ಕೃಷ್ಣಪ್ಪ. ಕೃಷ್ಣಪ್ಪ
ಇಲ್ಲಿಗೆ ಯಾಕೆ ಬಂದೆ? ಸರ್ ಆ ದಿನ ಸಿದ್ಲಿಂಗು ಇಲ್ಲೇ ಬಂದು ಹೊಸ್ಕೊಂಡಿದ್ದ ಸರ್. ಏನು? ಹೌದು ಸರ್, ಅವ್ನು ಹಿಂದಿಂದನೇ ಓಡ್ ಬಂದೆ. ಮತ್ತೆ ನನ್ಗೆ ಯಾಕೆ ಹೇಳಲಿಲ್ಲ? ಸರ್ ಮನೆ ರಾತ್ರಿ ನೋಡಿದ್ದು, ಲೊಕೇಶನ್ ಬಗ್ಗೆ ಅನುಮಾನ ಇತ್ತು. ಏನಾದ್ರು ಸುಳಿ ಸಿಕ್ಕರೆ ವಿಷಯ ತಿಳ್ಕೊಂಡು ಖಾತ್ರಿ ಮಾಡ್ಕೊಂಡು ಹೇಳಂತಿದೆ ಸರ್. ಸುಳಿವೇನಾದ್ರೂ ಸಿಕ್ತಾ? ಪಿಸ್ತೂಲ್ ಇಲ್ಲೇ ಇದೆಯೇನೆ ಸರ್. ಎಲ್ಲಿದೆ? ಹಾಸಿಗೆ ಕೆಳಗಡೆ. ತಗೊಂಡ್ ಬಾ. ಸರ್ ಸರಿ, ಅಲ್ಲೇ ಇಟ್ಟು ಬಾ. ಮತ್ತೆ ಇನ್ನೇನಾದ್ರೂ ಸಿಕ್ತೇನೋ? ಇನ್ನೇನು ಸಿಗ್ಲಿಲ್ಲ ಸರ್. ಸಿದ್ಲಿಂಗು ಇಲ್ಲಿಗೆ ಬಂದಾಗ ಮನೆಯಲ್ಲಿ ಯಾರಿದ್ರು? ಒಬ್ಳು ಹೆಂಗ್ಸಿದ್ಲು ಸರ್. ಅವನು ಓಡ್ ಬಂದ, ಕಾಲಿಂಗ್ ಬೆಲ್ ಒತ್ತದ, ಬಾಗ್ಲು ತೆಗೀತು, ಬಾಗ್ಲು ಮುಚ್ಕೋತು. ಎಷ್ಟೊತ್ತಾರು ನಮ್ಗೇನು ಕೇಳಿಸ್ಲಿಲ್ಲ ಸರ್. ಬಹುಶಃ ಅವರಿಬ್ರು ಒಬ್ರಿಗೊಬ್ರು ಮೊದಲೇ ಗೊತ್ತಿರ್ಬೇಕು, ಇಲ್ಲ ಅವನು ಅವಳು ಬಾಯಿ ಕಟ್ಟಿರ್ಬೇಕು. ಏನಾರು ಗಲಾಟೆ ನಡೀಬೋದು ಅಂತ ಕಾಯ್ಕೊಂಡು ನೋಡ್ತಿದ್ದೆ ಸರ್. ಅಷ್ಟರಲ್ಲಿ ಈ ಕಡೆಯಿಂದ ಒಬ್ಬ ಓಡ್ ಬಂದ. ನಾ ಅಲ್ಲೇ ಕೂತ್ ಪಾರಾದೆ ಸರ್. ಬಂದವನು ಯಾರು? ಈ ಮನೆ ಯಜಮಾನ ಸರ್. ಅವನು ನಿನಗೆ ಗೊತ್ತಾ? ಗೊತ್ತಿರ್ಲಿಲ್ಲ ಸರ್. ಎಷ್ಟೇ ವಿಷಯ ಎಲ್ಲ ತಿಳ್ಕೊಂಡೆ, ಅದಕ್ಕೆ ತಮ್ಮನ್ನೇ ಭೇಟಿ ಆಗಕ್ಕಾಗ್ಲಿಲ್ಲ. ಅವನು ಸರ್ಕಾರಿ ಕಾಲೇಜಲ್ಲಿ ಲೆಕ್ಚರರ್, ಪ್ರಕಾಶ್ ಅಂತ ಅವನ ಹೆಸರು. ಅವನ್ ಪರವಾಗಿಲ್ಲ ಸರ್. ಆದ್ರೆ ಅವನ ಹೆಂಡತಿ ವಿಧಾನಸೌಧದಲ್ಲಿ 2nd ಡಿವಿಷನ್ ಕ್ಲರ್ಕು, ಅದು ಫೈನಾನ್ಸ್ ಡಿಪಾರ್ಟ್ಮೆಂಟು. ಇಬ್ರು ಹೇಗೆ ಸರ್ ವೀಕ್ ಪಾಯಿಂಟ್ ಏನಾದ್ರು? ಇವಳಿಗೆ ಆಸೆ ಜಾಸ್ತಿ. ಗಂಟಂಗೆ ಗೊತ್ತಾಗ್ತಿದ್ದಂಗೆ ಸಾಲ ಮಾಡಿ ಚಿನ್ನದ ಬಳೆಗಳು ತಗೊಂಡಿದ್ದಾಳೆ ಸರ್. ಇವಳನ್ನ ನಾವು ಸುಲಭವಾಗಿ ಹಿಡಿಬೋದು ಸರ್. ಹೇಗೆ ಸರ್ ಸಾಲ ಕೊಟ್ಟಿದ್ದು ನಮ್ಗೆ ಕಾಂತಿಲ್ಲ ಅಲ್ಲ ಸರ್. ಯಾರು? ಆ ಪಾನ್ ಬ್ರೋಕರ್ ಕಾಂತಿಲ್ಲ? ಹಾ ಸರ್, ಹಿಂದೆ ಒಂದ್ಸತಿ ನೀವೇ ಅವನ್ನ ಪೊಲೀಸ್ ಕೇಸಲ್ಲಿ ಬಿಡಿಸಿದ್ರಿ. ಹೌದಲ್ವಾ? ಹೌದು ಸರ್. ಶಿನಿ, ಸರ್ ಇನ್ಸ್ಪೆಕ್ಟರ್ಗೆ ಒಂದು ಫೋನ್ ಮಾಡು. ಸರ್ ಫೋನ್ ನಂಬರ್ ಗೊತ್ತಾ? ಗೊತ್ತು ಸರ್. ಹಾಗೆ ಆಗದೆ ಬಾಟ್ಲಿ. ಸರ್ ಹಲೋ, ಹಲೋ, ಯಾರು? ಇನ್ಸ್ಪೆಕ್ಟರ್ ಶರಣಪ್ಪನವ್ರ? ಹೌದು, ನೀವ್ಯಾರು? ನಾನ್ರಿ ರುದ್ರಪ್ಪ, ಆಪೋಸಿಟ್ ಪಾರ್ಟಿ ಲೀಡ್ರು. ನಮಸ್ಕಾರ ಸರ್. ಹಾ. ಏನ್ ಸರ್ ಅಪರೂಪ? ಏನಿಲ್ಲ, ಸ್ವಲ್ಪ ಬಿಡುವಾಗಿದ್ದೆ. ನಿಮ್ ಜೊತೆ ಸ್ವಲ್ಪ ಮಾತನಾಡೋದಿತ್ತು. ಆದರೆ ನಮ್ಮ ಮನೆ ಕಡೆ ಏನಾದರೂ ಬರಬಹುದಾ? ಎಸ್ ಸರ್, ಈಗಲೇ ಹೊಡ್ತೀನಿ ಸರ್. ಸರಿ. ಶಿನಿ, ಸರ್ ಪಾರ್ಟಿ ಆಫೀಸ್ ಕಡೆ ಹೋಗಿದ್ಯಾ? ಹೋಗಿದೆ ಸರ್. ಮೊದಲು ಯಾರಿಗೂ ಭರವಸೆನೇ ಇರಲಿಲ್ಲ, ಆದ್ರೆ ಈಗ ಎಲ್ಲರೂ ನಮ್ಮ ಪಕ್ಷನೇ ಗೆಲ್ಲೋದು ಅಂತ ಮಾತಾಡ್ಕೊತಿದ್ದಾರೆ ಸರ್. ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೆಸರು ಸೂಚಿಸ್ತಾ ಇದ್ದಾರೆ ಸರ್. ಯಾರ್ಯಾರಂತೆ? ದಾನಪ್ಪ ಕೃಷ್ಣಪ್ಪನ ಹೆಸರು ಹೇಳ್ಕೊ ಓಡಾಡ್ತಿದ್ದಾನೆ. ಕೃಷ್ಣಪ್ಪನೇ ಸರಿ ಅಂತ ಮುಟ್ಟು ಹೇಳ್ತಾನೆ. ನಿಮ್ಮ ಹೆಸರು ಕೆಲವರು ಹೇಳ್ತಾರೆ, ಆದ್ರೆ ಏನೋ ಆದ್ರೆ ಅಂತ ರಾಗ ಹೇಳಿತಿದಿ. ಶ್ರೀಕಾಂತ್ ಜಿನ ಕೊಂದಿದ್ದು ಸಿದ್ಲಿಂಗನೇ ಅಂತ ಪುಕಾರಾಗಿದೆ. ನೀವು ಬೇರೆ ಅವನ್ನ ಪಾರ್ಟಿ ಆಫೀಸಿಗೆ ಸೇರಿಸ್ಕೊಂಡಿದ್ದೀರಾ. ನಿಮ್ಮ ಒಳಗಡೆ ಏನೋ ಕಲೆಕ್ಷನ್ ಇದೆ ಅಂತ ದಾನಪ್ಪ ಕದ್ದಾಡ್ತಿದ್ದಾನೆ ಸರ್. ಶೀನಿ, ಸರ್ ಆ ದಾನಪ್ಪ ಹೇಗೋ ಕೈ ಶುದ್ಧ ಸರ್, ಕಚ್ಚೆ ಅಲ್ಲ. ಸಾಕು, ಹತ್ತಿರ ಬಾ. ಸರ್ ಹಿಂದೆ ಹಾಂ ಒಂದು 5-6 ವರ್ಷಗಳ ಕೆಳಗೆ ಹಾಂ ಸುಶೀಲ ಕೇಸ್ ಆಯ್ತಲ್ಲ? ಹಾಂ ಸರ್. ಹಾ? ಹಾ. ಎಚ್ಚರ ಅದೇ ತರ ಆಗ್ಬೇಕು. ಸರಿ ಸರ್. ಹಾ? ಎಲ್ಲೂ ಹೊರಗೆ ಬರಬಾರದು ಸುದ್ದಿ. ಡನ್ ಸರ್. ನೀನೇನು ಹೊರಡು. ಸರಿ ಸರ್. ಕಾಂತಿರ್ಲಾಲ್ನ ಬಂದು ನನ್ನನ್ನು ನೋಡಕ್ಕೆ ಹೇಳು. ಬರ್ತೀನಿ ಸರ್. ನಡಿ. ದಾನಪ್ಪ. ಹಲೋ, ಹಲೋ, ದಾನಪ್ಪನವರು. ನಮಸ್ಕಾರ ರೀ. ನಮಸ್ಕಾರ ಸ್ವಾಮಿ. ನಾನ್ರಿ ರುದ್ರಪ್ಪ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ನಮಸ್ಕಾರ. ಹೇಗಿದೆ ಸ್ವಾಮಿ ಎಲೆಕ್ಷನ್ ರಿಸಲ್ಟು? ಅಯ್ಯೋ, ಏನ್ ಹೇಳ್ತೀರಿ, ರೌಲಿಂಗ್ಪೇಟೆ ಅವರು ಮಣ್ಮುಖ್ಯಾರಿ ಸಾಹೇಬ್ರ. ಅನಪ್ಪ, ಸರ, ಈವಾಗ ನಮ್ಮ ಶ್ರೀಕಾಂತ್ ಅವರು ಜೀವಂತವಾಗಿ ಇರಬೇಕಿತ್ತು. ಅಯ್ಯೋ ಯಾಕೇನ್ ಮಾಡ್ತೀರಿ ಸಾಹೇಬ್ರ? ಅವ್ರು ಇದ್ದಿದ್ರ ಅವ್ರ ಊರಾಗ ಮುಖ್ಯಮಂತ್ರಿಗಳಾಗಿರೋರು. ನಮ್ ಹೃದಯ ಸಾಹೇಬ್ರ, ನಮ್ ನಾಡಿನ ಕಲಾ ಪ್ರಪಂಚಕ್ಕ ತುಂಬಲಾರದಷ್ಟ ಐತ್ರಿ. ನಿಮ್ಮ ಮಾತು ನಿಜ ದಾನಪ್ಪ. ದಾನಪ್ಪ, ಸರ, ನಿಮ್ಗೆ ಚೆನ್ನಾಗಿ ಗೊತ್ತು ನಾನು ಸುಳ್ಳು ಹೇಳೋದಿಲ್ಲ ಅಂತ. ಶ್ರೀಕಾಂತಿ ಮತ್ತೆ ನಾನು ಹೇಗೆ ಹಾಲು ಜೇನಿನ ಹಾಗೆ, ಅಣ್ಣ ತಮ್ಮಂದಿರ ಹಾಗೆ ಅನ್ಯೂನ್ಯವಾಗಿದ್ವಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಹ್ಞೂನ್ರಿ.
ನಾವಿಬ್ರು ಭಾಷಣಕ್ಕೆ ಹೋದೆ ದಾನಪ್ಪ. ಜನರು ನಮ್ಮನ್ನ ರಾಮ ಲಕ್ಷ್ಮಣ ಅಂತ ಕೂಗೋರು. ಆವತ್ತು ಶ್ರೀಕಾಂತಿಯವರ ಅಂತ್ಯ ಸಂಸ್ಕಾರದ ಹೊತ್ತಲ್ಲಿ ನಾನು ಹತ್ತು ಭಾಷಣ ಮಾಡಿದೆ. ನೀವು ಕೇಳಿದ್ದೀರಿ. ಹೌದ್ರಿ ಸಾಹೇಬ್ರ, ನಿಮ್ ಭಾಷಣ ಕೇಳಿ ಸೇರಿದವರೆಲ್ಲ ಮುಗೀರಲ್ರಿ. ದಾನಪ್ಪ, ಶ್ರೀಕಾಂತಿಯವರು ನನಗೆ ಬರೇ ಸ್ನೇಹಿತರಾಗಿರ್ಲಿಲ್ಲ ದಾನಪ್ಪ, ನನ್ನ ಆತ್ಮವಾಗಿದ್ರು, ನಮ್ಮೆಲ್ಲರ ಆಶಾಜ್ಯೋತಿಯಾಗಿದ್ರು, ಈ ನಾಡಿನ ಭವಿಷ್ಯ ಆಗಿದ್ರು. ಅಂಥವ್ರನ್ನ ನಾವು ಕಳ್ಕೊಂಡ್ಬಿಟ್ವಿ. ಏನ್ ಮಾಡಕ್ಕಾಗುತ್ತೆ ದಾನಪ್ಪ? ಸರ, ಈಗ ನಾವೆಲ್ಲ ಸೇರಿ ಅವರ ಕಡೆ ಆಸೆಗಳನ್ನ ಕನಸುಗಳನ್ನ ಈಡೇರಿಸಬೇಕಾದದ್ದು ನಮ್ಮೆಲ್ಲರ ಪವಿತ್ರ ಕರ್ತವ್ಯ ಅಲ್ವೇ ದಾನಪ್ಪ? ಹೌದ್ರಿ ಸಾಹೇಬ್ರ. ಸಾಹೇಬ್ರ, ಅಂದಂಗ ನಮ್ ಸರ್ಕಾರ ಬಂದ್ಮೇಲ ವಿಧಾನಸೌಧದಲ್ಲಿ ಕಂಚಿನ ಪ್ರತಿಮೆ ನಿಲ್ಲಿಸ್ಬೇಕು ಸಾಹೇಬ್ರ. ನಿಲ್ಸೋಣ. ಆದ್ರೆ ಅದಕ್ಕೂ ಮೊದಲು ಅವರ ಕಡೆ ಆಸೆನ ಪೂರೈಸಬೇಕು ಅಲ್ವೇ ದಾನಪ್ಪ? ಹೇಳ್ಬಿಡ್ರಿ ಅವ್ರ ಕಡೆ ಹಸಿ. ಹೇಳ್ತೀನಿ. ಅಲ್ಲ ಸ್ವಾಮಿ, ಅಂಥ ನನ್ನ ಪ್ರಾಣ ಗೆಳೆಯನನ್ನ ನಾನೇ ಕೊಲೆ ಮಾಡ್ತಿದ್ದು ಅಂತ ಮಾತಾಡ್ತಾ ಇದ್ದಾರಲ್ಲ, ಇದು ನ್ಯಾಯನಾ ಸ್ವಾಮಿ? ಚಚೆ ಅವನ್ರಿ ಮುಂದೋನು. ಯಾವನೋ ಯಾಕ್ರಿ? ನೀವೇ, ನಿಮ್ಮವ್ರೆ. ನೀವು ಯಾರ್ಯಾರ ಮುಂದೆ ಇದನ್ನ ಹೇಳಿದ್ದೀರೋ ಅವರೆಲ್ಲ ಬಂದು ನನಗೆ ಹೇಳಿದ್ರು. ದಾನಪ್ಪ, ಸರ, ನಾನು ಅಷ್ಟು ಕೆಟ್ಟ ಮನುಷ್ಯನಾದನಪ್ಪ. ಏನ್ರಿ? ಶ್ರೀಕಾಂತಿಯವರು ತಮ್ಮ ಕಡೆ ಆಸೆನ ಹೇಳ್ಕೊಂಡಾಗ್ಲೇ ನಾನು ಮುಖ್ಯಮಂತ್ರಿ ಆಗಬಾರ್ದು ಅಂತ ತೀರ್ಮಾನಿಸ್ಬಿಟ್ಟೆ. ಸಾಹೇಬ್ರ, ಹಾ, ಏನಿದ್ರು ಶ್ರೀಕಾಂತಿಯವರ ಕನಸನ್ನ ನನಸು ಮಾಡಬೇಕು, ಆಸೆನ ಈಡೇರಿಸಬೇಕು ಅನ್ನೋ ಮನುಷ್ಯ ನಾನು ದಾನಪ್ಪ. ಹುನ್ರಿ. ಶ್ರೀಕಾಂತಿಯವರು ಆಸೆ ಹೇಳಿದಾಗ ನಾನೇನು ಹೇಳಿದ ಗೊತ್ತದನಪ್ಪ? ಏನಂದ್ರಿ ಸಾಹೇಬ್ರ? ಶ್ರೀಕಾಂತಿ, ಹಾಗಿದ್ರೆ ನೀವೇ ಒಬ್ಬರನ್ನ ಹಾರಿಸ್ಬಿಡಿ, ನಾಳೆ ನಮ್ಮಲ್ಲಿ ಜಗಳ ಬೇಡ ಅಂದ. ಅವ್ರಾಗ್ಲೇ ಒಬ್ಬರನ್ನ ಆರಿಸಿದ್ರು, ಹೇಳಿದ್ರು. ನೋಡಿದ್ರ ರುದ್ರಣ್ಣ, ಆ ಹುಡುಗನನ್ನ ಫಳಫಳ ಹೊಡೆಯುವ ಆತನ ಕಣ್ಣುಗಳನ್ನ ಕಂಡಾಗ ನನಗೆ ಸಂತೋಷವಾಗ್ತದೆ. ಹುಡುಗ ಡ್ಯೂಟಿ ಚುರುಕಾಗಿ ಓಡಾಡ್ತಾನೆ, ಪ್ರಾಮಾಣಿಕ, ಪಾರ್ಟಿಗಾಗಿ ಪ್ರಾಣ ಕೊಡ್ತಾನೆ, ಆಕ್ಷಕ್ಕೆ ಒಳಗಾಗಲ್ಲ, ನಿಷ್ಠೆ ಅವನಿಗೆ ಮಾರಾಟದ ಸರಕಲ್ಲ. ಇಷ್ಟೆಲ್ಲ ಹೇಳಿ ಒಬ್ಬನ ಹೆಸರು ಹೇಳಿ ನನ್ನ ಮುಖ ನೋಡಿದ್ರು ದಾನಪ್ಪ. ಹೌದ್ರಿ ಸಾಹೇಬ್ರ. ಹಾ. ಸಾಹೇಬ್ರ, ನೀವ ನೋಡಿದಿರಿ ನಾ ಎಂತ ಹುಟ್ಟು ಹೋರಾಟಗಾರ ಅಂತ. ಎಷ್ಟು ಬಂಡಾಯ ಮಾಡಿ, ಎಷ್ಟು ಕ್ರಾಂತಿ ಮಾಡೀನಿ. ಆದ್ರ ಈ ಅಧಿಕಾರದ ಆಸೆ ನನ್ಗಿಲ್ರಿ. ಹಿಂಗ್ ಮಾಡಂತ ನೀವು ಕಾಣಿಗೆ ತೋರಿಸ್ಬೇಕು, ನನ್ನ ಎದೆಗೆ ಇಟ್ಕೊಂಡ್ ಮಾಡ್ಬೇಕು. ಸಾಹೇಬ್ರ, ಅಂದಂಗ ಶ್ರೀಕಾಂತಿ ಯಾರು ಕೇಳಿದ್ರು? ನೀವೇ ಹೇಳಿದನಪ್ಪ. ಯಾರಿರ್ಬೇಕು? ನಮ್ ಕೃಷ್ಣಪ್ಪರೇನ್ರಿ? ಸಮಸ್ಬೇಕು. ಕೃಷ್ಣಪ್ಪನವರು ಅಲ್ಲೇ ನಿಮ್ಮ ಪಕ್ಕದಲ್ಲೇ ಇರಬೇಕು. ಇಲ್ರಿ. ಇರ್ಲಿ ಬಿಡ್ರಿ, ನನಗೆ ಯಾರ ಭಯಾನೂ ಇಲ್ಲ. ದಾನಪ್ಪ, ಸರ, ಶ್ರೀಕಾಂತಿಯವರು ಹೇಳಿದ್ದು ನಿಮ್ಮ ಹೆಸರು. ಹಾ ಸಾಹೇಬ್ರ, ಹಾ, ಸಾಹೇಬ್ರ ಹೇಳಿ. ಖರೇನ್ರಿ? ನಾನು ಯಾವತ್ತಾದ್ರೂ ಸುಳ್ಳು ಹೇಳ್ತೀನ ದಾನಪ್ಪ? ತಾವ್ ಇಲ್ಲಿ ತನಕ ಹೇಳಿರಲ್ರಿ ಸಾಹೇಬ್ರ. ಇದು ಸಕಾಲ ಅಲ್ಲ ಅಂತ ಹೇಳಿಲ್ಲ. ಅಷ್ಟರಲ್ಲಾಗಲೇ ನೀವು ಯಾರ್ಯಾರನೋ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಓಡಾಡ್ಲೆ ನಾನೇನ್ ಸ್ವಾಮಿ ಮಾಡ್ಲಿ? ಸಾಹೇಬ್ರ, ಹೇಳಿ. ಸಾಹೇಬ್ರ, ಅಲ್ಲಿಗೆ ಬರ್ತೀನ್ರಿ. ಬೇಟೆಗಣ ಆನಂದ ಬಂದ್ಬಿಡ್ತೀನ್ರಿ. ಸರಿ, ಪಾರ್ಟಿ ಆಫೀಸಿಗೆ ಬನ್ನಿ. ಆಯ್ತ್ರಿ, ಈ ಕೊಳ್ಳೆ ಬರ್ತೀನ್ರಿ. ಒಳ್ಳೇದು. ನಮಸ್ಕಾರ ಸಾಹೇಬ್ರ. ನಮಸ್ಕಾರ. ನಮಸ್ಕಾರ. ಹಲೋ, ಯಾರು? ಸರೋಜಮ್ಮನ? ಹೌದು, ನೀವ್ಯಾರು? ಅಮ್ಮ, ನಾನು ಕಾಂತಿಲಾಲ್. ನಮಸ್ಕಾರ ಕಾಂತಿಲಾಲ್ ಜಿ, ಏನ್ ಸಮಾಚಾರ? ಅಯ್ಯೋ ರಾಮ್ ರಾಮ್, ಹಿಕ್ಕಟ್ಟಿಗೆ ಬಂದ್ಬಿಟ್ಟಿದೆ ಅಮ್ಮ. ದೇವ್ರೇ ಕಾಪಾಡ್ಬೇಕು. ಯಾಕೆ, ಏನಾಯ್ತು? ಸರ್ಕಾರ ನಮ್ಮ ಮೇಲ್ ಕೋಪ ಮಾಡ್ಕೊಂಡೈತಿ. ಪಾರ್ಟಿ ಫಂಡ್ ಕೊಡ್ಲಿಲ್ಲ ಅಂತ ನಮ್ಮ ಮನೆಗೂ ಮತ್ತೆ ನಮ್ ದುಕಾನ್ಗೂ ರೈಡ್ ಮಾಡೈತೆ ಅಮ್ಮ. ಅಯ್ಯೋ ದೇವ್ರೆ, ಹೌದಾ? ವೆರಿ ಸಾರಿ ಕಾಂತಿಲಾಲ್ ಜಿ.
ಸಾರಿನೂ ಇಲ್ಲ ಸ್ಯಾರಿನೂ ಇಲ್ಲ, ಇರೋದು ಒಂದೇ ರಾಸ್ತ. 50,000 ಲಂಚ ಕೊಟ್ರೆ ತಗೊಂಡಿರೋದ್ನೆಲ್ಲ ವಾಪಸ್ ಕೊಡ್ತಾರೆ, ಇಲ್ದೆ ಹೋದ್ರೆ ನಮಗ್ 3 ನಾಮ ಹಾಕ್ತಾರೆ, ನಮಗ್ ಜೈಲೇ ಗತಿ. ನಮ್ ತಗೊಂಡಿರೋ ಸಾಲನ ಬೇಗ ತೀರಿಸಿ ನಮ್ಮ ಹುಡುಗನ್ ಕಳಿಸ್ತೀನಿ ಪ್ಲೀಸ್. ಇಲ್ಲ, ನಾನು ಹೇಳೋದನ್ನ ಕೇಳಿ ಕಾಂತಿಲಾಲ್ಜಿ. ಹಲೋ ಹಲೋ ಹಲೋ. ಹಲೋ ಹಲೋ, ಕಾಂತಿಲಾಲ್ ಇದ್ದಾರಾ? कौन नहीं है, बाहर गया. ಹಲೋ ಹಲೋ. ಇದಕ್ಕಿದಾಗ ಇಷ್ಟೊಂದು ಹಣ ಕೇಳಿದ್ರೆ ನಾನು ಎಲ್ಲಿಂದ ತರಲಿ? ಏನ್ ಮಾಡಿ? ನಮಸ್ಕಾರ ಮೇಡಮ್. ನೀವು ಕಾಂತಿಲಾಲ್ ಕಡೆಯವರಾ? ಹೌದು, ಯಜಮಾನ್ರು ಫೋನ್ ಮಾಡಿದ್ರ ಮೇಡಮ್? ಮಾಡಿದ್ರು, ನಾನು ಮತ್ತೆ ಮಾಡಿದೆ, ಆದ್ರೆ ಅವ್ರ ಫೋನಿಗೆ ಸಿಗ್ಲಿಲ್ವಲ್ಲ. ಅಯ್ಯೋ, ಎಲ್ಲಿ ಸಿಗ್ತಾರೆ, ಓಡಾಡಿದ್ರಲ್ಲೇ ಸಾಕಾಗೋಗಿದೆ. ನನಗೆ ದುಡ್ಡು ಕೊಟ್ರೆ ತಗೊಂಡೋಗ್ತೀನಿ. ನೋಡಿ, ಇದ್ದಿದ್ರೆ ಕೊಡ್ತಿದ್ದೆ, ಎಲ್ಲ ಖರ್ಚಾದ್ಮೇಲೆ ಒಟ್ಟಿಗೆ ಬೇಕು ಅಂತ ಕೂತ್ರೆ ಎಲ್ಲಿಂದ ತರ್ಲಿ? ಕಾಂತಿಲಾಲ್ರಿಗೆ ಹೋಗಿ ಹೇಳಿ, ನಾನು ಫೋನ್ ಮಾಡ್ತೀನಿ. ಮನೆ ದುಕಾನೆಲ್ಲ ರೇಡ್ ಆಗಿ ರಾಮ್ ರಾಮ್ ಅಂತ ಕೂತಿದ್ರೆ ದುಡ್ಡೇನಿ ತರ್ಲಿ ಅಂತ ಹೇಳ್ತಿರಲ್ರಿ? ಕರಾರು ಮಾಡಿ ನಿಮ್ ದುಡ್ಡು ಎಣಿಸುವಾಗ ಈಗೆಲ್ಲ ಆಗಿತ್ತು ಅಂತ ನಮ್ಗೆ ಗೊತ್ತಿತ್ತಾ? ನಾವು ಪಾಪರ ಹೆಂಡತಿ ಮಕ್ಕಳೆಲ್ಲ ಬೀದಲ್ಲಿ ನಿಂತಿದೀವಿ, ಕೊಡದೊಡ್ ಕೊಡೆ ಅಂತ ಕೇಳಿದ್ರೆ ಆಗುದಿಲ್ಲ ಅಂತೀರಾ? ಗಲಾಟೆ ಮಾಡಬೇಡಿ, ಇಲ್ಲಿ ಯಾರು ತಗೊಂಡಿರೋ ದುಡ್ಡನ್ನ ತಗೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ಕೊಡೋ ದುಡ್ಡು ಕೊಟ್ರೆ ಯಾಕ್ರಿ ಗಲಾಟೆ ಮಾಡ್ಲಿ? ನೋಡಿ, ಬಾಯಿ ಸ್ವಲ್ಪ ಕಮ್ಮಿ ಮಾಡಿ, ಮನೇಲಿ ಯಜಮಾನ್ರಿಲ್ಲ, ಇರೋದ್ ನಾನೊಬ್ಳೆ. ನೋಡಿ ನೋಡಿ, ಅದಕ್ಕೆ ನಂಗೆ ಕೋಪ ಬರೋದು. ದುಡ್ಡು ತರುವಾಗ ಯಜಮಾನ್ರಿಲ್ಲ, ಇವಾಗ ನೆನಪಾಗ್ಬಿಟ್ರ ನಿಮ್ಗೆ? ನಮ್ ದುಡ್ಡು ನಮ್ ಕೊಡೆ ಅಂತ ಕೇಳಿದ್ರೆ ಆಗುದಿಲ್ಲ ಅಂತೀರಾ? ದುಡ್ಡು ತಗೊಂಡ್ರ ನೀವು ಮನೇಲಿ ಆರಾಮಾಗಿದ್ಬಿಡಿ, ಕೊಟ್ಟರು ನಾವು ಹೋಗಿ ಕಮ್ಮಿ ಎಣಿಸ್ಬಿಡ್ತೀವಿ. ಬಾಯಿ ಸ್ವಲ್ಪ ಕಮ್ಮಿ ಮಾಡಿ, ಇದ್ದಕ್ಕಿದ್ದಾಗೆ ಕೇಳಿದ್ರೆ ಎಲ್ಲಿಂದ ತರ್ಲಿ? ಏನ್ರಿ ಈ ತರ ಮಾತಾಡ್ತೀರಾ? ಇದ್ದಕ್ಕಿದ್ದಾಗೆ ಬಂದು ನೀವು ಕೇಳಿದಾಗ ನಾವು ದುಡ್ಡು ಕೊಡ್ಲಿಲ್ವಾ, ಎಲ್ಲಿಂದ ತರ್ಲಿ ಅಂತ ಕೇಳಿದ್ವಾ? ಓ, ಜನ ಸೇರ್ಲಿ ಅಂತ ಕೂಗಾಡ್ತಿದ್ದೀರಾ ಹೇಗೆ? ಓಹೋ, ಹಣ ಕೇಳ್ರೆ ಕೂಗಾಟ ಅಂತೀರಾ? ಹಣ ಕೊಟ್ಟಿದ್ದೆ ತಪ್ಪ, ಕೊಟ್ಟಿದ್ದನ್ ಕೇಳೋದ್ ತಪ್ಪ? ಹಣ ಕೊಟ್ಟಿದ್ದೀರಿ ನನಗೆ ಗೊತ್ತು, ಆದ್ರೆ ನಂಗೆ ಸ್ವಲ್ಪ ಟೈಮ್ ಕೊಡಿ. ಮತ್ತೆ ಅದನ್ನೇ ಮಾತಾಡ್ತಿರಲ್ರಿ? ನಮ್ಮ ಅಣ್ಣ ಪೊಲೀಸ್ ಸ್ಟೇಷನ್ ಅಲ್ಲಿ ಅದಾಡ್ತಾನೆ ಅಂತ ಹೇಳ್ರೆ ಕೆಲ್ಸಲ್ವಾ? ನೋಡಿ, ನನ್ನ ಹತ್ರ ಹಣ ಇಲ್ಲ, ಬೇಕಿದ್ರೆ ಈ ಹಾಳು ಬಳೆನ ತಗೊಂಡೋಗಿ. ಹೂ ಯಾರಿಗ್ ನಾಮ ಹಾಕ್ಬೇಕಂತೀರ್ರಿ? ಈ ಉಮಾಗೋಳ್ ಬಳೆ ಕೊಟ್ಟು ನನ್ ಫೂಲ್ ಮಾಡ್ಬೇಕಂತೀರಾ? ನೋಡಿ ಮೇಡಮ್, ನೀವೇನೋ ದೊಡ್ಡ ಆಫೀಸರ್ ಆಗಿರ್ಬೋದು, ಆದ್ರೆ ಈ ಮಾರ್ವಾಡಿಗೂ ಸ್ವಲ್ಪ ಬುದ್ಧಿ ಇದೆ ಅಂತ ನೀವು ಒಪ್ಕೋಬೇಕು. ನಮ್ ಹಣ ಆರಾಮೇ ಇಲ್ಲ. ಪೊಲೀಸ್ನವ್ರು ಫೋನ್ ಮಾಡಿ ನನ್ನ ಎದುರಿಸ್ತೀನಿ ಅನ್ಕೊಂಡಿರ್ಬೋದು, ಆದ್ರೆ ಯಾರು? ಬಂದೆ ಬಂದೆ. ಏನ್ ಸರ್? ಏನ್ರಿ ಗಲಾಟೆ? ಗಲಾಟೆ ಏನಿಲ್ವಲ್ಲ? ರಂಪಾಟ ಬೀದಿ ಕೇಳಿಸ್ತಾ ಇದೆ, ಏನಿಲ್ಲ ಅಂತೀರಲ್ರಿ? ಯಾರಿದಾರ ಒಳಗಡೆ? ಒಳಗೆ ಯಾರು ಇಲ್ಲ, ಅದು ಯಾರು ಇಲ್ಲ, ನನ್ನ ಫ್ರೆಂಡು. ಏಯ್ ಹುಡ್ಕೋ. ಸರ್, ಎಲ್ಲಿ ಕೆಲಸ ಮಾಡ್ತೀರಿ? ವಿಧಾನಸೌಧದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್, ನನ್ನ ಗಂಡ ಲೆಕ್ಚರರ್. ಓ, ಸಂಪಾದನೆ ಚೆನ್ನಾಗಿರೋ ಹಾಗಿದೆ. ಇವನೇನೋ ಫ್ರೆಂಡು? ಹೌದು, ಕೆಲಸ ಇದ್ದು ಬಂದಿದ್ರು. ಬಾಗ್ಲ ಹಾಕೊಂಡು ಕೆಲಸ ಮಾಡ್ತಿದ್ನೋ? ನೋಡಿ, ಜೀವಿತರೆಲ್ಲ ಮಾತಾಡ್ಬೇಡಿ, ಇದು ಮರ್ಯಾದಸ್ತ್ರ ಮನೆ. ಏಯ್, ಇದೇ ಗೊತ್ತು ನಿನ್ ಗಂಡನ ಇವನು? ಆಗ್ಲೇ ಹೇಳಿದೀನಿ ಫ್ರೆಂಡು ಅಂತ. ತಗೊಳಪ್ಪ, ಬಾಗ್ಲ ಹಾಕೊಂಡು ಇವಳು ಗಂಡನಿಂದಲ್ಲ ಫ್ರೆಂಡ್ ನಿಂದ ಕೆಲಸ ತೆಗಿತಾಳಂತೆ. ಆ ನಿನ್ನ ಯಜಮಾನ ಇಲ್ಲಿ ಕಾಲೇಜ್ ನಲ್ಲಿ ಇದಾರೆ. ಒಳ್ಳೆ ಟೈಮೇ ನೋಡ್ಕೊಂಡಿದ್ಯಾ? ಲೇ ಲೌಡಿ ಮಗನೆ, ಬಾಯ್ ಬಿಡ್ತೀಯಾ? ತಲೆಕ ಕೂಸ. ಸ್ವಾಮಿ, ನನ್ನಂತನೆಲ್ಲ ಸ್ವಾಮಿ ಅಣ್ಣ ಕಳ್ಸಿದ್ದೇನೋ ಕೆಲಸ ಇತ್ತು. ಓ, ಅಣ್ಣ ತಮ್ಮ ಇಬ್ಬರು ನಿಭಾಯಿಸೋಳ ಇವಳು? ಒಳ್ಳೆ ಮಾರ್ವಾಡಿ ಗಿರಾಕಿದೀಯ. ಲೇ, ನೀನವತ್ತು ಬಳೆಪೇಟೆ ಚಿಕ್ಕಿರಿ ಮನೇಲಿ ಸಿಕ್ಬಿದ್ದೆ, ಇವತ್ತಿಲ್ಲಿ ಅದೇ ಅನ್ಕೊಂಡೆ. ಮನೆ ತುಂಬಾ ಎಲ್ಲ ಬ್ರ್ಯಾಂಡೆಡ್. ಹೋಗ್ಲಿ, ಪೊಲೀಸ್ನವ್ರಿಗೆ ಮಾಮೂಲಿ ಕೊಡೋಷ್ಟಾದ್ರೂ ನೀಯತ್ ಬೇಡವಾ ನಿನ್ಗೆ? ಏನ್ರಿ ನೀವು ಮಾತಾಡ್ತಿರೋದು? ಏಯ್, ಇದೇ ಗೊತ್ತು. ಏಯ್, ಏನೋ ನೋಡ್ತೀಯಾ? ತಗ್ಗಿಯ ಫೋಟೋ ಇವತ್ತು. ಬೇಡ. ನೋಡಿ, ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಆದ್ರೆ ಈಗ ಗಂಡ ಇಲ್ದಂಗ್ ಮನೆ ನುಗ್ಗಿ ತೊಂದರೆ ಕೊಟ್ರೆ ಒಳ್ಳೇದಾಗಲ್ಲ. ಗಂಡ ಇಲ್ಲದೆ ಇರ್ಬೇಕಾದ್ರೆ ಫ್ರೆಂಡ್ ಬರ್ಬೋದು. ನಿನ್ನ ಹೆಸರೇನು? ನಾನು ಹೇಳೋದನ್ನ ಕೇಳಿ ಇನ್ಸ್ಪೆಕ್ಟರ್. ಕೇಳ್ದಷ್ಟು ಹೇಳು. ನಿನ್ನ ಹೆಸರೇನು? ಸರೋಜಾ. ಸರೋಜ. ವಯಸ್ಸು? 30. 30. ನೋಡಿ, ಯಾವ್ದೋ ಬೀದಿ
ಹೆಂಗಸಿನ ತರ ಟ್ರೀಟ್ ಮಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡಿದೀನಿ. ಏ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಎಷ್ಟು ವರ್ಷ ಸರ್ವಿಸ್ ಆಗಿದೆ ನನಗೆ. ಮರ್ಯಾದೆ ಬೇರೆ ಕೇಳು ನಿನಗೆ. ಏನಿದ್ಯೋ? ಸರ್ ನೋಟನ್ ಕಂತೆ ಮತ್ತೆ ಪ್ಯಾಕೆಟ್ ಇದೆ ಸರ್. ಅದು ನನ್ನ ಸ್ವಾಮಿ. ಸಾಕೇನೆ, ಸಾಕ್ಷಿ ಪುರಾವೆ. ನಿಮ್ ಕೈ ಮುಗಿತೀನಿ, ನನ್ನ ಮಾತನ್ನ ನಂಬಿ. ಇವರು ನನ್ನ ಹತ್ರ ಹಣ ಕೇಳೋಕ್ ಬಂದಿದ್ರು. ಇದನ್ನೆಲ್ಲ ಸ್ಟೇಷನ್ ಇಡುವಂತೆ ನಡಿ. ಬಿಡಿ ಬಿಡಿ ನನ್ನನ್ನ. ಹಲೋ ಹಲೋ, ಗವರ್ನಮೆಂಟ್ ಹಾರ್ಟ್ ಕಾಲೇಜ್. ನಾನು ಪ್ರಕಾಶ್ ಅವರ ಮಿಸ್ಸಸ್. ದಯವಿಟ್ಟು ಅವ್ರಿಗೆ ಫೋನ್ ಕೊಡಿ. ದಯವಿಟ್ಟು ಹಾಗನ್ಬೇಡಿ, ಅವ್ರಿಗೆ ಫೋನ್ ಕೊಡಿ. ಹಲೋ ಹಲೋ, ಅಲ್ಲಿ ಪ್ರೊಫೆಸರ್ ಪ್ರಕಾಶ್ ಇದಾರಾ? ದಯವಿಟ್ಟು ಫೋನ್ ಕೊಡಿ ಅಪ್ಪ. ಬೆಳಕಂಡ್ ನಡಿಯೋ. ಇನ್ಸ್ಪೆಕ್ಟ್ರೆ, ಏನ್ರಿ ಇದು ಗಲಾಟೆ? ರೋಡ್ಗೆಲ್ಲ ಕೇಳಿಸ್ತಿದೆ. ಸರ್ ನೀವೇ ನೋಡಿ ಸರ್, ಇದ್ದಕ್ಕಿದ್ದಾಗೆ ಮನೆ ನುಗ್ಗಿ ಸ್ಟೇಷನ್ಗೆ ಬಂದಿದ್ದಾರೆ. ನಾನು ಅಂತವಳ, ನನ್ನ ಗಂಡ ಕಾಲೇಜಲ್ಲಿ ಲೆಕ್ಚರರ್. ನನಗೆ ವಿಧಾನಸೌಧದಲ್ಲಿ ಕೆಲಸ ಇದೆ ಸರ್. ಏನ್ ಅನ್ಕೊಂಡಿದ್ದಾರೆ ಸರ್ ಇವ್ರು ನಮ್ಮನ್ನ? ಗಂಡ ಬರೋವರೆಗೂ ಕಾಯಿರಿ ಅಂದ್ರೆ ಕೇಳ್ತಾ ಇಲ್ಲ. ನಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಇನ್ಸ್ಪೆಕ್ಟ್ರೆ, ಏನ್ರಿ ಇದೆಲ್ಲ? ನೋಡಿ ಸರ್, ನಾವು ಪೊಲೀಸ್ನವರು ವಿನಾಕಾರಣ ಯಾರ್ದೋ ಮನೆಗೆ ನುಗ್ಗಿದ್ರೆ ನಾಳೆ ಜನ, ಸರ್ಕಾರ ಸುಮ್ಮನಿರ್ತಾರ ಸರ್? ನೀವು ಸುಮ್ಮನಿರ್ತೀರಾ? ಈ ಮನೇಲೇನೋ ನಡೀತಿದೆ ಅಂತ ತುಂಬಾ ದಿನಗಳಿಂದ ನಾವು ವಾಚ್ ಮಾಡ್ತಾ ಇದ್ವಿ ಸರ್. ಈಗ ಕೆಲವು ದಿನಗಳ ಹಿಂದೆ ಯಾವನೋ ಒಬ್ಬ ರಾತ್ರಿ 8 ಗಂಟೆಗೆ ಸರ್ ಮನೆಗೆ ಬಂದ, ಬಾಗಿಲು ತೆಗೀತು, ಮುಚ್ಕೊಂತು, ಸರಿ ರಾತ್ರಿಗೆ ವಾಪಸ್ ಹೋದ ಸರ್. ದಿನ ನಡೀತಾನೆ ಇದೆ ಇದು. ನಾವು ನೋಡಿ ನೋಡಿ ಸಾಕಾಗೋಯ್ತು ಸರ್. ಇವರು ಎಜುಕೇಟೆಡ್ ನೋಡಿ, ಸಾಕ್ಷಿ ಪುರಾವೆಲ್ಲ ಕೇಳ್ತಾರಲ್ಲ, ಅದಕ್ಕೆ ಕಾಯ್ತಾ ಇದ್ವಿ ಸರ್. ಇವತ್ತು ಈ ನನ್ನ ಮಗ ಬಂದು ಸಿಗಾಕೊಂಡ ಸರ್. ಸರ್ ಏನೋ ಕೆಲಸ ಇತ್ತು ಅಂತ ಬಂದಿದ್ರು, ಬೇಕಿದ್ರೆ ನೀವೇ ಕೇಳಿ ನೋಡಿ. ಸರ್ ಇವನು ಗಂಡ ಅಲ್ಲ, ಫ್ರೆಂಡ್ ಅಂತೆ. ಹಾಡು ಹಗಲು ಹೊತ್ತಲ್ಲೇ ಫ್ರೆಂಡ್ ನ ಕರ್ಕೊಂಡು ಯಾರಾದ್ರೂ ಬಾಲ್ ಹಾಕೊಂಡಿರ್ತಾರ ಸರ್? ನೀವು ಆಪೋಸಿಟ್ ಪಾರ್ಟಿ ಲೀಡರು, ಗೆದ್ದು ಬಂದ್ರೆ ಮಂತ್ರಿ ಆಗೋರು, ನೀವೇ ಹೇಳಿ ಸರ್. ಇದು ಪ್ರೊಫೆಸರ್ ಪ್ರಕಾಶ್ ಅವ್ರ ಮನೆ ಅಲ್ವಾ? ಹೌದು ಸರ್, ನಾನು ಅವ್ರ ಹೆಂಡತಿ. ಪ್ರಕಾಶ್ ಅವ್ರಿಲ್ವಾ? ಇಲ್ಲ ಸರ್, ಎಲ್ಲಿ ಹಾಳಾಗಿ ಹೋಗಿದಾರೋ, ಕಾಲೇಜ್ನಲ್ಲೂ ಇಲ್ಲ. ನೋಡಿ ಇನ್ಸ್ಪೆಕ್ಟ್ರೆ, ನನ್ನ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಇಡೋಣ ಸರ್, ಅದಕ್ಕೇನಂತೆ. ಆದ್ರೆ ನಾನ್ ನಿಮ್ಗೆ ಹೇಳೋದು, ಇಂಥ ಕೇಸ್ನಲ್ಲಿ ತಾವು ತಲೆ ಹಾಕೋದು ಒಳ್ಳೇದಲ್ಲ ಅಂತ. ಮುಂದೆ ಈ ಕೇಸು ಹೇಗೆಗೋ ಟರ್ನ್ ಆಗೋದು, ನೀವು ಸಿಕ್ ಬೀಳೋದು. ನಿಮ್ಗೆ ಯಾಕೆ ಸರ್ ಈ ತರಲೆ ತಾಪತ್ರಯ? ನೋಡಿಯಪ್ಪ, ಪ್ರಕಾಶ್ ಅವರು ನನ್ನ ಸ್ನೇಹಿತರು, ಮತ್ತೆ ಪಾಪ ಇವರು ಹೆಂಗಸರು ಒಬ್ಬರೇ ಇದ್ದಾರೆ. ಅವರು ಬರ್ಲಿ, ಬಂದ ಮೇಲೆ ಬೇಕಾದ್ರೆ ಇಬ್ರು ಸ್ಟೇಷನ್ಗೆ ಬರ್ತಾರೆ. ಸರ್ ಏನ್ ಮಾತು ಸರ್ ಇದು? ಸಾಕ್ಷಿ ಸಿಕ್ಕಾಗ್ಲೇ ಇವರು ನಡೆದನ್ನ ಒಪ್ಕೊಳ್ತಾ ಇಲ್ಲ, ಆಮೇಲೆ ತಾವೇ ಮುಂದೆ ಒಪ್ಕೊಳ್ತಾರ ಸರ್? ನೋಡಿ ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟರ್ ಅವರು ಪ್ರಕಾಶ್ ಅವರು ನನ್ನ ಸ್ನೇಹಿತರು ಅಂತ ಹೇಳಿದ್ನಲ್ಲ, ಅವ್ರು ಬರ್ಲಿ, ಬಂದ ಮೇಲೆ ವಿಚಾರ ಮಾಡಿ ಇಬ್ರು ನಾನೇ ಸ್ಟೇಷನ್ ಕರ್ಕೊಂಡು ಬರ್ತೀನಿ. ಏನೋ ನೀವು ಹೇಳ್ತೀರಿ ಸರ್ ದೊಡ್ಡವರು. ಸರಿ ಸರ್, ಹೋಗಿರ್ತೀನಿ. ಆದ್ರೆ ಕೇಸ್ ದಾಖಲಾಗಿದೆ ಸರ್. ಇವ್ರನ್ನ ಸ್ಟೇಷನ್ ಕರ್ಕೊಂಡ್ ಬರೋದು ನಿಮ್ಮ ಜವಾಬ್ದಾರಿ ಸರ್. ಆಯ್ತು, ಬರ್ತೀನಿ ಸರ್. ಒಳ್ಳೆ ಬರ್ತೀನಿ ಸರ್. ಸರಿ. ನೋಡಿಮ್ಮ, ಸರ್ ನಾನು ರುದ್ರಪ್ಪ ಅಂತ, ಆಪೋಸಿಟ್ ಪಾರ್ಟಿ ಲೀಡ್ರು, ನಿಮ್ಮ ಯಜಮಾನ ಸ್ನೇಹಿತ. ಗೊತ್ತು ಸರ್, ಬನ್ನಿ ಸರ್ ಕೂತ್ಕೊಳ್ಳಿ. ಏನಮ್ಮ ಇದೆಲ್ಲ? ಹ? ನೀವೇ ನೋಡಿ ಸರ್, ಮಾರ್ವಾಡಿ ಹತ್ರ ಸಾಲ ತಂದಿದೆ. ಅವನ್ ಮನೆ ರೇಡ್ ಆಗಿದೆಯಂತೆ. ಈಗ್ಲೇ ಹಣ ಬೇಕು ಅಂತ ತಮ್ಮನ್ನ ಕಳಿಸಿದ. ನಾವು ಮಾತಾಡ್ಕೊಳ್ತಿದ್ರೆ ಪೊಲೀಸ್ ಅವ್ರು ಬಂದವರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಸರ್. ನಾನು ಪ್ರಾಸ್ಟಿಟ್ಯೂಟ್ ಅಂತ. ಮತ್ತೆ ಅದೇನೋ ಬಾಗ್ಲ ಹಾಕಿತ್ತು ಅಂತ ಹೇಳಿದ್ರಲ್ಲ? ಹಾಕಿದೆ ಸರ್. ಮಾರ್ವಾಡಿ ಈಗ್ಲೇ ಹಣ ಬೇಕು ಅಂತ ಕೂಗಾಡ್ತಿದ್ದ. ಅಕ್ಕಪಕ್ಕದವ್ರು ಕೇಳಿಸ್ಕೋತಾರೆ ಅಂತ ಹಾಕಿದೆ. ತಪ್ಪ? ಪ್ರಕಾಶ್ ಅವ್ರಿಗೆ ಇದೆಲ್ಲ ಗೊತ್ತಾ? ಅದೇ ನಾನು ಮಾಡಿರೋ ತಪ್ಪು ಸರ್. ಸುಲಭ ಕಂತಲ್ಲಿ ತಿಂಗಳು ಹಣ ಕೊಡ್ಬೋದು ಅಂತ ಸಾಲ ಮಾಡಿ ಬಳೆ ತಗೊಂಡೆ. ಪ್ರಕಾಶ್ ಎದುರು ಹುಮಾ ಗೋಲ್ಡ್ ಅಂತ ಸುಳ್ಳು ಹೇಳ್ದೆ. ಕೇಸ್ ಯಾಕೋ ಇದು ಕ್ರಿಟಿಕಲ್ ಆಗಿದೆ. ಪ್ರಕಾಶ್ ಪರಿಚಯ, ಮಾರ್ವಾಡಿ ಪರಿಚಯ ಪ್ರಕಾಶ್ ಇಲ್ಲ. ನೀವಿಬ್ಬರೇ ಒಳಗಿದ್ದಾಗ ಹಿಡಿದಿದ್ದೀವಿ ಅಂತ ಪೊಲೀಸ್ ಹೇಳ್ತಿದ್ದಾರೆ. ಕೇಸು ದಾಖಲು ಮಾಡ್ಕೊಂಡಿದ್ದಾರೆ. ನಡೆದದ್ದನ್ನೆಲ್ಲ ನಡೆದ ಹಾಗೆ ಹೇಳ್ತಿದ್ದೀರಿ ಅಂತ ನಾನು ಅಂದ್ಕೋತೀನಿ. ಸ್ವಲ್ಪ ನೋಡಿದೆ ನಂಬ್ತೀನಿ. ಆದರೆ ಇದನ್ನೆಲ್ಲ ಪ್ರಕಾಶ್ ನಂಬ್ತಾರ ಅಂತ?
ಇರೋ ವಿಷಯ ಎಲ್ಲ ಹೇಳ್ತೀನಿ ಸರ್. ನಮ್ದಿದ್ರೆ ಮಾರ್ವಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ. ಅದೇನೋ ಸರಿ, ಆದ್ರೆ ಆ ಮಾರ್ವಾಡಿ ಮನೆ ರೇಡ್ ಆಗಿ ಅವನೇ ಭಗವಂತ ಅಂತ ಕೂತಿರುವಾಗ ನಿಮಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾನೆ? ಸರ್ ಹೋಗ್ಲಿ, ಈಗ ಆ ಇನ್ಸ್ಪೆಕ್ಟರ್ ಏನೋ ಇನ್ನೊಂದು ಕತೆ ಹೇಳಿದ್ನಲ್ಲ, ಏನದು? ಸರ್ ನೋಡಿಮ್ಮ, ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗಿದ್ರೆ ಹೇಳೋದು ಬೇಡ. ಪ್ರಕಾಶ್ ಬಂದ ಮೇಲೆ ನೀವಿಬ್ರು ಮಾತಾಡ್ಕೊಂಡು ಆಮೇಲೆ ಬೇಕಾದ್ರೆ ನನಗೆ ಫೋನ್ ಮಾಡಿ, ನಾನು ಇಲ್ಲಿ ಬರ್ತೀನಿ. ಸರ್ ಒಂದ್ ನಿಮಿಷ ಕೂತ್ಕೊಳ್ಳಿ, ಎಲ್ಲ ಹೇಳ್ತೀನಿ. ಯಾರ ಎದುರು ಬಾಯ್ ಬಿಟ್ರು ಪ್ರಕಾಶ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸಿದ್ದಾರೆ ಸರ್. ನೋಡಿ ತಾಯೇ, ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಮಾತ್ರ ಹೇಳಿ. ಯಾವುದನ್ನ ಗೊತ್ತಾ? ಅದೇ ಆ ಇನ್ಸ್ಪೆಕ್ಟರ್ ಹೇಳದ್ನಲ್ಲ, ರಾತ್ರಿ 8 ಗಂಟೆಗೆ ಯಾರೋ ಬಂದ ಬಾಗ್ಲು ಹಾಕ್ತು ಅಂತ ಇನ್ನೇನೋ ಹೇಳಿದ್ರಲ್ಲ, ಅದೆಲ್ಲ ನಿಜನಾ ಅಂತ? ನಿಜ ಸರ್. ಏನದು? ಹೋಗಿ ಬಿಡಿ. ಸರಿ, ಈಗ ವಿಷಯಕ್ಕೆ ಬರೋಣ. ಪ್ರಕಾಶು ಕೇಸ್ ಬುಕ್ ಆಗಿದೆ ಅಂದ ಮೇಲೆ ಸ್ಟೇಷನ್ಗೆ ಹೋಗಲೇಬೇಕು. ಆಗ ಬೇಡ ಅಂದ್ರೂ ಆ ಇನ್ನೊಂದು ಕಥೆನೂ ಬಯಲಿಗೆ ಬಂದೇ ಬರುತ್ತೆ. ಆಗ ನೀವೇನೇ ಹೇಳಿದ್ರು ಪ್ರಕಾಶ್ ನಂಬೋದು ಕಷ್ಟ. ನಿಮ್ಮಿಷ್ಟ. ಸರ್ ನಾನು ಹೇಳೋ ವಿಷಯ ನಿಮ್ಗೂ ಸಂಬಂಧಪಟ್ಟಿರೋದೇ ಸರ್. ಹೇಳಿ ತಾಯಿ. ಅವತ್ತು ಪ್ರಕಾಶ್ ಶ್ರೀಕಾಂತ್ ಜಿ ಭಾಷಣ ಕೇಳೋಕ್ ಹೋಗಿದ್ರು. ಡೋರ್ ನಾಕ್ ಆಯ್ತು. ಇವರೇ ಬಂದಿರ್ಬೇಕು ಅಂತ ಬಾಗಲ್ ತೆಗ್ದೆ. ತೆಗೆದ್ ಕೂಡ್ಲೆ ಒಳಗಡೆ ಬಂದವನೆ ನನ್ ಕೈ ಹಿಡಿದು ಕೂರ್ಸಿ, ನನ್ನ ಹೆಸರು ಸಿದ್ಲಿಂಗು ಅಂತ, ಶ್ರೀಕಾಂತ್ ಜಿನ ಕೊಲೆ ಮಾಡಿ ಬಂದಿದ್ದೀನಿ, 2 ಗಂಟೆ ಆಶ್ರಯ ಬೇಕು ಅಂತ ಬಂದ. ಯಾರೆದ್ರಿಗಾದ್ರೂ ಬಾಯ್ ಬಿಟ್ರೆ ಪ್ರಕಾಶನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತೆ ಸರ್. ಆ ಭಯದಿಂದ ನಾನು ಯಾರಿಗೂ ಹೇಳಿಲ್ಲ. ಸ್ವಲ್ಪ ಹೊತ್ತಿದ್ದು ಅವನೇ ಹೊರಟೋದ. ಹೋಗುವಾಗ ಪ್ರಕಾಶ್ ಕಣ್ಣಿಗೆ ಬೀಳಿಲ್ವಾ? ಇಲ್ಲ ಸರ್, ಆ ಕಿಟಕಿಯಿಂದ ಹಾರೋದ. ಏನ್ ಮಾಡೋದು ಅಂತ ನಿಮ್ಗೆ ಗೊತ್ತಾಯ್ತಿಲ್ವಲ್ಲ. ಆ ಹಾಳಾದ ಸಿದ್ಲಿಂಗು ಯಾವ ಕೇಸ್ನಲ್ಲಿ ಸಿಕ್ಕು ಬಿದ್ದು ಇಲ್ಲಿಗೆ ಬಂದಿದ್ನೋ, ಇಲ್ಲ ಅವನೇ ಹೇಳೋ ಹಾಗೆ ಕೊಲೆನೇ ಮಾಡಿ ಬಂದಿದ್ದಾನೋ? ಆ ದಿನ ಸಿದ್ಲಿಂಗು ಇಲ್ಲೇನಾದ್ರೂ ಬಿಟ್ಟು ಹೋಗಿದಾನ? ಅಯ್ಯೋ ಇಲ್ಲ ಸರ್, ಏನೂ ಇಲ್ಲ. ನೋಡಿಯಮ್ಮ, ಸರ್ ನಾನು ಹೇಳೋದನ್ನ ಕೇಳೋದಾದ್ರೆ ಈಗಲೂ ನೀವು ಇದೆಲ್ಲದರಿಂದ ಪಾರಾಗಬಹುದು. ಪೊಲೀಸರಿಗೂ ತಿಳಿಸ್ದೆ, ಪ್ರಕಾಶ್ ಅವ್ರಿಗೂ ಹೇಳಿದ್ರೆ. ಸರ್ ದಯವಿಟ್ಟು ಹಾಗೆ ಅಂತ ಹೇಳಿ, ಏನಿದ್ರು ನಾನು ಮಾಡ್ತೀನಿ. ಸರಿ, ಈ ದಾನಪ್ಪ ಅಂತ ಒಬ್ರು ಅಸೆಂಬ್ಲಿ ಮೆಂಬರು, ಈ ಧಾರವಾಡದ ಕಡೆಯವರು, ಗೊತ್ತಾ ನಿಮಗೆ? ನೋಡಿದ್ದೀನಿ ಸರ್. ನೋಡಿಯಮ್ಮ, ಆ ವ್ಯಕ್ತಿ ತುಂಬಾ ಒಳ್ಳೆಯವರು. ಕಷ್ಟ ಅಂತ ಯಾರೇ ಹೋದ್ರು ಸಹಾಯ ಮಾಡೇ ಮಾಡ್ತಾರೆ. ಈ ಇನ್ಸ್ಪೆಕ್ಟರ್ಗೂ ಆ ದಾನಪ್ಪನಿಗೂ ಒಳ್ಳೆ ಸ್ನೇಹ. ಆ ದಾನಪ್ಪ ಅಲ್ಲಿಂದಲೇ ಈ ಇನ್ಸ್ಪೆಕ್ಟರ್ಗೆ ಒಂದೇ ಒಂದು ಫೋನ್ ಮಾಡೋದು ಸಾಕು, ಇವನು ಕೇಸ್ನ ಕೈ ಬಿಡಬೇಕು, ಬಿಟ್ಟೇ ಬಿಡ್ತಾನೆ. ಒಂದು ಸಲ ಕೇಸ್ ರದ್ದಾದ್ರೆ ಪ್ರಕಾಶನ ನಿಭಾಯಿಸೋದು ಕಷ್ಟ ಅಲ್ಲ. ಸರ್ ನೀವೇ ಒಂದು ಮಾತು ಹೇಳ್ಬೋದಲ್ವಾ? ಹೇಳ್ಬೋದಿತ್ತು, ಆದ್ರೆ ಆ ದಾನಪ್ಪನಿಗೂ ನನಗೂ ಅಷ್ಟೇ ಕಷ್ಟ. ಆ ದಾನಪ್ಪನ ಬಗ್ಗೆ ನೀವ್ಯಾವ ಅನುಮಾನನೂ ಪಡೋದು ಬೇಡ. ಕಷ್ಟ ಅಂತ ಯಾರೇ ಹೋದ್ರು ಇಲ್ಲ ಅಂದೆ ಮುಂದೆ ನಿಂತು ಎಲ್ಪ್ ಮಾಡ್ತಾರೆ, ಆಯ್ತಾ? ಅಷ್ಟರಲ್ಲಿ ಏನಾದರೂ ಸಿದ್ಲಿಂಗು ಫೋನ್ ಮಾಡಿದ್ರೆ, ನಿನ್ನಿಂದ ನಮ್ಮ ಸಂಸಾರ ಹಾಳಾಗ್ತಾ ಇದೆ, ನೀವೇ ಬಂದು ನಮ್ಮ ಯಜಮಾನರಿಗೆ ಹೇಳಪ್ಪ ಅಂತ ಹೇಳಿ. ನೋಡಿಮ್ಮ, ನೀವು ದಾನಪ್ಪನ ಕಡೆ ಹೋಗ್ತೀರಿ ಅನ್ನೋದಾದ್ರೆ ಅವ್ರು ಎಲ್ಲಿದ್ದಾರೆ ಅಂತ ವಿಚಾರಿಸಿ ಹೇಳ್ತೀನಿ. ಹೋಗ್ತೀನಿ ಸರ್. ನಾನೊಂದು ಫೋನ್ ಮಾಡ್ಬೋದಾ? ಸರ್ ದಯವಿಟ್ಟು ಮಾಡಿ. ಹಲೋ ಸೀನೆ, ದಾನಪ್ಪನವರು ಎಲ್ಲಿದ್ದಾರೆ ಏನು ಅಂತ ಏನಾದ್ರು ಗೊತ್ತೇನೋ? ರೂಮ್ ನಂಬರ್ 8 ಜನರಲ್ ಹಾಸ್ಟೆಲ್ ಸರ್, ಎಲ್ಲ ರೆಡಿ ಆಗಿದೆ. ಹೌದಾ? ಸರಿ ಸರಿ ಸರಿ. ನೋಡಿಯಮ್ಮ, ಸರ್ ನಿಮಗೆ ಜನರಲ್ ಹಾಸ್ಟೆಲ್ ಗೊತ್ತಾ? ನೋಡಿದ್ದೀನಿ ಸರ್. ಹಾ, ಅಲ್ಲಿ ರೂಮ್ ನಂಬರ್ 8ರಲ್ಲಿ ದಾನಪ್ಪ ಇದಾರಂತೆ. ನೀವು ತಕ್ಷಣ ಹೊರಡಿ, ನಾ ಹೇಳ್ದಾಗ ಮಾಡಿ. ನಾನು ಇಲ್ಲಿ ಬರ್ತೀನಮ್ಮ. ಸರ್ ಬೇರೆ ದಾರಿ ಇಲ್ಲ ಅಂತೀರಾ? ಇರಬಹುದು, ಆದರೆ ಅಪಾಯ ಇಲ್ಲದೆ ಇರೋ ದಾರಿ ಇದೊಂದೇ. ನೀವು ದೇವರ ಮೇಲೆ ಭಾರ ಹಾಕಿ ಧೈರ್ಯವಾಗಿ ಹೋಗ್ಬನ್ನಿ. ಹಾ, ಎಲ್ಲೂ ಒಳ್ಳೇದಾಗುತ್ತೆ. ಆಯ್ತು ಸರ್. ಮತ್ತೆ ಆ ದಾನಪ್ಪನ ಹತ್ರ ತಪ್ಪಿಯೂ ನನ್ನ ಹೆಸರು ಹೇಳಬಾರ್ದು, ಇಲ್ಲ ಸರ್. ಎಲ್ಲೂ ನನ್ನ ಹೆಸರು ಬರಬಾರ್ದು. ಇಲ್ಲ ಸರ್. ಹಾ, ಅಷ್ಟರಲ್ಲಿ
ಸಿದ್ಲಿಂಗನವ್ರು ಫೋನ್ ಮಾಡಿದ್ರೆ ಅವನನ್ನ ಮನೆಗೆ ಕರೆಸಿ ಪ್ರಕಾಶ್ ಜೊತೆ ಮಾತನಾಡ್ತೀನಿ. ಹೋಗಿ ಬರ್ತೀರಾ? ಒಳ್ಳೇದಾಗ್ಲಮ್ಮ, ನಾನು ಬರ್ತೇನೆ. ಹಾ ಸರ್. ಹಾ ಪ್ರಕಾಶ್. ಹೊರಗಡೆ ಹೊರಟ್ಯಾ? ಹಾ ಬರ್ತೀನಿ ಇರಿ. ಏನ್ ಅರ್ಜೆಂಟ್? ಕಾಲೇಜಿನ ಫೋನ್ ಮಾಡಿದ್ದೆ ಅಂತ. ಮಾಡಿದ್ದೆ, ಬರ್ತೀನಿ ಇರಿ. ನಾನು ಬರ್ಲಾ? ಬೇಡ ಬೇಡ, ನೀವು ರೆಸ್ಟ್ ಮಾಡಿ, ನಾನು ಬರ್ತೀನಿ ಬೇಗ. ಕಾಡಿನಲ್ಲೊಂದು ಹುಲಿಯ ಕಾಣುತ್ತೇನೆ. ಹುಲಿಯು ನನ್ನನ್ನ, ನಾನು ಹುಲಿಯನ್ನ ತಿನ್ನಲು ಬಯಸಿ ಪರಸ್ಪರ ಹೊಂಚುತ್ತಾ ನಿಲ್ಲುತ್ತೇವೆ. ಆದರೆ ಗೆದ್ದವನು ನಾನೇ ಎಂದು ತಿಳಿದು ಹುಲಿಯ ಹಿಡಿದು ಅರ್ಧ ತಿಂದಾಗ ಒಂದು ಕ್ಷಣ ಯೋಚನೆಗೆ ನಿಲ್ಲುತ್ತೆ. ಯಾಕೆಂದರೆ ನಾನು ಬುದ್ಧಿಜೀವಿ. ಅಷ್ಟರಲ್ಲಿ ಮೈಮರೆತ ನನ್ನನ್ನು ಹುಲಿಯೇ ತಿಂದು ಮುಗಿಸಿರುತ್ತದೆ. ಸರ್, ಏನು ಅಪರೂಪ ಸರ್ ನಿಮ್ಮನ್ನು ನೋಡೋದು. ಬನ್ನಿ ಸರ್, ದಯವಿಟ್ಟು ಕೂತ್ಕೊಳ್ಳಿ. ಅಲ್ಲಪ್ಪ, ಹೊರಗಡೆ ಎಲೆಕ್ಷನ್ ಟೆನ್ಷನ್ ಇದೆ, ಕೌಂಟಿಂಗ್ ನಡೀತಾ ಇದೆ, ಜನಗಳಲ್ಲಿ ಎಷ್ಟೊಂದು ಆತಂಕ ಇದೆ. ನೀವು ನೋಡಿದ್ರೆ ಇಲ್ಲಿ ಆರಾಮಾಗಿ ಪದ್ಯ ಓದ್ಕೊಂಡು ಇದ್ದೀರಾ. ಒಳ್ಳೆ ಕವಿಗಳು. ರಾಜಕೀಯ ನಮ್ಮಂತವ್ರು ಯಾಕೆ ಬಿಡಿ ಸರ್? ಯಾರು ನೀವು? ಎಷ್ಟೇ ಆದ್ರೂ ಕವಿಗಳಲ್ವೇ? ಅಂದಾಗೆ ಎಲ್ಲಿ ನಿಮ್ಮ ಶ್ರೀಮತಿಯವರು ಕಾಣಿಸ್ತಾ ಇಲ್ಲ? ಆಫೀಸ್ಗೆ ಹೋಗಿದ್ದಾರೆ ಸರ್. ಅದು ಸರಿ ಸರ್, ಕೌಂಟಿಂಗ್ ನಡೆಯುವಾಗ ನೀವು ನಮ್ಮನೆ ಬಂದಿದ್ದೀರಾ, ಏನಾದ್ರು ಕೆಲಸ ಐತಾ ಸರ್? ಇಲ್ಲಪ್ಪ, ಈ ಹಾಳಾದ ಎಲೆಕ್ಷನ್ ಟೆನ್ಷನ್ ಇದೆಯಲ್ಲ, ನಿಮ್ ಜೊತೆ ಮಾತಾಡ್ತಾ ಅದನ್ನ ಮರೆಯೋಣ ಅಂತ ಬಂದೆ. ನಾ ಬಂದಿದ್ದು ನಿಮ್ಗೇನು ತೊಂದರೆ ಆಗಿಲ್ಲ ಸರ್? ಅಯ್ಯೋ, ಖಂಡಿತ ಇಲ್ಲ ಸರ್. ಮತ್ತೆ ಎಲೆಕ್ಷನ್ ಸೀನ್ ಹೇಗಿದೆ? ಅದನ್ನ ನೀವು ಹೇಳ್ಬೇಕಪ್ಪ. ಈಗಾಗಲೇ 12 ಸೀಟ್ ಅನೌನ್ಸ್ ಆಗಿದೆ. ಅದರಲ್ಲಿ ನಮ್ಮವರು 8 ಜನ ಗೆದ್ದಿದ್ದಾರೆ. ಕೌಂಟಿಂಗ್ ನಡೀತಾ ಇದೆ, ಅದರಲ್ಲೂ ನಮ್ಮವರೇ ಮುಂದಿದಾರಂತೆ. ಓಹ್, ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್, ಈ ಶ್ರೀಕಾಂತ್ ಕೊಲೆ ಮಾಡಿದವ್ರು ಯಾರು ಅಂತ ಏನಾದ್ರು ಪತ್ತೆ ಆಯ್ತಾ? ಇಲ್ಲ, ಅದಷ್ಟು ಸುಲಭನಾ ಪ್ರಕಾಶ್? ಕೈಯಲ್ಲಿ ಅಧಿಕಾರ ಇರುವಾಗ ಅದು ಕಷ್ಟ ಅಲ್ಲ. ಸರ್ಕಾರ ಆ ಒಂದನ್ನ ಮುಚ್ಚಿಟ್ಟು ಇನ್ನೊಂದನ್ನ ಹೇಳುತ್ತೆ. ಈ ಸರ್ಕಾರ ಅಂತಂದ್ರೆ ಒಂಥರ ಹೆಂಗಸಿದ್ದ ಹಾಗೆ ಪ್ರಕಾಶ್. ಅಲ್ಲ ಸರ್, ವಿರೋಧ ಪಕ್ಷದಲ್ಲಿ ಇಮೇಜ್ ಇದ್ದಿದ್ದು ಶ್ರೀಕಾಂತ್ ಒಬ್ರಿಗೆ ಮಾತ್ರ. ಹೌದು, ಅವ್ರನ್ನೇ ತೆಗೆದ್ರೆ ಸೀದಾ ಎಲೆಕ್ಷನ್ ಗೆಲ್ಬಹುದು ಅಂತ ರೂಲಿಂಗ್ ಪಾರ್ಟಿಯವ್ರು ತಿಳ್ಕೊಂಡ್ರು. ಹ್ಮ್ ಕೊಲ್ಲೋದೇನೋ ಕೊಂದ್ರು, ಆದ್ರೆ ಜನರ ಸಿಂಪತಿ ಪೂರ್ತಿ ವಿರೋಧ ಪಕ್ಷದ ಕಡೆ ವಾಲ್ತು. ಇಷ್ಟರ ಮಟ್ಟಿಗೆ ಅವ್ರ ಲೆಕ್ಕಾಚಾರ ತಪ್ಪಾಯ್ತಲ್ಲ ಸರ್? ಜನರ ಸಹಾನುಭೂತಿ ನಮ್ಮ ಪಕ್ಷದ ಕಡೆ ವಾಲಿದೆಯೋ ಇಲ್ವೋ ಈಗಲೇ ಹೇಗೆ ಹೇಳೋದು? ಆದ್ರೂ ಸರ್, ಕೊಲೆಗಾರನ್ನ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಹಾಗಂತೀರಾ? ಹೌದು ಸರ್. ನೋಡಿ, ನಾವು ಸಿಟಿ ಜನ, ನಮ್ಗೆ ನೆನಪಿನ ಶಕ್ತಿ ಕಮ್ಮಿ. ಆದ್ರೆ ಸಾಮಾನ್ಯ ಜನ ಹಂಗಲ್ಲ ಸರ್. ಶ್ರೀಕಾಂತ್ ಜಿ ಸಿನಿಮಾ ನೋಡಿದ್ದಾರೆ, ಜನ ಆಡೋ ಮಾತನ್ನ ಶ್ರೀಕಾಂತ್ ಜಿ ತೆರೆ ಮೇಲೆ ಆಡಿದ್ದಾರೆ. ಅವ್ರ ಭಾವನೆಗಳಿಗೆ ಜೀವ ತುಂಬಿದ್ದಾರೆ ಸರ್. ಕೊಲೆಗಾರ ಸಿಗೋದಿಲ್ಲ, ಒಬ್ಬರ ಮೇಲೆ ಅನುಮಾನ ಬಂದ್ರು ಜೀವ ಸಹಿತ ಬಿಡೋದಿಲ್ಲ ಸರ್. ಅದ್ ಸರಿ, ಕೊಲೆಗಾರ ಸಿಕ್ಕರೆ ನೀವೇನ್ ಮಾಡ್ತೀರಿ? ಅಯ್ಯೋ, ನಾನೇನ್ ಮಾಡಕ್ಕಾಗುತ್ತೆ ಸರ್? ಕಾಲೇಜ್ ಆಯ್ತು, ಮನೆ ಆಯ್ತು, ಬೋರ್ ಆದ್ರೆ ಪಿಕ್ಚರು, ಅದು ಬೋರ್ ಆದ್ರೆ ಪದ್ಯ. ಪ್ರಕಾಶ್, ಶ್ರೀಕಾಂತ್ನ ಕೊಂದ ವ್ಯಕ್ತಿ ನೇರವಾಗಿ ನಿಮ್ಮ ಮನೆಗೆ ಬಂದ ಅಂತ ಇಟ್ಕೊಳ್ಳಿ, ಆಗ ನೀವೇನ್ ಮಾಡ್ತೀರಿ? ಅಯ್ಯೋ, ಬಿಡ್ತು ಅನ್ನಿ ಸರ್. ಸುಮ್ನೆ ಅದನ್ನ ಯಾಕೆ ಯೋಚನೆ ಮಾಡ್ಬೇಕು? ಹಾ, ಅದಕ್ಕೆ ಅವನು ಇಲ್ಲಿಗೆ ಬರೋದು. ನೀವು ಮುಗ್ಧರು, ತರಲೆ ತಾಪತ್ರೆ ಒಲ್ಲದವರು, ಯಾರ ತಂಟೆ ತಕರಾರಿಗೂ ಹೋಗದೆ ಇರೋರು, ಅಲ್ಲದೆ ಗಂಡ ಹೆಂಡತಿ ಇಬ್ಬರೇ ಇರೋರು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಇಂಥ ಒಂದು ಮನೆಯಲ್ಲಿ ಒಬ್ಬ ಕೊಲೆಗಾರ ಬಚ್ಚಿಟ್ಕೊಂಡ್ರೆ ಪೊಲೀಸರಿಗೂ ಅನುಮಾನ ಬರೋದಿಲ್ಲ ಅಂತ ಆ ಕೊಲೆಗಾರ ಯೋಚನೆ ಮಾಡ್ಬೋದಲ್ವಾ? ಮಾಡಬಹುದು, ಆದ್ರೆ ಈತ ಅವನ್ಗೆ ಆಶ್ರಯ ಕೊಡ್ಬೇಕಲ್ಲ ಸರ್? ಅಲ್ರಿ ಪ್ರಕಾಶ್, ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡವನು ಮೈ ಕಮಿಂಗ್ ಸರ್ ಅಂತ ನಿಮ್ಮ ಪರ್ಮಿಷನ್ ಕೇಳಿ ಬರ್ತಾನ? ಕಿಟಕಿನೋ ಬಾಗಿಲನೋ ಮುರಿದು ಒಳಗೆ ನುಗ್ತಾನೆ, ಪಿಸ್ತೂಲ್ ತೋರಿಸ್ತಾನೆ. ಆಗ ನೀವೇನ್ ಮಾಡ್ತೀರಿ? ಸುಮ್ನೆ ಅದನ್ನ ಯಾಕೆ ಯೋಚನೆ ಮಾಡ್ಬೇಕು, ಬಿಡಿ ಸರ್. ಸುಮ್ನೆ ಅಂದ್ರೆ ಏನ್ರಿ ಪ್ರಕಾಶ್? ಇದು ಯಾವುದೇ ಕುಟುಂಬದಲ್ಲಿ ಯಾವುದೇ ಕ್ಷಣದಲ್ಲಿ ನಡೆದಿರಬಹುದಾದ ಘಟನೆ. ಅದು ಅವರವರ ಅಂತಸ್ತಿಗೆ ಅವಲಂಬಿಸಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೀವೇನಂತೀರ ಸರ್? ಅಂದ್ರೆ ಹೇಗೆ? ನೋಡಿ ಸರ್, ಅವನು ಹೋಗಿದ್ದು ಆರ್ಡಿನರಿ ಮನೆ ಹೆಂಗ್ಸಾದ್ರೆ
ಅವಳು ಒಡ್ದಾಡಿ ಕಿರ್ಚಾಡಿ ಅಕ್ಕಪಕ್ಕ ಮನೆಯವ್ರನ್ನ ಸೇರಿಸಿ ಅವನ್ನ ಓಡಿಸ್ತಾಳೆ. ಇನ್ನು ಮಧ್ಯಮ ವರ್ಗದ ಹೆಂಗಸು ಅವಳು ಅಷ್ಟೇ ಆರ್ಡಿನರಿ ಮನೆ ಹೆಂಗಸ್ತರ ಕೂಗಾಡಿ ಕಿರ್ಚಾಡಿ ಒಡ್ದಾಡಿ ಬದ್ದಾಡಿ ಅಕ್ಕಪಕ್ಕ ಮನೆಯವ್ರನ್ನ ಸೇರಿಸಿ ಅವನ್ನ ಓಡಿಸ್ತಾಳೆ. ಇದನ್ನ ನಾನು ಒಪ್ಪೋದಿಲ್ಲ. ಯಾಕೆ ಸರ್? ಯಾಕೆ ಅಂದ್ರೆ ನೋಡಿ ಪ್ರಕಾಶ್, ಈ ಮಧ್ಯಮ ವರ್ಗದವರು ಇರ್ತಾರಲ್ಲ, ಇವರು ಸುಶಿಕ್ಷಿತರು ಅಂದ್ರೆ ವಿದ್ಯಾವಂತರು, ಮನೆಯಲ್ಲೆಲ್ಲ ಸಾಕಷ್ಟು ಅನುಕೂಲ ಇರುವರು. ಇವರು ಮನೇಲಿ ಇದ್ದಾಗಲೆಲ್ಲ ಟಿವಿನಲ್ಲಿ ಬರೋ ಸೀರಿಯಲ್ಲು, ಸಿನಿಮಾ, ಸಂಗೀತ ಕೇಳೋರು, ಅದು ಜೋರಾಗಿ ವಾಲ್ಯೂಮ್ ಕೊಟ್ಟು. ಇವ್ರ ಮನೆಯಲ್ಲಿ ಆಗೋ ಗಲಾಟೆ ಅಕ್ಕಪಕ್ಕದ ಮನೆ ಕೇಳಿಸೋದಿಲ್ಲ, ಅಕ್ಕಪಕ್ಕದ ಮನೆಯಲ್ಲಿ ಆಗೋ ಗಲಾಟೆ ಈ ಮನೆ ಕೇಳಿಸೋದಿಲ್ಲ. ಯಾಕಂತಂದ್ರೆ ಅವರು ಕೊಟ್ಟಿರ್ತಾರೆ, ಆಯ್ತಾ? ಇವರು ಒಬ್ಬರ ಸುದ್ದಿ ಒಬ್ರು ಹೋಗೋದಿಲ್ಲ, ಒಬ್ಬರ ಕಷ್ಟ ಸುಖಕ್ಕೊಬ್ರು ಸ್ಪಂದಿಸೋದೇ ಇಲ್ಲ ಅಂತೀನಿ. ತಾವಾಗಿ ಏನ್ ಹೇಳ್ಬೇಕು ಅಂತೀರದನ್ನ ದಯವಿಟ್ಟು ನೇರವಾಗಿ ಹೇಳಿ ಸರ್. ಹೇಳ್ತಾ ಇಲ್ಲಪ್ಪ, ಕೇಳ್ತಾ ಇದ್ದೀನಿ. ಪ್ರಕಾಶ್ ಸರ್, ನಾನೊಂದು ಫೋನ್ ಮಾಡ್ಬೋದಾ? ಧಾರಾಳವಾಗಿ ಮಾಡಿ ಸರ್, ಅಲ್ಲೇ ಇದೆ ಫೋನ್. ಹಲೋ, ಹಲೋ ದಾನಪ್ಪನವರು. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ಸ್ವಾಮಿ, ನಾನ್ರಿ ರುದ್ರಪ್ಪ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ನಮಸ್ಕಾರ. ಅಲ್ಲ ಸ್ವಾಮಿ, ನಿಮ್ಮ ಪಕ್ಷ ಜಯಭೇರಿ ಹೊಡಿತಾ ಇದ್ರೆ ನೀವಿನ್ನೂ ರೂಮ್ನಲ್ಲೇ ಕೂತ್ಕೊಂಡು ಭಜನೆ ಮಾಡ್ತಿದ್ದೀರೋ ಹೇಗೆ? ಎಲ್ಲೋಗಿದ್ರಿ ಸಾಹೇಬ್ರ? 5-6 ಬಾರಿ ಫೋನ್ ಮಾಡಿದ್ನಿ. ಹೌದಾ? 2 ಬಾರಿ ನಿಮ್ಮ ಮನೆ ಕಡೆ ಬಂದಿದ್ನಿ. ಹೌದಾ? ಯಾಕೆ, ಏನಾದ್ರೂ ಅರ್ಜೆಂಟ್ ಇತ್ತದೇನಪ್ಪ? ಏನಿಲ್ರಿ ಸಾಹೇಬ್ರ. ಸಾಹೇಬ್ರ, ನಿಮ್ಗೇನಾರ ಸುದ್ದಿ ಕಿವಿ ಬಿದ್ದಿದ್ದೇನ್ರಿ? ಹಾ, ಅದೇನೋ ಜನರಲ್ ಹಾಸ್ಟೆಲ್ ಹತ್ರ ಏನೋ ಗಲಾಟೆ ಐತಂತಿಲ್ಲದನಪ್ಪ, ಏನದು? ಹ್ಞೂನ್ರಿ ಸಾಹೇಬ್ರ. ಸಾಹೇಬ್ರ, ನಂಗ ಯಾವ್ದೋ ಒಂದು ಎಕ್ಸ್ಪಂದು ಹಿಂಗಿಂಗ್ರಿ ಸಾಹೇಬ್ರ, ನನ್ನ ಮೇಲೆ ಸುಳ್ಕೆ ಸೇರ್ತಾರ. ಇನ್ಸ್ಪೆಕ್ಟರ್ ನಾನು ನಾಲ್ಕು ಕರೀತ್ರಿ ಒಂದಲ್ರಿ. ಹಾ, ಆಗ ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕೇಸ್ ನಿಕಾಲಿ ಮಾಡಿಸ್ದೆ. ಸರಿ. ಕರೀತ್ರಿ ಸಾಹೇಬ್ರ, ಕಾಲಿಡಕ್ ಬಂದಿಲ್ರಿ. ಹಾ. ಸಾಹೇಬ್ರ, ನಂಗ ಕೇಳಕತ್ತೀರಲ್ರಿ? ಹೇಳ್ತಾ ಇದ್ದೀನಿ, ಹೇಳಿದನಪ್ಪ. ಸಾಹೇಬ್ರ, ನಿಮ್ನ ದೇವರಂತ ತಿಳ್ದು ನಿಮ್ ಮುಂದೆ ಕರೆ ಹೇಳ್ತೀನ್ರಿ. ಯಾರೋ ಪೇಪರ್ ಫೋಟೋ ಇಟ್ಕೊಂಡ್ಬಿಡ್ರಿ ಸಾಹೇಬ್ರ. ಛೇ 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 ಛೇ, ಇಂಥ ಹೊತ್ತಿನಲ್ಲಿ, ನಮಗೆ ಅಧಿಕಾರ ಸಿಗೋ ಹೊತ್ತಿನಲ್ಲಿ ಎಂತ ಎಡವಟ್ಟು ಮಾಡ್ಕೊಂಡ್ರಿ ದಾನಪ್ಪ. ಮತ್ತೆ ನಿಮ್ಮ ಆ ಗಲಾಟೆನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರಂತಲ್ಲ ದಾನಪ್ಪ? ಹೌದ್ರಿ? ಹಾ. ಸಾಹೇಬ್ರ, ನನ್ ಗೊತ್ತಿಲ್ರಿ ಸಾಹೇಬ್ರ. ನೀವ ಏನಾರ ಮಾಡಿ ಕಾಪಾಡ್ಬೇಕ್ರಿ. ಪೇಪರ್ನವ್ರು ಹೆಂಗು ನಿಮ್ಮ ಆದ್ಮೇಲೆ ಸಾಹೇಬ್ರ. ದಾನಪ್ಪ, ಸರ, ಅಲ್ಲಿ ಏನಾಯ್ತು ಸರಿಯಾಗಿ ಮುಚ್ಚುಮರೆ ಮಾಡದೆ ಹೇಳಿ. ಸಾಹೇಬ್ರ, ನಿಮ್ ಮುಂದೆ ಮುಚ್ಚಿಟ್ಕೊಳ್ಳೋದೇನೈತ್ರಿ? ಆ ಹೆಂಗ್ಸು ಬಂದ್ರು, ನೋಡಕ ಚಂದಿದ್ಲನ್ರಿ. ಹೌದಾ? ಪೊಲೀಸ್ ಕೇಸ್ ಆಗೈತಿ, ಕಾಲ್ ಬೀಳ್ತೀರಿ ತೆಗಿತೀರಿ ಅಂದ್ರಿ. ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕೇಸ್ ನಿಕಾಲಿ ಮಾಡಿಸ್ದೆ. ಸಾಹೇಬ್ರ, ಕಾಲಿಡಕ್ ಬಂದಿಡ್ರಿ. ಸರಿ. ಸಾಹೇಬ್ರ, ಚೂರು ಗುಂಡಾಗಿದ್ರಿ ಸಾಹೇಬ್ರ. ಯಾವುದು ಫಾರಿನ್ ಸ್ಕಾಚ? ಸಾಹೇಬ್ರ, ಚೂರು ನೇತ್ರಿ. ಹೆಂಗ್ಸು ಚೀರಾಡಿ ದೊಡ್ಡ ಡ್ರಂಪ್ ಮಾಡ್ಕೊಂಡು ಹೋಗ್ಬಿಟ್ರಿ. ಇಷ್ಟ ನಡೀತ್ರಿ ಸಾಹೇಬ್ರ. ದೇವ್ರಾಣಿ ನ್ಯಾಯ ನಡಲಿಲ್ರಿ. ಹೌದಾ? ಮತ್ತೆ ಆ ಟೈಮ್ ಸರಿಯಾಗಿ ಕೃಷ್ಣಪ್ಪ ಅಲ್ಲಿಗೆ ಬಂದಂತಲ್ಲ ದಾನಪ್ಪ? ಹೌದ್ರಿ ಸಾಹೇಬ್ರ. ದಾನಪ್ಪ, ಸರ, ನಿಮ್ಮ ಗಲಾಟೆನೆಲ್ಲ ರೆಕಾರ್ಡ್ ಮಾಡ್ಕೊಡೋದು, ಫೋಟೋ ಹಿಡಿಯೋದು, ಮತ್ತೆ ಆ ಟೈಮ್ ಸರಿಯಾಗಿ ಕೃಷ್ಣಪ್ಪ ಅಲ್ಲಿಗೆ ಬರೋದು, ಇದೆಲ್ಲ ಮುಂಚೆನೆ ಪ್ಲಾನ್ ಮಾಡಿದ್ದು ಅಂತ ನಿಮ್ಗೆ ಅನ್ಸೋದಿಲ್ಬೋದನಪ್ಪ? ಅಂದ್ರ ಹೆಂಗಂದ್ರಿ ಸಾಹೇಬ್ರ? ಛೇ ಪಾಪ, ಅದಕ್ಕೆ ನಾನು ಯಾವಾಗಲೂ ನಿಮ್ಮನ್ನ ಮುಗ್ಧರು ಅಂತ ಹೇಳೋದು. ದಾನಪ್ಪ, ಸರ, ನಾನೇನೋ ಮೊನ್ನೆ ದಿನ ನಿಮಗೆ ಶ್ರೀಕಾಂತ್ ಅವರ ಕಡೆ ಆಸೆನ ಹೇಳಿದ್ದೆ, ಅದನ್ನ ನೀವು ಯಾರ್ಯಾರಿಗೋ ಹೇಳಿದ್ದೀರಿ ಅಂತ ಅನ್ಸುತ್ತೆ. ನಾನು ಯಾರ ಮುಂದೆ ಭಯ ಬಿಟ್ಟಿಲ್ಲಲ್ರಿ. ಇಲ್ಲ ದಾನಪ್ಪ, ನೀವು ಹೇಳಿರ್ಲೇಬೇಕು. ನೀವು ಯಾವಾಗ ಮುಖ್ಯಮಂತ್ರಿ ಸ್ಪರ್ಧೆಗೆ ನಿಲ್ತೀರಿ ಅಂತ ಆ ಕೃಷ್ಣಪ್ಪನ ಗೊತ್ತಾಯ್ತು, ಆಗ್ಲೇ ನೋಡಿ ಇದೆಲ್ಲ ನಡೆದಿರೋದು. ಹೌದ್ರಿ ಸಾಹೇಬ್ರ. ಸಾಹೇಬ್ರ, ನಾ ಮಂತ್ರಿ ಆಗ್ಲಿ ಬಿಡ್ಲಿ, ಆ ಕೃಷ್ಣ ನನ್ನ ಮಗ ಜಂಗ್ ಮಂತ್ರಿ ಆಗ್ತಾನೆ, ನಾನು
ಬಿಡಿಯಪ್ಪ, ನಾ ಹೇಳ್ತೀನಿ. ಅಷ್ಟೊಂದು ಸರಿ ಸಾಹೇಬ್ರ, ನೀವಾದ ಮುಖ್ಯಮಂತ್ರಿಗಳು. ನೀವು ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಬೈಲಾಮಾಲಿ ನಂದ ನೋಡ್ರಿ. ಅದ್ರ ಸಾಹೇಬ್ರ, ಈ ಪೇಪರು ಹೇಳ್ತೀನಿ ಅನ್ನಲ್ಲ ಅದನಪ್ಪ. ಆಯ್ತು ಸಾಹೇಬ್ರ, ಆಯ್ತು. ನಮಸ್ಕಾರ ರೀ. ನಮಸ್ಕಾರ, ನಮಸ್ಕಾರ. ಪ್ರಕಾಶ್, ಸರ್ ಕೇಳಿದ್ರೇನಪ್ಪ ರಾಜಕೀಯ? ನನ್ಗೇನು ಅರ್ಥ ಆಗ್ಲಿಲ್ಲ ಸರ್. ನಿಮ್ಗೆ ಅರ್ಥ ಆಗೋದು ಬೇಡ, ಬಿಡಿ. ಈಗ ವಿಷಯಕ್ಕೆ ಬರೋಣ. ನಿಮ್ಮ ಮನೆಯವರು ಇಲ್ಲ ಯಾವುದೋ ಒಂದು ಮಧ್ಯಮ ವರ್ಗದ ಮನೆಯಲ್ಲಿ ಒಂಟಿ ಹೆಂಗಸು ಮನೆಯಲ್ಲಿ ಇರ್ತಾಳೆ ಅಂತ ಅಂದ್ಕೊಳ್ಳಿ. ಆಗ ಶ್ರೀಕಾಂತಿನ ಕೊಂದ ವ್ಯಕ್ತಿ ಆ ಮನೆಗೆ ಬಂದಾಗ ಆ ಒಂಟಿ ಹೆಂಗಸು ಏನ್ ಮಾಡ್ತಾಳೆ? ಕೂಗಾಡ್ಬೋದು, ಕಿರ್ಚಾಡ್ಬೋದು, ಸಾಯ್ಬೋದು. ಸರ್ ಎಷ್ಟು ಅಂತ ಹೇಳಿದ್ದೇನೆ ಹೇಳಿ ಎಳ್ದಾಡ್ತೀರಾ ಸರ್? ದಯವಿಟ್ಟು ನೆರವು ಖುಷಿಗೆ ಬನ್ನಿ. ಸಿಟ್ಟಾಗ್ಬೇಡಿಯಪ್ಪ, ನೀವು ಕವಿಗಳು, ಬುದ್ಧಿಜೀವಿಗಳು. ಮಾತೆತ್ತಿದ್ರೆ ಜನ, ದೇಶ, ಸರ್ಕಾರ, ಸಂಸ್ಕೃತಿ ಅಂತ ಬೈಬೇಕಾದವರು. ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಇಷ್ಟೊಂದು ಸಿಟ್ಟು ಮಾಡ್ಕೊಂಡ್ರೆ ಹೇಗೆ? ಪ್ರಕಾಶ್ ಸರ್ ನಿಮ್ಮನ್ನ ಏನೋ ಕೇಳಬೇಕು, ಆದ್ರೆ ಯಾಕೋ ಒಂಥರ ಸಂಕೋಚ. ನನ್ನ ಹತ್ರ ಯಾಕೆ ಸರ್ ನಿಮಗ್ ಸಂಕೋಚ? ಧಾರಾಳವಾಗಿ ಕೇಳಿ. ಹೇಳ್ದ್ನಲ್ಲಪ್ಪ. ಏನಂತ? ನಾನು ಮನೆ ಇಲ್ದಿದಾಗ ಆ ಕೊಲೆಗಾರ ನಮ್ಮ ಮನೆಗೆ ಬಂದಿದ್ದ ಅಂತನಾ? ಹೌದು ಸರ್ ಏನಂದ್ರಿ ಸರ್? ಕೊಲೆಗಾರ ನಮ್ಮ ಕಾಮ್ ಡೌನ್, ಗಾಬರಿ ಆಗ್ಬೇಡಿ, ಹೇಳ್ತೀನಿ. ಇವತ್ತು ಬೆಳಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡಿದ್ರು. ಆ ದಿನ ಶ್ರೀಕಾಂತ್ ಅವರ ಕೊಲೆ ಆದಾಗ ಆ ಕೊಲೆ ಮಾಡಿದ ವ್ಯಕ್ತಿ ನೇರವಾಗಿ ನಿಮ್ಮನೆಗೆ ಬಂದು ಬದುಕಿಟ್ಕೊಂಡಿದ್ದ ಅನ್ನೋದೆಲ್ಲ ಆ ಇನ್ಸ್ಪೆಕ್ಟರ್ಗೆ ಗೊತ್ತಾಗಿದೆ. ಅದರ ಬಗ್ಗೆ ನನ್ನನ್ನು ಕೇಳಿದ್ರು, ನಿಮ್ಮ ಬಗ್ಗೆನೂ ವಿಚಾರಿಸಿದ್ರು. ನಾನು ಹೇಳಿದೆ, ಸಾಧ್ಯ ಇಲ್ಲ ಇನ್ಸ್ಪೆಕ್ಟ್ರೆ, ಅವರು ತುಂಬ ಸಜ್ಜನರು, ನನ್ನ ಹಳೆಯ ಸ್ನೇಹಿತರು, ನಾನೊಂದ್ಸಲ ಅವ್ರ ಜೊತೆ ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ ಅಂದೆ. ಸುಮ್ಮನಾಗಿದ್ದಾರೆ. ನೋಡಿಪ್ಪ, ಈ ವಿಷಯದಲ್ಲಿ ನೀವ್ಯಾಕೆ ಸರ್ ತಲೆ ಹಾಕ್ತೀರಿ ಅಂತ ನೀವು ಹೇಳೋದಾದ್ರೆ ಇದೆಲ್ಲ ನನಗೆ ಯಾಕೆ ಬೇಕು? ನಾನೇನು ಹೊರಡ್ತೀನಿ. ಸರ್ 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 ಕೂತ್ಕೊಳ್ಳಿ ಸರ್, ದಯವಿಟ್ಟು ಕೂತ್ಕೊಳ್ಳಿ ಸರ್. ಸರ್ ಇದೆಲ್ಲ ಸುಳ್ಳು ಸರ್. ಹೌದಾ? ಅವತ್ತು ನನ್ನ ಮನೇಲೇ ಇದ್ದೆ ಸರ್. ನೀವು ಮನೇಲೇ ಇದ್ರಿ ಅಂದ್ರೆ ಆ ಮಾತು ಕೇಸು ಅಲ್ಲಿಗೆ ಮುಗಿದೋಗುತ್ತೆ ಬಿಡಿ. ಮತ್ತೆ ಯಾಕೆ ಪೊಲೀಸವರು? ಅದನ್ನೇ ಕೇಳ್ತಾ ಇದ್ದೀನಿ ಪ್ರಕಾಶ್. ನೋಡಿಪ್ಪ, ಪೊಲೀಸರಿಗೆ ಅನುಮಾನ ಬಂದಿದೆ ಅಂದಮೇಲೆ ಕಷ್ಟ. ನೋಡಿ, ಆ ದಿನ ಏನೇನಾಯ್ತು ಅದನ್ನೆಲ್ಲ ವಿವರವಾಗಿ ನನಗೆ ಹೇಳಿದ್ರೆ ನಾನು ನಿಮಗೆ ಎಲ್ಲಿ ಹೇಗೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಬಹುದು ಅಲ್ವಾ ಪ್ರಕಾಶ್? ಅದು ಸರಿ ಸರ್, ಆದ್ರೆ ಅವತ್ತು ನನ್ನ ಮನೇಲೇ ಇದ್ನಲ್ಲ ಸರ್. ಭಾಷಣ ಕೇಳಕ್ಕೂ ಹೋಗ್ಲಿಲ್ವಾ? ಹೋಗಿದ್ದೆ. ನೋಡಿ, ಭಾಷಣ ಕೇಳಕ್ಕೂ ಹೋಗಿದ್ರಿ, ಮನೆಯಲ್ಲೂ ಇದ್ರಿ. ಹೀಗೆ ಒಂದೇ ಉಸಿರಿನಲ್ಲಿ ಎರಡೆರಡು ಉತ್ತರ ಹೇಳಿದ್ರೆ ಹೇಗೆ ಪ್ರಕಾಶ್? ಸರ್ ಭಾಷಣ ಕೇಳಕ್ ಹೋಗಿದ್ದೆ, ಅಲ್ಲಿ ಗಲಾಟೆ ಆದ ಕೂಡಲೇ ಮನೆಗೆ ಬಂದ್ಬಿಡಿ ಸರ್. ಇಲ್ಲಿ ಸರೋಜ ಬಿಟ್ಟು ಬೇರೆ ಯಾರೂ ಇರ್ಲಿಲ್ಲ ಸರ್. ಅಂದ್ರೆ ಶ್ರೀಕಾಂತ್ ಅವರ ಕೊಲೆ ಆದ ಮೇಲೆ ನೀವು ಮನೆಗೆ ಬಂದ್ರಿ ಅಲ್ವಾ? ಹೌದು, ಆದ್ರೆ ಕೊಲೆಗಾರ ನಮ್ಮನೆಗೆ ಬಂದಿದ್ದ ಅಂತ ಹೇಳೋದಕ್ಕೆ ಪೊಲೀಸರ ಹತ್ರ ಸಾಕ್ಷಿ ಏನಿದೆ ಸರ್? ಮತ್ತೆ ಕೊಲೆ ನೋಡಿದ ಕೂಡಲೇ ನಮ್ಮ ಮನೆಗೆ ನಾನು ಹೊರಡು ಬಂದ್ರೆ ನನ್ನನ್ನೇ ಕೊಲೆಗಾರ ಅನ್ಕೊಂಡ್ಬಿಟ್ರೆ ಏನೋ ಸರ್? ಚಚ್ಚ, ನಿಮ್ ಬಗ್ಗೆ ಆ ಥರ ಎಲ್ಲ ಅನುಮಾನ ಬರೋಕ್ ಸಾಧ್ಯನೇ ಇಲ್ಲ ಪ್ರಕಾಶ್. ಸರ್ ಒಂದು ಕೆಲಸ ಮಾಡೋಣ, ನನ್ನ ಜೊತೆ ನೀವು ಸ್ಟೇಷನ್ಗೆ ಬರೋದಾದ್ರೆ ಹೋಗಿ ಆ ಇನ್ಸ್ಪೆಕ್ಟರ್ನೇ ವಿಚಾರಿಸೋಣ, ಆಗ್ಬೋದಲ್ಲ? ಬನ್ನಿ ಸರ್. ನಡ್ರಿ ಮತ್ತೆ. ಸರ್ ನೀವು ಯಾಕೆ ಇಲ್ಲಿಂದ ಒಂದು ಫೋನ್ ಮಾಡ್ಬೋದು ಸರ್ ಇನ್ಸ್ಪೆಕ್ಟರ್? ಹೌದಲ್ವಾ? ಅದು ಸರಿನೇ. ಹಲೋ, ಪೊಲೀಸ್ ಸ್ಟೇಷನ್ನಾ? ನೋಡಿಮ್ಮ, ಅಲ್ಲಿ ಇನ್ಸ್ಪೆಕ್ಟರ್ ಶರಣಪ್ಪ ಇದ್ದಾರಾ? ಸರಿ, ಅವರು ಕುಡಿತಾ ಇದ್ದಾರೆ. ನಾನು ಯಾರು ಅಂತ ಅವ್ರಿಗೆ ಹೇಳ್ತೀನಿ ಕೊಡಮ್ಮ, ನನ್ನ ಹೆಸರು ಅವ್ರಿಗೆ ಹೇಳ್ತೀನಿ ಕೊಡಮ್ಮ. ಆಯ್ತು. ನಮಸ್ಕಾರ ರೀ ಇನ್ಸ್ಪೆಕ್ಟ್ರೆ. ನಾನ್ರಿ ರುದ್ರಪ್ಪ, ಆಪೋಸಿಟ್ ಪಾರ್ಟಿ ಲೀಡ್ರು. ನಮಸ್ಕಾರ. ಅದೇ
ಇವತ್ತು ಬೆಳಿಗ್ಗೆ ನನಗೇನೋ ಫೋನ್ ಮಾಡಿದ್ರಲ್ಲ, ಶ್ರೀಕಾಂತಿನ ಕೊಂದ ವ್ಯಕ್ತಿ ನಮ್ಮ ಸ್ನೇಹಿತರು ಪ್ರಕಾಶ್ ಅವ್ರ ಮನೇಲಿ ಬಚ್ಚಿಟ್ಕೊಂಡಿದ್ದ ಅಂತ. ನಾನೀಗ ಅವ್ರ ಮನೆಯಲ್ಲೇ ಇದ್ದೀನಿ, ಅದ್ರ ಬಗ್ಗೆನೇ ಅವ್ರ ಜೊತೆ ಮಾತನಾಡ್ತಾ ಇದ್ದೀನಿ. ಅಲ್ಲ ಸ್ವಾಮಿ, ಆ ದಿನ ಆ ಕೊಲೆಗಾರ ಇದೇ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಅನ್ನೋದಕ್ಕೆ ನಿಮ್ಮಲ್ಲಿ ಏನಾದ್ರೂ ಸಾಕ್ಷಿ ಪುರಾವೆ ಇದೆಯಾ ಅಂತ. ಏನು ಏನಂದ್ರೆ ಪಿಸ್ತೂಲ? ಪಿಸ್ತೂಲ್? ಇನ್ಸ್ಪೆಕ್ಟ್ರೆ, ಏನ್ ತಮಾಷೆ ಮಾಡ್ತಿದ್ದೀರಾ? ಇಲ್ಲಪ್ಪ, ಅಂಥದ್ದೇನು ಇಲ್ಲಿಲ್ಲ. ನಾನು ಅವ್ರ ಮನೆಯಲ್ಲೇ ಇದ್ದೀನಿ. ನೋಡಿ ಇನ್ಸ್ಪೆಕ್ಟ್ರೆ, ನೀವು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ನಮ್ಮ ಸ್ನೇಹಿತರ ಬಗ್ಗೆ ಹೀಗೆಲ್ಲ ಅನುಮಾನ ಪಟ್ರೆ ಹೇಗಪ್ಪ? ಅವ್ರ ಅಂತವ್ರಲ್ಲ. ಆಯ್ತು, ಸರಿ ಸರಿ, ಹಂಗೆ ಮಾಡಿ. ಮಾಡ್ಸೋಣ. ನಮ್ಮ ಸರ್ಕಾರ ಬರಲಿ, ಖಂಡಿತ ಒಳ್ಳೇದು. ಪ್ರಕಾಶ್, ಇನ್ಸ್ಪೆಕ್ಟರ್ ಹೇಳಿದ್ದು ಕೊಲೆಗಾರ ಬಚ್ಚಿಟ್ಕೊಂಡಿದ್ದಲ್ಲೇ ತನ್ನ ಪಿಸ್ತೂಲು ಬಿಟ್ಟು ಹೋಗಿದ್ದಾನೆ. ಇದ್ರೆ ನೋಡಿ ಹುಡುಕಿ ಅಂದ್ರು, ಇಲ್ಲಿಲ್ಲ ಅಂದೆ, ಸುಮ್ಮನಾಗಿದ್ದಾರೆ. ಸದ್ಯ ಯಾವುದಕ್ಕೂ ಇನ್ಸ್ಪೆಕ್ಟರ್ಗೆ ಅನುಮಾನ ಇದೆ ಅಂದ ಮೇಲೆ ಒಂದ್ಸಲ ಮನೆಗೆಲ್ಲ ಹುಡುಕ್ ನೋಡ್ಬಿಡೋದು ಸೂಕ್ತ ಅಲ್ವಾ? ಸರ್, ಏನ್ ಸರ್ ನೀವು ಹೇಳೋದು? ಪಿಸ್ತೂಲ್ ನಮ್ಮನ್ನು ಹೇಗೆ ಬರುತ್ತೆ ಸರ್? ನೋಡಿ ಸರ್, ಇದು ಹಾಲು, ಇಲ್ಲೇನಿಲ್ಲ ಸರ್. ಪಿಸ್ತೂಲ್ ನಮ್ಮನ್ನು ಹೇಗೆ ಬರುತ್ತೆ ಸರ್? ಬನ್ನಿ ಸರ್, ರೂಮ್ ತೋರಿಸ್ತೀನಿ, ಬನ್ನಿ ಸರ್ ನಿಮಗೆ. ಸರ್ ನೋಡಿ ಸರ್, ಇದು ಬೀರು, ಇಲ್ಲೇನಿಲ್ಲ ಸರ್. ನೋಡಿ, ಇದು ಕಾಯರು, ಇಲ್ಲೇನಿಲ್ಲ ಸರ್. ಪಿಸ್ತೂಲ್ ನಮ್ಮಲ್ಲಿ ಹೇಗೆ ಬರುತ್ತೆ ಸರ್? ನೋಡಿಯಪ್ಪ, ನಿಮ್ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ. ಆದ್ರೂ ಸಿಗದೇ ಇದ್ರು ಒಳ್ಳೇದೇ ಅಲ್ವೇ? ಒಂದ್ಸಲ ಹಾಸಿಗೆ ದಿಂಬು ಎಲ್ಲ ಎತ್ತಿ ನೋಡ್ಬಿಡಿ, ನಾನಿಲ್ಲಿ ಬರ್ತೀನಿ. ಹಾಸಿಗೆ ಕೆಳಗೆ ಸರ್? ಪಿಸ್ತೂಲ್. ಪ್ರಕಾಶ್, ಇಲ್ಲಿ ಯಾಕೆ ಬಂತಿದ್ದು ಸರ್? ನೋಡಿಪ್ಪ, ಧೈರ್ಯವಾಗಿರಿ. ನೀವು ತಾಳ್ಮೆ ಕಳ್ಕೋಬೇಡಿ, ಟೆನ್ಷನ್ ಆಗ್ಬೇಡಿ, ನನ್ನ ಮಾತು ಕೇಳಿ. ಕೂಲ್ ಡೌನ್. ಪ್ರಕಾಶ್, ನೀವು ಮುಗ್ಧರು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ನಿಮ್ಮ ಪರವಾಗಿ ನಾ ಎಲ್ಲ ಬೇಕಾದ್ರೂ ಸಾಕ್ಷಿ ಹೇಳಬೇಕು. ಆದ್ರೂ ಇದು ಎಲ್ಲಿಗೆ ಹೇಗೆ ಬಂತು? ಪ್ರಕಾಶ್, ನೀವು ಗಂಡ ಹೆಂಡತಿ ಇದ್ರ ಬಗ್ಗೆ ಏನಾದರೂ ವಿಚಾರ ಮಾಡಿದ್ದೀರಾ, ಮಾತಾಡ್ಕೊಂಡಿದ್ದೀರಾ? ಇಲ್ಲ ಸರ್. ಸರಿ, ನಿಮ್ಮ ಹೆಂಡತಿನೇ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೇಳಿದಾರ? ಇಲ್ಲ ಸರ್. ಪ್ರಕಾಶ್ ಸರ್, ನಿಮ್ಮನ್ನ ಒಂದು ಮಾತು ಕೇಳ್ತೀನಿ, ದಯವಿಟ್ಟು ನೀವು ಸಿಟ್ಟು ಮಾಡ್ಕೋಬಾರ್ದು. ದಯವಿಟ್ಟು ಅದೇನು ಕೇಳಿ ಸರ್. ನಿಮ್ಮ ಹೆಂಡತಿ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ? ಸಾರ್, ನನಗೆ ನಂಬಿಕೆ ಮುಖ್ಯ. ಈಗ ತಾನೇ ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಾನೇ ಮನೆಯೆಲ್ಲ ಹುಡುಕ್ ನೋಡಿದೆ, ಇಲ್ಲಿ ಏನೇನೂ ಇಲ್ಲ ಅಂತ ಹೇಳಿದೆ. ಈಗ ನೋಡಿದ್ರೆ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಈಗ ಅನ್ನಿಸ್ತೇನೆ. ಸರ್, ನನ್ನ ಹೆಂಡತಿ ಮೇಲೆ ನಂಗೆ ನಂಬಿಕೆ ಇದೆ. ಹಾಗಿದ್ರೆ ಇದು ಪಿಸ್ತೂಲ್ ಅಲ್ವಾ? ನಿಮ್ಮಿಬ್ಬರಲ್ಲಿ ಒಬ್ರಿಗೂ ಗೊತ್ತಿದೆ ಅದು ಇಲ್ಲಿಗೆ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೋಡಿ ಪ್ರಕಾಶ್, ಹೆಂಗಸು ಅನೇಕ ಅರ್ಥಗಳಲ್ಲಿ ಅಪಾಯಕಾರಿ. ನೋಡಿಪ್ಪ, ಈಗಲೂ ನಾನು ನಿಮ್ಮ ಕೈ ಬಿಡೋದಿಲ್ಲ. ನಿಮ್ಮ ಹೆಂಡತಿ ಬಂದ ಮೇಲೆ ಇಬ್ಬರು ಇದರ ಬಗ್ಗೆ ಕಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ನನಗೆ ಫೋನ್ ಮಾಡಿ ಏನಾಯ್ತು ಅಂತ ತಿಳಿಸಿ. ಅಷ್ಟರಲ್ಲಿ ಏನಾದರೂ ಆ ಕೊಲೆಗಾರ ಇಲ್ಲಿಗೆ ಬಂದರೆ ನೆನ್ಪಿಟ್ಕೊಳ್ಳಿ, ಅಪ್ಪಿ ತಪ್ಪಿಯೋ ಪೊಲೀಸರು ಮಾತ್ರ ಹೇಳಬಾರ್ದು, ಇಲ್ಲೂ ನನ್ನ ಹೆಸರು ಮಾತ್ರ ಬರಬಾರ್ದು. ಕಡೆ ಪಕ್ಷ ನಿಮ್ಮನ್ನ ಈ ಕೇಸ್ನಿಂದ ಉಳಿಸೋದಕ್ಕಾದ್ರೂ ನಾನು ಪ್ರಾಮಾಣಿಕನಾಗಿರ್ಬೇಕು ಅಲ್ವಾ ಪ್ರಕಾಶ್? ಸರ್,
ಪ್ರಕಾಶ್ ಈಗ ಬಂದ್ರ? ಬಟ್ಟೆ ಕೂಡ ಬದಲಾಯಿಸಿಲ್ಲ? ಹ್ಮ್ ಯಾಕೆ ಹಾಕೋತಿದ್ದೀರಾ? ಏನಾಯ್ತು ಪ್ರಕಾಶ್? ಕಾಲೇಜಲ್ಲಿ ಗಲಾಟೆ ಮಾಡ್ಕೊಂಡ್ರಾ? ಇಲ್ಲ ಮತ್ತೆ ಮೈ ಹುಷಾರಿಲ್ವಾ? ಏನಿಲ್ಲ, ಹೋಗಿ ಕಾಫಿ ಮಾಡು. ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇದ್ದೆ. ನಾನು ಯೋಚನೆ ಮಾಡಿದೆ ನಿನಗೆ ತಲೆನೋವು ಇಲ್ಲ ಅಲ್ವಾ? ಏನಂದ್ರಿ? ಏಯ್, ಎಷ್ಟು ಪೌಡ್ರ್ ಬಳ್ಕೊಂಡಿದ್ಯಾ? ಎಷ್ಟು ಪೌಡ್ರ್ ಬಳ್ಕೊಂಡಿರೋದಕ್ಕೆ ನಿಜವಾದ ಬಣ್ಣನೇ ಗೊತ್ತಾಗ್ತಿಲ್ಲ. ಏನು ಈಗ್ಲೂ ಪೌಡರ್ ಇದೆಯಾ? ನಿಮ್ ಕಣ್ಣೆ ಯಾಕೋ ಸರಿಗಿಲ್ಲ. ಏನಾಗಿದೆ ಇವತ್ತು ನಿಮ್ಗೆ? ದಿನ ಮಧ್ಯಾಹ್ನ ನಾನು ಇಲ್ದೇ ಇದ್ದಾಗ ಮನೆಗೆ ಬರ್ತೀಯಂತೆ, ನಿಜಾನ? ನಿಮ್ಗೆ ಗೊತ್ತು ನಾನೀಗ ಬಿಡುವಾಗೋದೇ ಇಲ್ಲ ಅಂತ. ಯಾಕೆ, ಏನಾದ್ರೂ ಕಡ್ವಾಗಿದ್ಯಾ? ಸುತ್ತಿ ಬಳಸಿ ಮಾತಾಡ್ಬೇಡ. ಬರ್ತೀಯೋ ಇಲ್ವೋ? ಇಲ್ಲ ರೀ, ಖಂಡಿತ ನಾನು ಬಂದಿರ್ಲಿಲ್ಲ. ಹಾಗಾದ್ರೆ ಏನಿದು? ಓ, ಕುಡಿಯೋದಕ್ಕೂ ಶುರು ಮಾಡಿದಿರಾ? ಅದಕ್ಕ ನೀವ್ ಈ ತರ ಮಾತಾಡ್ತಿರೋದು? ಇದು ನಾನ್ ಕುಡ್ದಿದ್ದಲ್ಲ. ಇನ್ನೇನು, ಯಾರೋ ಕುಡ್ದಿರ ಖಾಲಿ ಬಾಟ್ಲನ್ನ ಜೇಬಲ್ಲಿ ಇಟ್ಕೊಂಡ್ ಬಂದ್ರ ಹೇಗೆ? ಹೌದು, ನನ್ಗೆ ಖಾಲಿ ಬಾಟ್ಲು ಸಿಗರೇಟ್ ತುಂಡು ಕಲೆಕ್ಟ್ ಮಾಡೋ ಅಭ್ಯಾಸ ನೋಡು. ಪ್ರಕಾಶ್, ನೀವು ಮೊದ್ಲಿಂದನೂ ಸಿಗರೇಟ್ ಸೇರ್ತೀರಾ ಅಂತ ನನಗೆ ಅನುಮಾನ ಇತ್ತು. ಓ, ಎಷ್ಟೊಂದು ವಿಷಯ ತಿಳ್ಕೊಂಡಿದ್ಯಾ? ಕಣ್ಣೀರ್ನಿಂದ ನನ್ನ ಮೋಸ ಮಾಡ್ಬೋದು ಅನ್ಕೊಂಡಿದ್ದೆ ಅಲ್ವಾ? ಏನ್, ನಾನ್ ಮೋಸ ಮಾಡ್ತಿದ್ದೀನ? ಯಾಕೆ ಒಂಥರ ಮಾತಾಡ್ತಿದ್ದೀರಾ? ಪ್ರಕಾಶ್, ನಾನ್ ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು. ಮಾತಾಡ್ಬೇಕಾ? ಈ ಪಿಸ್ತೂಲು ಈ ಮನೇಲಿ ಹ್ಯಾಕ್ ಬಂತು? ಪಿಸ್ತೂಲ್ ಇಲ್ಲಿದ್ದ? ಹಾಗ್ ಬಂತು ನನಗೇನ್ ಗೊತ್ತು? ಪ್ರಕಾಶ್, ನಿಮ್ಗೆ ಯಾರ್ಯಾರು ಏನೇನು ತಲೆ ಕೆಡಿಸಿದ್ದಾರೆ ಸದ್ಯ ನಿಮಗೆ ಗೊತ್ತಿಲ್ಲ ಪ್ರಕಾಶ್. ಸರಿ, ಅವರು ಸುಳ್ಳು ಹೇಳಿದ್ದಾರೆ. ಸತ್ಯ ನೀನ್ ಹೇಳು. ಕಾಲ ಬಂದಾಗೆಲ್ಲ ಹೇಳ್ತೀನಿ. ಕಾಲ ಹೇಳೆ. ಇಷ್ಟು ದಿನ ಕುರುಡ್ನಾಗಿದ್ದೆ, ಇವಾಗ್ಲಾದ್ರೂ ಸತ್ಯ ಗೊತ್ತಾಗ್ಲಿ ಹೇಳು. ನಿಮ್ಗೆ ಬುದ್ಧಿ ಸರಿಗಿಲ್ಲ ಪ್ರಕಾಶ್, ಏನೇನೋ ಮಾತಾಡ್ತಿದ್ದೀರಾ. ಹೌದು, ನನ್ಗೆ ಬುದ್ಧಿ ಸರಿಯಿಲ್ಲ. ನೋಡು, ಇದು ಪಿಸ್ತೂಲು. ನೀ ನನ್ನ ಹೆಂಡತಿ. ಏನ್ ನನ್ನದೇ ಆದ ಸ್ವಂತ ಅಭಿಪ್ರಾಯಗಳಿದೆ. ಹಾ, ನೀವು ಗಂಡಸರು ಬೇಕಾದ್ರ ಬಗ್ಗೆ ಅಭಿಪ್ರಾಯ ಇಟ್ಕೊಳ್ಬೋದು. ಹೌದು, ಈಗ ನನ್ನ ಅಭಿಪ್ರಾಯ ಏನಂದ್ರೆ ಯು 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 ಆರ್ ಅ ಬಿಚ್. ಪ್ರಕಾಶ್, 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 ನೀವ ಈ ಮಾತು ಹೇಳಿದ್ದು? ನನ್ ಮುಖ ನೋಡ್ಕೊಂಡು ಹೇಳಿ, ಈ ಮಾತು ಯಾರು ಹೇಳಿದ್ದು ನಿಮ್ಗೆ? ಮತ್ತು ಶ್ರೀಕಾಂತ್ಜಿ ಕೊಲೆಯ ದಿವಸ ಮನೆಗೆ ಯಾರೋ ಬಂದಿದ್ದ. ಯಾರೋ? ನನ್ನನ್ನೇನು ಕೇಳ್ಬೇಡಿ ಪ್ರಕಾಶ್, ಪ್ಲೀಸ್ ನನ್ನ ನಂಬಿ. ನಂಬೇಕಾ? ದಿನ ನಾನು ಕಾಲೇಜಲ್ಲಿ ಇದ್ದಾಗ ನೀನ್ ಯಾವತ್ತೋ ಜೊತೆಯಲ್ಲಿ ಚಕ್ಕಂತ ಆಡ್ತಾ ಇದ್ರೆ ಆಹಾ, ನನ್ನ ಹೆಂಡತಿ ನನ್ನ ಎಷ್ಟು ಗಾಢವಾಗಿ ಪ್ರೀತಿಸ್ತಾಳೆ ಅಂತ ನಂಬಿದ್ದೆ. ಸಾಲ್ದ? ಪ್ರಕಾಶ್, ನಾನು ನಿಮಗ್ ದ್ರೋಹ ಮಾಡಿಲ್ಲ. ನಾನು ನಿಮ್ಗೆಲ್ಲ ಹೇಳ್ತೀನಿ ಅಂದ್ರೆ ಯಾಕೆ ನಂಬ್ತಿಲ್ಲ ಪ್ರಕಾಶ್, ಪ್ಲೀಸ್. ಹೆಣ್ಣೆ, ನನ್ನ ಬಾಳ್ಗೆ ಹೊಸ ಬಣ್ಣ ಬಳ್ದೋಳು ನೀನು ಅನ್ಕೊಂಡೆ. ಎಲ್ಲ ಕನ್ಸುಗಳಿಗಿಂತ ನಿನ್ ಜೊತೆ ಒಂದು ಕ್ಷಣ ಕಳೆದ್ರೆ ಸಾಕು, ಅದೇ ದೊಡ್ಡದು ಅನ್ಕೊಂಡೆ. ಸಾಮಾನ್ಯಳಲ್ಲ ನೀನು. ನಿನ್ನ ಮುಖದಲ್ಲಿ 2 ಕಣ್ಣಾದ್ರೆ ಬೆನ್ನಲ್ಲಿ 1000 ಕಣ್ಣಿದೆ. ಸಾಮಾನ್ಯಳಲ್ಲ ನೀನು. ಪ್ರಕಾಶ್, ನಿಮಗ್ ಸತ್ಯ ಬೇಕಲ್ವಾ? ಈಗ್ಲೇ ಬೇಕಲ್ವಾ? ಹೌದು ಹೌದು. ತಗೊಳ್ಳಿ, ನನ್ನ ಕೊಂದು ಹಾಕಿ. ಓ, ಪ್ರೇಮಿಗೋಸ್ಕರ ಪ್ರಾಣ ಅರ್ಪಣೆ? ಇಲ್ಲ ಇಲ್ಲ, ನನ್ನ ಕನ್ಸನ್ನ ನನ್ನ ಕೈಯಾರೆ ನಾನು ಕೊಲ್ಲಲಾರೆ. ಇಲ್ಲ, ನಾನೇ ಕೊಂದ್ಕೊಳ್ಳ. ಓ, ಪ್ರಾಣಾರ್ಪಣೆ? ಕಡೆ ಪಕ್ಷ ಅವನ ಹೆಸರಾದ್ರೂ ಹೇಳಿ ಸಾಯ್. ಪ್ರಕಾಶ್, ನನ್ನ ನಂಬಿ ಪ್ರಕಾಶ್, ನಾನು ದ್ರೋಹ ಮಾಡಿಲ್ಲ ಪ್ರಕಾಶ್, ಪ್ಲೀಸ್ ಪ್ರಕಾಶ್. ಹೇಳ್ತೀಯ ನಾನೇ ಸಾಯ್ಲ? ಪ್ರಕಾಶ್, ನಾನೇ ಸಾಯ್ತಿದ್ದಕ್ಕೆಲ್ಲ ನಾನೇ ಬಿಡು. ಕಾರಣ. ನನ್ನ ಸತ್ತು ಏಯ್. ಸರಿ ಹೋಗುತ್ತೆ ಪ್ರಕಾಶ್, ಬೇಡ ಪ್ರಕಾಶ್, ಪ್ಲೀಸ್. ಹಲೋ, ಯಾರು? ಸಿದ್ಲಿಂಗುನ? ಥೂ, ಮನುಷ್ಯರೇನ್ರಿ ನೀವು? ಇಲ್ಲಿ ಗಂಡ ಹೆಂಡತಿ ಹಿಂಸೆ ಕೊಟ್ಕೊಂಡು ಸಾಯ್ತಿದೀವಿ. ನೋಡಿ, ಬಂದು ನಮ್ ಸಂಸಾರ ಸರಿ ಮಾಡಿ ಯಾವಾಗ ಬರ್ತೀರಾ? ಹಾ, ನಾಳೆ ರಾತ್ರಿ 8ಕ್ಕ. ಅಲ್ಲಿವರೆಗೂ ಹಲೋ ಹಲೋ ಹಲೋ. ಪ್ರಕಾಶ್, ನಾಳೆ ರಾತ್ರಿ 8ಕ್ಕೆ ನಿಮಗ್ ಸತ್ಯ ತಿಳಿಯುತ್ತೆ. ಸತ್ಯ ತಿಳಿಸ್ತೀನಿ, ನಾನು ಸಾಯ್ತೀನಿ. ಅಲ್ಲಿವರೆಗೂ ನನಗೆ ಬದುಕೋದಿಕ್ಕೆ ಅವಕಾಶ ಕೊಡಿ ಪ್ರಕಾಶ್, ಪ್ಲೀಸ್.
ಈಗ ವಾರ್ತೆಗಳು. ಆಡಳಿತ ಪಕ್ಷ ಹೀನಾಯವಾಗಿ ಸೋಲನ್ನು ಕಂಡು ವಿರೋಧ ಪಕ್ಷವು ಸಾರ್ವಜನಿಕರ ಬೆಂಬಲದಿಂದ ಜಯಭೇರಿ ಬಾರಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದು, ಮಾನ್ಯ ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದು ಮುಂದಿನ ಆದೇಶದವರೆಗೆ ಮುಂದುವರಿಸಲು ಆದೇಶ ನೀಡಿದ್ದಾರೆ. ಇಂದು ಜಯಭೇರಿ ಬಾರಿಸಿದ ವಿರೋಧ ಪಕ್ಷಗಳು ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ವಿರೋಧ ಪಕ್ಷಗಳು ಶಾಸಕಾಂಗ ಸಭೆಯನ್ನು ಕರೆದಿದ್ದು ಮುಖ್ಯಮಂತ್ರಿಯನ್ನು ಈಗಾಗಲೇ ಆರಿಸಿದ್ದಾರೆ ಎಂದು ಸುದ್ದಿಮೂಲಗಳು ತಿಳಿಸಿವೆ. ಹಲೋ, ಯಾರು ನೀನು? ಫೋನ್ ಮಾಡಿದೀವ್ರೆ. ಓ, ನೀವು ಬನ್ನಿ ಕೂತ್ಕೊಳ್ಳಿ, ಟೀ ಕಾಫಿ. ಪ್ರಕಾಶ್, ನೀನು ತುಂಬಾ ಕೆಟ್ಟ ಗೃಹಸ್ಥ. ಅದನ್ನೆಲ್ಲ ತಮ್ಮಿಂದ ಕಲಿಯೋಣ ಅಂತ ಕೂತಿದ್ದೆ. ಕಲ್ಸೋಣ, ಅದಕ್ಕೇನಂತೆ. ನನ್ನ ಹೆಸರು ಸಿದ್ಲಿಂಗು, ನಟಭಾಸ್ಕರ, ಶ್ರೀಕಾಂಚಿ ಕೊಲೆ ಮಾಡಿದವನು. ಹೋಗ್ಲಿ, ಕೂತ್ಕೊಳ್ಳ. ನೀವ್ ಈ ಮನೆಗೆ ಹೊಸಬ್ರು ಅಲ್ವಲ್ಲ? ವ್ಯಂಗ್ಯ, ಕವಿ ಅಲ್ವೇ? ನಿನ್ಗೂ ಸರೋಜಗೂ ಏನ್ ಸಂಬಂಧ? ಇರೋ ರಾಜ, ಸ್ವಲ್ಪ ಸುಧಾರಿಸ್ಕೊಂತೀನಿ. ಹೇಗಿದ್ದೀರಾ ಮೇಡಮ್? ಪ್ರಕಾಶ್ ಏನೋ ಕೇಳ್ತಿದ್ದಾರೆ, ಉತ್ತರ ಹೇಳಿ. ಹೇಳ್ತೀನಿ. ಮೊದಲು ಗುಟ್ಟನ್ನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಏನಯ್ಯ ರಾಜ್ಕುಮಾರ ನಿಂದು? ಮರ್ಯಾದೆ ಕೊಟ್ಟು ಮಾತಾಡ್ರಿ. ಈಗೇನ್ ಮಾತಾಡ್ಲಾ ಬೇಡ್ವಾ? ನಿನ್ಗೂ ಸರೋಜಗೂ ಏನ್ ಸಂಬಂಧ? ಸರೋಜ ಹೆಣ್ಣು, ನಾನು ಗಂಡು. ಆಯ್ತಲ್ಲ, ಏನ್ರಿ ನೀವು ಮಾತಾಡ್ತಿರೋದು? ಇನ್ನೇನ್ ಹೇಳ್ಬೇಕು? ನಿನ್ನ ಅನುಮಾನ ನೀನ್ ಕಂಡ್ಕೊಂಡಿದ್ದಲ್ಲ, ಯಾರಿಂದಲೋ ಬಂದದ್ದು. ಸರಿ ತಾನೆ? ನನ್ಗೂ ಕಣ್ಣಿದೆ. ಅದು ನನಗೆ ಗೊತ್ತು. ನನಗೂ ಸರೋಜನ್ಗೂ ಸಂಬಂಧ ಇದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನೀವು ಬಿಟ್ಟಿರೋ ಪಿಸ್ತೂಲ್ ಇಲ್ಲೇ ಇದೆ ರೀ. ಪಿಸ್ತೂಲು ಇಲ್ಲಿದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಹಾಸಿಗೆ ಕೆಳಗಿಟ್ರೆ ಗೊತ್ತಾಗೋದಿಲ್ವಾ? 5-6 ದಿನ ಮಲಗಿದ್ದೀರಾ, ಇವತ್ತು ಗೊತ್ತಾಯ್ತಾ? ನಿನಗೆ ಸರೋಜ ಹೇಳಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟೊಂದು ವಿಶ್ವಾಸ ಅಲ್ವ ಅವಳ ಮೇಲೆ? ವಿಶ್ವಾಸ ಇದೆ ಅಂತ ನಿನಗೆ ಯಾರೋ ಹೇಳಿದ್ದು? ಬಾಯ್ ಬಿಟ್ರೆ ಸರಿ. ಏನ್ರಿ ಗೂಂಡಾಗಿರಿ ಮಾಡ್ತಾರೇನ್ರಿ? ಅದು ನನ್ನ ಕಸುಬು. ನೀನ್ ಹೀಗೆ ಮಾಡಿದ್ರೆ ಪೊಲೀಸ್ ಕೊಡ್ತೀನಿ. ಅಷ್ಟು ತಾಕತ್ತಿದೆಯಾ ನಿನ್ಗೆ? ತಗೊಳ್ಳೋ ಫೋನ್, ಮಾಡು ಫೋನ್. ನಿನಗ ಆ ತಾಕತ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಮಾಡ್ತಿದ್ಯಾ ನೀನು? ಹೇಳು, ಮಹಾಕವಿ. ನಿನ್ನೆ ಸರೋಜ ಇಲ್ಲದೆ ಇದ್ದಾಗ ಯಾರೋ ಬಂದಿದ್ದ ಮನೆಗೆ. ಯಾರು ಅಂದ್ರೆ? ಯಾರೋ ಸ್ನೇಹಿತರು ಬಂದಿದ್ರು. ಅಸಾಮಾನ್ಯ ಸ್ನೇಹಿತ. ಆ ಚಾಡಿಕೋರನ್ ಮಾತನ್ನ ನಂಬ್ತೀಯ? ನಿನ್ನ ಹೆಂಡತಿ ಮಾತನ್ನ ನಂಬೋದಿಲ್ಲ ನೀನು. ನಿನ್ನ ಸ್ನೇಹಿತನಿಗೆ ಅದ್ಯಾಕೆ ನಿನ್ನ ಬಗ್ಗೆ ಮಾತ್ರ ಕಾಳಜಿ? ನಿನ್ಗೆ ಇವಳ ಮೇಲೆ ಮಾತ್ರ ಕಾಳಜಿ. ನೀನು ಕವಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಪ್ರಶ್ನೆಗೆ ಉತ್ತರ ಬೇಕು ಪ್ರಕಾಶ್. ನನ್ಗೂ ನೇರ ಉತ್ತರ ಬೇಕು. ಅದನ್ನೇ ಹೇಳ್ತಾ ಇದೀನಿ, ಮುಚ್ಕೊಂಡು ಕೇಳು. ಶ್ರೀಕಾಂಚಿ ಕೊಲೆಯ ದಿನ ನಾನು ಇಲ್ಲಿಗೆ ಬಂದಿದ್ದು ನಿಜ. ನಿನ್ನ ಹೆಂಡತಿನ ಹೆದರಿಸಿದ್ದು ನಿಜ. ನೀನು ಕೊಲೆ ಸುದ್ದಿ ಹೇಳುವಾಗ ನಿನ್ ಬೆಡ್ರೂಮ್ ನಲ್ಲೇ ಇದ್ದೆ ನಾನು. ಈ ವಿಷಯ ಸರೋಜ ನಿಂಗೇನಾದ್ರೂ ಹೇಳಿದ್ರೆ ನಿನ್ನ ಕೊಲೆ ಮಾಡ್ತೀನಿ ಅಂತ ನಾನೇ ಹೆದರಿಸಿದ್ದೆ. ಪ್ರಕಾಶ್, ನೀನೇನೋ ಕೇಳ್ಬೇಕಂತಿದ್ಯಾ, ನನಗೆ ಗೊತ್ತು. ಈ ಕತೆನ ಹೇಗ್ ನಂಬ್ಲಿ ಅಂತ ತಾನೆ? ಹೌದು. ನಂಬೋದು ಬಿಡೋದು ನಿನ್ ಕರ್ಮ. ಸತ್ಯ ಹೇಳಿದ್ದಾಯ್ತು. ಈಗ ನೀನ್ ಹೇಳು, ಪಿಸ್ತೂಲು ಇಲ್ಲಿದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಹಾಗೆ ಅಂದ್ರೆ ನನ್ಗೂ ಕಣ್ಣಿದೆ. ಕೊನೆ ಸಲ ಕೇಳ್ತಿದ್ದೀನಿ ಪ್ರಕಾಶ್, ಹೇಳ್ದಿದ್ರೆ ಮುಂದಿನ ಅನಾಹುತಕ್ಕೆ ನೀನೇ ಕಾರಣ. ನನ್ನ ಪಾಲಿನ ಸತ್ಯ ಹೇಳಿದ್ದಾಯ್ತು. ಅದರಲ್ಲಿ ನಮ್ಮಿಬ್ಬರ ಸಂಬಂಧ ಗುಟ್ಟು ಮಾತ್ರ ಇತ್ತು. ನೀನು ಮಹಾಕವಿ, ಹೇಳೋ ಸತ್ಯದಲ್ಲಿ ದೊಡ್ಡ ಗುಟ್ಟಿರ್ಬೋದು. ಬೇಗ ಹೇಳು. ಇಲ್ಲಿ ಸಮಸ್ಯೆ ಬಂದಿರೋದು ನಿಮ್ಮಿಬ್ಬರ ಸಂಬಂಧದ ಬಗ್ಗೆ. ಮೂರನೇವ್ರು ಯಾಕೆ ಬೇಕು?
ಯಾಕೆಂದ್ರೆ ಮೂರನೇ ಆತ ಇಲ್ಲಿದ್ದಾನೆ. ನೀನು ಉಸಿರಾಡ್ತಾ ಇರೋದು ಆತ ನಿನ್ನ ಕಿವಿರುವುದಿದ್ದ ಗಾಳಿಯನ್ನ, ಆ ಪ್ರೇತದ ಗಾಳಿಯನ್ನ ತುಂಬಾ ಹೊತ್ತು ಕುಡಿದಾರೆ ನಾನು. ಬೇಗ ಹೇಳು. ಹೇಳೋದಿಲ್ಲ. ಹೇಳೋದಿಲ್ವಾ? ಹೇಳೋದಿಲ್ಲ. ಹೇಳೋದಿಲ್ವಾ? ಹೇಳೋದಿಲ್ಲ. ಏನ್ ಮಾಡ್ತಿದ್ಯಾ ನೀನು? ಹೇಳ್ತೀಯೋ ಇಲ್ವೋ? ಹೇಳ್ತೀನಿ. ರುದ್ರಪ್ಪ ಬಂದಿದ್ದ. ಯಾವ ರುದ್ರಪ್ಪ? ವಿರೋಧ ಪಕ್ಷದ ಲೀಡರಾ? ನಿಜ ಹೇಳು ಪ್ರಕಾಶ್, ಸುಳ್ಳಿಗೆ ನಾನು ಕೇಳೋ ಬೆಲೆ ತುಂಬಾ ಜಾಸ್ತಿ. ನಿಜ. ಈ ಪಿಸ್ತೂಲ್ ಇದೆ ಅಂತ ಹೇಳಿದ್ದು ಅವನೇ. ನಿಮ್ಮಿಬ್ಬರಿಗೂ ಒಂದು ಹೇಳ್ಬೇಡ ಅಂತ ಹೇಳಿದ್ದ. ನಿಮ್ ಮನೇಲಿ ಆಗಾಗ ಸಿಗರೆಟ್ ತುಂಡುಗಳು ಬೀಳುತ್ತಾ? ಹೌದು. ಫೋನ್ ಇದೆ, ಆದ್ರೆ ಇದುವರೆಗೂ ಬಿಲ್ ಬಂದಿಲ್ಲ. ಹೌದು. ಛೇ, ಇದು ಕೂಡ ರುದ್ರಪ್ಪನ ಖಾಸಗಿ ಆಫೀಸಾ? ವಾಟ್? ಅಂದ್ರೆ ನೀವಿಬ್ರು ಆಫೀಸ್ಗೆ ಹೋದಾಗ ಈ ಮನೆ ರುದ್ರಪ್ಪನ ಖಾಸಗಿ ಆಫೀಸ್. ಮನೆಗ್ ಬೀಗ ಹಾಕಿರ್ತೀವಿ, ಅದೇ ಒಳಗಡೆ ಬರ್ತಾನೆ. ನಾನು ಬಂದ ಹಾಗೆ ಕಿಟಕಿ ಹಾರ್ ಬರ್ಬೋದು, ಅಥವಾ ಆತ ದಾರಿ ಇಲ್ಲದಲ್ಲಿ ದಾರಿ ಹುಡುಕಬಲ್ಲ, ನಿಮ್ಮ ಮನೆ ಮತ್ತು ಮನಸ್ಸುಗಳನ್ನ ಆಕ್ರಮಿಸಬಲ್ಲ. ಆ ಚಾಂಡಳನ ಮಾತನ್ನ ನಂಬ್ದೇನೆ, ನಿನ್ ಹೆಂಡತಿ ಮಾತನ್ನ ನಂಬಲಿಲ್ಲ. ಈ ಊರಿನಲ್ಲಿ ಅವನಿಂತ ಆಫೀಸ್ಗಳು ಕೊಟ್ಟು ಗೊತ್ತಿತ್ತು ನನಗೆ. ಇದೊಂದನ್ನ ಬಿಟ್ಟು ಇದನ್ನ ನಂಬಲ್ಲ. ಅವನ್ಗೇನ್ ಮನೆ ಇಲ್ವಾ, ಆಫೀಸ್ ಇಲ್ವಾ? ಎಲ್ಲ ಬಿಟ್ಟು ನಮ್ಮ ಮನೆಗೆ ಯಾಕೆ ಬರ್ತಾನ ಅವನು? ರಾಜಕೀಯದ ರಹಸ್ಯಗಳನ್ನ ಒಬ್ಬನೇ ಬಲ್ಲವನ ಹಾಗೆ ಒದರ್ಬೇಡ ಪ್ರಕಾಶ್. ನಾನು ಅವನು ಸೇರಿ ಶ್ರೀಕಾಂಚಿನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದು ಇಂಥದ್ದೊಂದು ಮನೇಲೆ. ಅವ್ರ ಮನೇಲೂ ಸಿಗರೇಟ್ ತುಂಡುಗಳು ಬೀಳ್ತಾ ಇತ್ತು, ಆಗಾಗ ಖಾಲಿ ಬಾಟ್ಲಿಗಳು ಕೂಡ. ಹಾಳಾದ್ವಿ ಪ್ರಕಾಶ್, ನಾವ್ ಹಾಳಾದ್ವಿ. ಆ ಚಾಂಡಾಳ್ ರುದ್ರಪ್ಪ ನನ್ನ ಹತ್ರನೂ ಬಂದಿದ್ದ. ಏನೋ? ಯಾವಾಗ? ಮೊನ್ನೆ ನೀವು ಕಾಲೇಜ್ನಲ್ಲಿ ಇದ್ದಾಗ. ಹಾಗಾದ್ರೆ ನೀವು ಪ್ರಕಾಶ್ನಿಂದ ಬಚ್ಚಿಟ್ಕೊಂಡ ಖಾಸಗಿ ಗುಟ್ಟಿರ್ಬೇಕು. ಹೌದು, ಈ ಹಾಳಾದ ಬಳೆ ಹುಮಾ ಗೋಲ್ಡ್ ಅಂತ ಸುಳ್ಳು ಹೇಳಿದೆ ಪ್ರಕಾಶ್. ಅದ್ರದ್ದು ಚಿನ್ನದ್ದು. ಅದು ಅವನು ಗೊತ್ತಾಗಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿರ್ತಾನೆ. ಹೌದು, ನಾನ್ ಬಂದಿದ್ದನ್ನ ಹೇಳಿದ್ರೆ ಸಂಸಾರ ಹಾಳಾಗುತ್ತೆ, ಹೇಳ್ಬೇಡ ಅಂದ. ಅಯ್ಯೋ, ನಾನು ಅದೆಷ್ಟು ಕಷ್ಟಪಟ್ಟೆ. ನಮ್ಮಿಬ್ಬರ ಮಧ್ಯೆ ಜಗಳ ತಂದಿಟ್ಟ ನಿಜ, ಆದ್ರೆ ಇದರಿಂದ ಅವ್ನಿಗೇನ್ ಲಾಭ? ನನ್ನ ಕ್ಷಮಿಸಿ ಪ್ರಕಾಶ್, ತಪ್ಪು ನಂದು ಇದೆ. ನಾನವತ್ತು ನಿಮ್ಮನೇಲಿ ಬಚ್ಚಿಟ್ಕೊಳ್ದೆ ಇದ್ದಿದ್ರೆ ನಿಮ್ಮಿಬ್ಬರಿಗೂ ಕೂಡ ಈ ತೊಂದರೆ ಬರ್ತಿರ್ಲಿಲ್ಲ. ನಿಮ್ಮ ಮೂಲಕ ನನ್ನ ಹಿಡಿಯೋ ಉದ್ದೇಶ ಒಂದು. ಏನಪ್ಪ, ನಮ್ಮನ್ನ ಜೈಲಿಗೆ ಕಳಿಸ್ಬೇಕು ಅಂತ ಮಾಡಿದ್ಯಾ? ಒಬ್ಬ ಕೊಲೆಗಾರನಿಗೆ ಆಶ್ರಯ ಕೊಡೋದು ಅಂದ್ರೇನು? ಕೊಲೆಯಲ್ಲಿ ನಾನು ಶಾಮೀಲಾಗಿದ್ದೀನಿ ಅಂತ ತಾನೇ ಅರ್ಥ? ನಿಮ್ಮ ರಾಜಕೀಯ ತೀಟೆಗೆ ನಾವಿಬ್ರು ಬಲಿಪಶುಗಳಿಲ್ಲಿ. ಸಿಟ್ಟಾಗ್ಬೇಡ ಕವಿ, ನಿನ್ ಹಾಗೆ ನಾನು ಕೂಡ ಬಲಿಪಶು. ನೀನು ಕವಿ, ಆ ದೇವರ ನೆರಳಿನಲ್ಲಿ ಬದುಕ್ತಾ ಅವನು ಪ್ರಾಂಪ್ಟ್ ಮಾಡಿದ್ದನ್ನೇ ಪದ್ಯ ಬರೆಯುತ್ತಾ ನನ್ನದು ಸ್ವತಂತ್ರ ಧ್ವನಿ ಅಂತ ಕೊಬ್ಬಿ ಬಲೂನಾದವನು. ನನ್ನ ಪದ್ಯ ಏನು ಅಂತ ನನಗೆ ಗೊತ್ತಪ್ಪ. ಒಬ್ಬ ಕೊಲೆಗಾರನಿಂದ ಅದನ್ನ ನಾನು ಕಲಿಬೇಕಾದಿಲ್ಲ. ನೀನು ಕಲಿಬೇಕಾದದ್ದು ಇದೆ ಪ್ರಕಾಶ್, ಅಷ್ಟೇ ಅಲ್ಲ ಕಲಿಸ್ಬೇಕಾದದ್ದು ಕೂಡ ನನ್ನಲ್ಲಿದೆ. ಆಯ್ತು ಸ್ವಾಮಿ, ತಮ್ಮಿಂದ ದೇಶದ ಕಾಮನ್ ಸೆನ್ಸು ನಮಗೂ ಜಾಸ್ತಿ ಆಯ್ತು. ತಾವಿನ್ನು ಪ್ರಕಾಶ್, ನನ್ನಿಂದ ನಿಮ್ಮಿಬ್ಬರು ಸಂಸಾರ ಹಾಳಾಗಬಾರ್ದು ಅಂತ ಕಾಳಜಿಯಿಂದ ಬಂದೆ ಪ್ರಕಾಶ್. ಕಾಳಜಿ ಕಾಳಜಿ ಆ ರುದ್ರಪ್ಪ ನಮ್ಮ ಮನೆನ ಖಾಸಗಿ ಆಫೀಸ್ ಆಗಿ ಮಾಡ್ಕೊಳ್ಳೋದು, ನೀನ್ ಎಲ್ಲೋ ಕೊಲೆ ಮಾಡಿ ಬಂದು ನಮ್ಮ ಮನೇಲಿ ಬಚ್ಚಿಟ್ಕೊಳ್ಳೋದು. ಬಹುಶಃ ನೀ ಶ್ರೀಕಾಂಚಿ ಕೊಲೆ ಮಾಡಿದ್ದು ದೇಶೋದ್ಧಾರಕ್ಕೆ. ಹೌದು ಪ್ರಕಾಶ್, ಶ್ರೀಕಾಂಚಿನ ಕೊಂದವರು ಇಬ್ರು, ಅವರವರ ಕಾರಣಗಳಿಗೆ. ಕೊಲೆ ಮಾಡಿದವನು ನಾನಾದ್ರೆ ಮಾಡಿಸಿದವನು ರುದ್ರಪ್ಪ. ಶ್ರೀಕಾಂಚಿ ನಮ್ಮ ಪಾರ್ಟಿಯಲ್ಲೇ ಇದ್ರು ರುದ್ರಪ್ಪ ಯಾಕೆ ಕೊಲೆ ಮಾಡಿಸ್ದ ಅಂತ ಗೊತ್ತಾ? ಶ್ರೀಕಾಂಚಿನ ಯಾರೇ ಕೊಂದ್ರು ರೂಲಿಂಗ್ ಪಾರ್ಟಿಯವರೇ ಕೊಂದ್ರು ಅಂತ ಜನಗಳು ನಂಬ್ತಾರೆ. ಅವರ ಸಹಾನುಭೂತಿ ಆಪೋಸಿಟ್ ಪಾರ್ಟಿ ಮೇಲೆ ಉಂಟಾಗುತ್ತೆ. ರುದ್ರಪ್ಪನ ಊಹೆ ನಿಜವಾಯ್ತು. ಶ್ರೀಕಾಂಚಿ ಏನಾದ್ರೂ ಜೀವಂತವಾಗಿದ್ದಿದ್ರೆ ರುದ್ರಪ್ಪ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಇದೆಲ್ಲ ಗೊತ್ತಿದ್ರು ನೀನ್ ಯಾಕೆ ಅವನ ಜೊತೆ ಶಾಮೀಲಾದೆ? ಶ್ರೀಕಾಂಚಿ ರುದ್ರಪ್ಪನ ಶತ್ರು ಆದ್ರೆ ನನಗೆ ಅವರಿಬ್ರು ಶತ್ರುಗಳು. ಇಬ್ರು ತಮ್ಮ ದಡ್ಡತನದಿಂದಲೇ ಬೆಳೆದವರು. ಈ ದೇಶದಲ್ಲಿ ಶುದ್ಧವಾಗಿದ್ದಿದ್ದು ಬಡತನ ಒಂದೇ, ಅದನ್ನೂ ಪ್ರಶ್ನೆಗೊಳಿಸ್ತಿದ್ದ ಶ್ರೀಕಾಂಚಿ. ಹೊಸ ಬಟ್ಟೆಯನ್ನು ಹರಿದು ಚಿಂದಿ ಮಾಡಿ ಧರಿಸಿ ಬಡತನವನ್ನ ಅಭಿನಯಿಸ್ತಿದ್ದ. ಈ ಜನರಿಗೆ ಭಕ್ತಿಯ ಅಫೀಮನ್ನ ತಿನ್ನಿಸ್ತಾ ಈ ಜನ ತಮ್ಮ ಬಡತನವನ್ನ ಹಸಿವನ್ನ ಮರೆಯೋ ಹಾಗೆ ಮಾಡ್ತಿದ್ದ. ಅದಕ್ಕೆ ಅವನನ್ನ ಕೊಂದೆ. ಆದ್ರೆ ಇನ್ನೊಬ್ಬ ಇದಾನಲ್ಲ,
ಉಪ್ಪರಿಗೆ ದೇವರು ರುದ್ರಪ್ಪ, ರಕ್ತ ಬೀಜಾಸುರ. ಅವನ ನೆತ್ತರ ಹನಿ ಬಿದ್ದಲ್ಲೆಲ್ಲ ಅವನ ವಂಶದ 1000 ಜನ ರಾಕ್ಷಸರು ಹುಡ್ತಾರೆ. ಆದ್ದರಿಂದ ಆ ನೆಲಕ್ಕೆ ರಕ್ತ ಬೀಳ್ದ ಕುಡಿಬೇಕು. ಪ್ರಕಾಶ್, ಈಗ ಪಾರ್ಟಿ ಮೀಟಿಂಗ್ ಇದೆ, ಮುಖ್ಯಮಂತ್ರಿನ ಹಾರಿಸೋದಕ್ಕೆ. ಜನಗಳು ಅವನನ್ನೇ ಹಾರಿಸ್ತಾರೆ. ಆರಿಸಿದ ಜನಗಳಿಗೆ ಹೇಳ್ತೀನಿ, ನೋಡಿ ನಿಮ್ಮ ಮುಖ್ಯಮಂತ್ರಿ ಎಂತ ಸಂಪನ್ನ, ಶ್ರೀಕಾಂಚಿನ ಕೊಂದವನು ಇವನೇ ಅಂತ ಹೇಳ್ತೀನಿ. ಯಾಕೆ ಕೊಂದ ಅಂತ ಹೇಳ್ತೀನಿ. ಎಲ್ರೂ ನನ್ನ ಮಾತನ್ನ ನಂಬ್ತಾರೆ ಅಂತ ಭ್ರಮೆ ಇಲ್ಲ ನನಗೆ. ನನ್ನ ಮಾತನ್ನ ಕೇಳಿದ ಮೇಲೂ ಅವನು ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಕೆಲವರಲ್ಲಾದ್ರೂ ಅನುಮಾನ ಉಳಿಯುತ್ತೆ. ಜನಗಳಿಗೆ ಸತ್ಯ ಗೊತ್ತಾದ್ರೆ ಸಾಕು, ಆಮೇಲೆ ಅವರನ್ನ ಕೊಂದ್ರು ನನಗೆ ಪಶ್ಚಾತ್ತಾಪ ಆಗುತ್ತೆ. ಪ್ರಕಾಶ್, ತೊಂದರೆ ಕೊಟ್ಟೋದಕ್ಕೆ ನನ್ನ ಕ್ಷಮಿಸಿ. ಇನ್ನು ಮುಂದೆ ನಾನು ನಿಮ್ಗೆ ತೊಂದರೆ ಕೊಡೋದಿಲ್ಲ. ನಾನಿಲ್ಲಿ ಬರ್ತೀನಿ. ನಿನ್ನ ಹೆಸರು ಸಿದ್ಲಿಂಗು ಅಲ್ವಾ? ಹೌದು. ಗುಡ್ ಲಕ್ ಸಿದ್ಲಿಂಗು. ಥ್ಯಾಂಕ್ ಯು ಸರ್. ಗುಡ್ ಲಕ್ ಸಿಗ್ಲಿಕ್ಕೂ. ಥ್ಯಾಂಕ್ ಯು ಸಿಸ್ಟರ್. ಮೋಸ ಮೋಸ ಮೋಸ. ಹೊರಗಡೆಯಿಂದ ಡೋರ್ ಲಾಕ್ ಆಗಿದೆ. ಸಿದ್ಲಿಂಗು, ನೀನೇ ಇಟ್ಕೊಳ್ಳೋ ಯಾವ ಕಾಳಜಿನೂ ನನಗಿರ್ಲಿಲ್ಲ. ಕಾಳಜಿ ಇದ್ದಿದ್ದು ನಿಮ್ಮಿಬ್ಬರು ಸಂಬಂಧದ ಬಗ್ಗೆ ಮಾತ್ರ. ಸಿದ್ಲಿಂಗು, ನನ್ನ ನಂಬು. ಅಯ್ಯೋ, ಇದಕ್ಕೆಲ್ಲ ನಾನೇ ಕಾರಣ ರೀ. ಆ ರುದ್ರಪ್ಪ ಹೇಳಿದ ಪ್ರಕಾಶ್ಗೆ ಸಿದ್ಲಿಂಗು ಫೋನ್ ಮಾಡಿದ್ರೆ ಪ್ರಕಾಶ್ಗೆ ಭೇಟಿ ಮಾಡಿಸು, ಎಲ್ಲ ಸರಿ ಹೋಗುತ್ತೆ ಅಂತ. ಸರಿ ಹೋಯ್ತಲ್ಲ. ಸರಿ ಹೋಗಿಲ್ಲ ಸಿದ್ಲಿಂಗು, ನಿನ್ನನ್ನ ಕೊಲ್ತಾರೆ. ಪ್ರಕಾಶ್ ಏನಾದ್ರೂ ಮಾಡಿ ಕಾಪಾಡಿ ಪ್ರಕಾಶ್. ಫೋನು ಡೆತ್ ಆಗಿದೆ. ಏನಾದ್ರೂ ಮಾಡ್ಲೇಬೇಕು. ನನ್ನ ಜೀವಮಾನದಲ್ಲೇ ಪರಿಶುದ್ಧ ದಿನಗಳ ಒಡೆಯನಾಗ್ಬೇಕಂತ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈಗ ಮೀಟಿಂಗ್ ನಡೀತಾ ಇದೆ ಪ್ರಕಾಶ್. ಇಷ್ಟರಲ್ಲೇ ರುದ್ರಪ್ಪ ಮುಖ್ಯಮಂತ್ರಿ ಆಗ್ತಾನೆ. ಅವನ ಒಂದೊಂದು ಹೆಜ್ಜೆಗೂ ಒಂದೊಂದು ಬಲಿ ಆಗ್ಬೇಕು. ನಮ್ಮಲ್ಲಿ ಎಚ್ಚರಿಕೆ ಮೂಡೋ ತನಕ ಈ ಯಜ್ಞ ನಡೀತಾನೆ ಇರುತ್ತೆ. ನಾನಿನ್ ಬರ್ತೀನಿ ಪ್ರಕಾಶ್. ಸಿದ್ಲಿಂಗು, 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 ನಿನ್ನ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಸಿದ್ಲಿಂಗು, ಎಷ್ಟೊತ್ತು ಅಂತ ನನ್ನ ಹೀಗೆ ಕೂಡ ಕೊಂಡಿರ್ತೀರಿ? ಇವತ್ತು ಒಂದಿನ ಪ್ಲೀಸ್. ಅಷ್ಟರಲ್ಲಿ ನನ್ನ ಬೇಟೆ ಶುರುವಾಗಿರುತ್ತೆ. ಸಿದ್ಲಿಂಗು, ನನ್ನ ಪ್ರಾಣ ಹೋದ್ರು ಸರಿ, ನಿನ್ನ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಪ್ರಕಾಶ್, ರುದ್ರಪ್ಪನಿಗೆ ಬೇಕಾಗಿರೋದು ನನ್ನ ಪ್ರಾಣ ಪ್ರಕಾಶ್. ನನಗೋಸ್ಕರ ನೀವು ಸಾಯೋದು ಬೇಡ ನನಗೆ. ಸಿದ್ಲಿಂಗು, ಹೋಗ್ಬೇಡ ಸಿದ್ಲಿಂಗು, ನನ್ನ ಆಣೆ ಪ್ಲೀಸ್. ಸಿದ್ಲಿಂಗು, ನಿನ್ ಜೊತೆ ನಾನು ಬರ್ತೀನಿ. ಪ್ರಕಾಶ್, ನಡಿ ಹೋಗೋಣ. ಹುಚ್ಚಿಡ್ದಿದ್ಯಾ ಪ್ರಕಾಶ್ ನಿಮಗೆ? ಸಾಯೋದಕ್ಕೆ ನನಗೂ ದುಃಖ ಆಗ್ತಾ ಇದೆ ಪ್ರಕಾಶ್. ಹಾಗಂತ ನೀವು ನನ್ನ ಸಾವನ್ನ ಹಂಚ್ಕೊಳ್ಳೋದು ನನಗಿಷ್ಟ ಇಲ್ಲ. ಸಾಯೋ ಮುನ್ನ ಜನಗಳಿಗೆ ಕೆಲವು ಸತ್ಯಗಳನ್ನ ಹೇಳಬೇಕು ಅಂತ ಇದ್ದೆ. ಸಿದ್ಲಿಂಗು, 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 ಬಾಗಿಲು ತೆಗಿ. ಸಿದ್ಲಿಂಗು, ಬಾಗಿಲು ತೆಗಿ, ಸಿದ್ಲಿಂಗು. ಬಾಗಿಲು ತೆಗಿ, ಸಿದ್ಲಿಂಗು. ಸಿದ್ಲಿಂಗು, ಬಾಗಿಲು ತೆಗಿ. ಸಿದ್ಲಿಂಗು, ಸಿದ್ಲಿಂಗು, ಬಾಗಿಲು ತೆಗಿ. ಬಾಗಿಲು ತೆಗಿ, ಸಿದ್ಲಿಂಗು. ಸಿದ್ಲಿಂಗು. ಸಿದ್ಲಿಂಗು, ಬಾಗಿಲು ತೆಗಿ, ಸಿದ್ಲಿಂಗು. ಕವಿ ನೀವು ಪ್ರಕಾಶ್, ನಾವು ಕಂಡ ಸತ್ಯದ ಹಕ್ಕುದಾರ. ಇನ್ನು ಮೇಲೆ ಅದನ್ನ ಜನಕ್ಕೆ ನೀವು ಹೇಳಿ, ಆಗ್ಲಾದ್ರೂ ಸಮಾಜ ಬದಲಾಗ್ಲಿ. ಸಿದ್ಲಿಂಗು, ಬಾಗಿಲು ತೆಗಿ, ಸಿದ್ಲಿಂಗು. ಸಿದ್ಲಿಂಗು, ಬಾಗಿಲು ತೆಗಿ. ಅಳು ಸರೋಜ, ಸಿದ್ಲಿಂಗು. ಅಳು ಪ್ರಕಾಶ್, ಸಿದ್ಲಿಂಗು, ಅಳು ನನ್ನ ನಗರವೇ, ದೇಶವೇ, ದುಃಖಿಸಿರೆನ್ನ ಬಾಂಧವರೇ. ರಿಪೇರಿ ಮಾಡದ ಅನ್ಯಾಯಕ್ಕೆ, ಮಾಗದ ಗಾಯಕ್ಕೆ, ನಾವೇ ತಂದುಕೊಂಡ ಈ ಅನಿವಾರ್ಯಕ್ಕೆ ದುಃಖಿಸಿ. ಸಿದ್ಲಿಂಗು, ಸಿದ್ಲಿಂಗು. ಬಾಗಿಲು ತೆಗಿ. ಸರೋಜಾ, ನನ್ನ ಕನಸಿನ್ನು ಮುಗ್ದಿಲ್ಲ ಸರೋಜಾ. ಪ್ರಕಾಶ್, ಸಿದ್ಲಿಂಗು. ಕೇಳಿಸ್ತಾ ಇದೆಯಾ? ದಯವಿಟ್ಟು ಕೇಳಿಸ್ಕೊಳ್ಳಿ. ಆ ಹೆಂಗಸು ನನ್ನ ಕತ್ತನ್ನ ಹಿಸುಕಿದಾಗ ನಾನು ಸಾಯಲಿಲ್ಲ.
ಕತ್ತು ಬಿಡಿಸ್ಕೊಂಡು ಹೇಳ್ದೆ, ನಾವು ಅನೇಕರು ತಿಳಿದಂತೆ ನೀನು ಸಂತೋಷದಿಂದಿಲ್ಲ ತಾಯಿ. ಗಾಯವಾಗಿದೆ ನಿನ್ನ ಬಾಯಿಗೆ, ಆದರೂ ನಗುತ್ತಿರುವೆ. ಬೆಳಕಿದ್ದಲ್ಲಿ ಕತ್ತಲು ಚೆಲ್ಲುವ ಆ ನಿನ್ನ ನಗೆ ಹಾಡುವ ನನ್ನ ಹಕ್ಕನ್ನು ನಡುಗಿಸುತ್ತಿದೆ. ಆದರೂ ನಿನಗಿದು ತಿಳಿದಿರಲಿ ತಾಯಿ, ನಾವೆಲ್ಲರೂ ನಿನ್ನ ಕೊನೆಯ ದಿನಗಳನ್ನು ಬದುಕುತ್ತಿದ್ದೇವೆ. ಮೈಲುದ್ದ ನಾಲಿಗೆ, ದೇಶದುದ್ದಗಲ ಕೋರೆ ಹಲ್ಲು ಚಾಚಿ ಗುಡಿ ಗುಡಿಯಲ್ಲಿ ಸಿಡಿಯಾಡುವೆ ತಾಯಿ. ಈ ದೇಶದ ಕಲ್ಲಿನ ದೈವಗಳೆಲ್ಲ ನಿನ್ನ ನಗೆಯನ್ನೇ ನಗುತ್ತಿವೆ. ಇಗೋ, ಸ್ತಬ್ಧಗೊಳಿಸು ನನ್ನನ್ನು, ಅರ್ಪಿಸಿಕೋ ಈ ಹರಕೆಯ ಕುರಿಯನ್ನು. ಸಿಲಿಗು 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 ಸಿಲಿಗು. ಅಭಿಷೇಕ್ ಎಸ್, ಮೈಸೂರು. ಶ್ರೀರಾಮ್, ಗುಂಡ್ಲುಪೇಟೆ. ಪ್ರವೀಣ್, ಪಾಲಳ್ಳಿ. ಶಶಿಕಾಂತ್, ಹೆಚ್ಡಿ ಕೋಟೆ. ರವಿ ಚಿನ್ನು, ನಂಜನಗೂಡು. ರಾಮು, ಮೈಸೂರು. ಶ್ರುತಿ, ಮೈಸೂರು. Thank you.